ಹಲವಾರು ಸಾಧನೆಗಳು, ಆ ಸಾಧನೆಗಳ ಜೊತೆಗೆ ಇನ್ನೊಂದು ಗರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕಂಟಿನ್ಯೂಯಸ್ ಆಗಿ ಇದ್ದಂತಹ ಮೊದಲನೇ ದೇಶದ ಪ್ರಧಾನಮಂತ್ರಿ ಅವರು. ಅವರ ಗ್ರಾಫು, ಜನಪ್ರಿಯತೆ ಗ್ರಾಫು ಲೋಯೆಸ್ಟ್ ಇಟ್ ಈಸ್ ಗೋಯಿಂಗ್. ಬೇರೆ ಇವತ್ತು ಸಹಿತ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆದರೆ ನಾವು 350-360 ಸೀಟು ಬರ್ಬೋದು ಅಂತ ಹೇಳ್ಕೊಂಡು ಇಂಡಿಪೆಂಡೆಂಟ್ ಆಗಿರುವಂಥ ಪತ್ರಿಕೆಗಳು ಸರ್ವೆ ಮಾಡಿ ಹೇಳ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಹಳ ಕ್ಲಿಷ್ಟಕರವಾದಂಥ ಸಂದರ್ಭಗಳನ್ನು ಎದುರಿಸಿದ್ದೀಯಾ ಸರ್? ಅಲ್ಲ, ಕ್ಲಿಷ್ಟಕರ ಅಂತ ಅನಿಸೋದನ್ನೆಲ್ಲ, ಯಾಕಂದರೆ ಹಿ ಆಲ್ವೇಸ್ ಯೂಸ್ ಟು ಗೈಡ್. ಈ ಉತ್ತರ ಕನ್ನಡದಲ್ಲಿ ಈ ಅಣು ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದನಿ ಹೇಳ್ತಲ್ಲ, ಆ ಸಂದರ್ಭದಲ್ಲಿ ನೀವೇನಾದರೂ ಕೋಆಪ್ರೇಟ್ ಮಾಡಿಲ್ಲ ಅಥವಾ ಬೇಡ ಅಂತಂದ್ರೆ ನಾವು ಬೇರೆ ಕಡೆ ಸ್ಥಳಾಂತರಿಸ್ಬಿಡ್ತೀವಿ ಅನ್ನುವಂಥ ಮಾತನ್ನು ತಾವು ಹೇಳ್ತೀವಿ. ಆ ರೀತಿ ಹೇಳಿಲ್ಲ. ನಾನು ಹೇಳಿದ್ದು ಫಸ್ಟ್ ಆಫ್ ಆಲ್ ಭಾಳ ಇನಿಷಿಯಲ್ ಸ್ಟೇಜ್ದಲ್ಲಿ ಸರ್ವೆ ನಡೀತಾ ಇದೆ. ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಕೂಡಿ ಕೆಲಸ ಮಾಡೋದು. ಕಂಡು ಕೇಳರಿಯದಂಥ ಜಯ ವಿಜಯ ಅಂತಂದರೆ ಅದು ಪಶ್ಚಿಮ ಬಂಗಾಳದಲ್ಲಿ ಏನು ಎಷ್ಟರ ಮಟ್ಟಿಗೆ ವಲಸೆ ಶುರುವಾಗಿದೆ ಅಂತಂದರೆ ಆ ವಲಸೆ ತಡೆಗಟ್ಟೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಬಾರಿ ಚುನಾವಣೆಯಲ್ಲಿ ಹಿಂಸಾಚಾರಕ್ಕೆ ಅವಕಾಶ ಕೊಡಲಿಲ್ಲ, ಅದಕ್ಕೆ ನಾವು ಚುನಾವಣೆ ಆಯೋಗಕ್ಕೆ ಧನ್ಯವಾದ ಹೇಳ್ತೀವಿ. ತೃಣಮೂಲ ಕಾಂಗ್ರೆಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಹಿಂದೂಗಳ ವೋಟ್ ಭಾಳ ಕಟ್ಟಾಗಿದೆ ಅಂತ. ಮೋದಿಯವ್ರ ಜೊತೆಗೆ ಕೆಲವರಿಗೆ ಕೆಲಸ ಮಾಡೋಕ್ಕೆ ಭಾಳ ಕಷ್ಟವಾ ಸರ್? ದ ವರ್ಕ್ ವಿಚ್ ಯು ಡು ನಾಟ್ ಲವ್. ಮೋದಿಯವರು ಕೊಟ್ಟ ವರ್ಕು ನಮ್ಮೆಲ್ಲರಿಗೂ, ನಮ್ಮ ಎಲ್ಲ ಕ್ಯಾಬಿನೆಟ್ ಕಲಿಗಳಿಗೆ, ನನಗೊಬ್ಬನಿಗೆ ಅಂತ ಹೇಳಲ್ಲ, ವಿ ಲವ್ ಇಟ್. ನಾವು ಪ್ರೀತಿ ಮಾಡ್ತೀವಿ ಆ ಕೆಲಸ. ಯಾಕೆ? ನಾವು ಆಸಕ್ತಿಯಿಂದ ಮಾಡ್ತೀವಿ. ಹೀಗಾಗಿ ನಮಗೆಂದೂ ಬೇಸರ ಅನಿಸಿಲ್ಲ. ಲಕ್ಷ್ಮಣ ರೇಖೆ ಹಾಕಿದ್ದಿತ್ತಲ್ಲ, ಅದು ಭಾಳ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಈಗ ಹೆಂಗೆ ನಮ್ಮಲ್ಲಿ ಫ್ರೀಡಮ್ ಪಾರ್ಕ್ ಮಾಡಿದಾರಲ್ಲ, ಜಂತರ್ ಮಂತರ್ ಇರೋದೇ ಪ್ರತಿಭಟನೆಗೆ. ದೇಶದಿಂದ ಬಂದವರು ಎಲ್ಲರೂ ಅಲ್ಲೇ ಪ್ರತಿಭಟನೆ ಮಾಡ್ತಾರೆ. ಅವ್ರ ಹತ್ರ ಜನ ಇರಲಿಲ್ಲ ಅಂದರೆ ಅದಕ್ಕೂ ನಾವು ಜನ ಕೊಡಬೇಕಾಗತ್ತೆ. ರಾಜ್ಯದ ನೂತನ ಮುಖ್ಯಮಂತ್ರಿ ಆರಂಭದಲ್ಲಿ ಅವರು ಜನ ಸೇರಿಸಿದಂಥ ರೀತಿ, ಸ್ವಾಮೀಜಿಗಳು ಬಂದಿದ್ದು, ಜೊತೆಗೆ ಅವರು ಏನಂದರೆ ಯಡಿಯೂರಪ್ಪನವ್ರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿದ್ದು, ಆಶೀರ್ವಾದ ತಗೊಂಡಿತ್ತು. ಅಲ್ಲಿಂದ ದೇವೇಗೌಡರ ಮನೆಗೆ ಬಂದು ಆಶೀರ್ವಾದ ತಗೊಂಡಿತ್ತು. ಇದೆಲ್ಲೋ ಒಂದು ಹೊಸ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಮುಂದೆ ಬಿಜೆಪಿಗೆ ಥ್ರೆಟ್ ಆಗಬಹುದು ಅವರ ಗೆಲುವಿಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ನಮ್ಮ ಅಶೋಕ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ಬಸ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವ್ರ ಇಮೇಜ್ ಹೆಂಗಿದೆ ಅಂತ ನಂಗೆ ಗೊತ್ತಿದೆ. ನಾನು ಈಗ ಅವ್ರ ಮುಖ್ಯಮಂತ್ರಿ ಹೇಗಿರೋದ್ರಿಂದ ನಾನು ಜಾಸ್ತಿ ಅವ್ರ ಇಮೇಜ್ ಬಗ್ಗೆ ಇದು ಹೇಳೋ ವಿಷಯ ಅಲ್ಲ, ಹಾಗಾಗಿ ನಾವು ಕಾಮೆಂಟ್ ಮಾಡೋಲ್ಲ. ಆದರೆ ಅವ್ರ ಇಮೇಜ್ ಹೆಂಗಿದೆ ಅಂತ ಗೊತ್ತಿದೆ, ಅದನ್ನು ಸುಧಾರಣೆ ಮಾಡ್ಕೊಳ್ಳೋಕೆ ಹೋಗಿ ನಮಸ್ಕಾರ ಅದು ಮಾಡಿರ್ಬೋದು. ಇಲ್ಲಿ ಅಧ್ಯಕ್ಷರು ಬದಲಾಗ್ತಾರೆ, ವಿಪಕ್ಷ ನಾಯಕರು ಬದಲಾಗ್ತಾರೆ ಅನ್ನುವಂಥದ್ದು ನಿಜನಾ ಸರ್? ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಇಬ್ಬರು ಬದಲಾಗ್ತಾರೆ ಅಂತ ಅನ್ನೋ ಚರ್ಚೆ ಆಗಿಲ್ಲ. ಮತ್ತು ಇಲ್ಲೂ ಸಹಿತ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು. ಯಾಕಂದರೆ ಅವ್ರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ಇವತ್ತು ಜನ ನೋಡಿದ್ದಾರೆ. ಇಷ್ಟು ವರ್ಷ ಆಡಳಿತ ಮಾಡಿದಂಥ ಒಂದು ಪಾರ್ಟಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದು, ವಿದೇಶದಲ್ಲಿ ಹೋಗಿ ಭಾರತವನ್ನು ಬೈಯೋದು, ಭಾರತದ ಸೈನ್ಯವನ್ನು ಅಪಮಾನ ಮಾಡೋದು, ಭಾರತದ ಸುಪ್ರೀಂ ಕೋರ್ಟನ್ನು ಅಪಮಾನ ಮಾಡೋದು, ಇದೇನಿದೆಲ್ಲ ಇದು ಕಾಂಗ್ರೆಸ್ ಪಾರ್ಟಿಗೆ ಎಂದೂ ಉದ್ಧಾರ ಆಗಲ್ಲ. ಇದು ನಮಸ್ಕಾರ, ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಭಾಳ ಅದ್ಭುತವಾದಂಥ ಒಂದು ಮಾತಿದೆ, ಇದು ಸತ್ಯ ಸಂಗತಿ ಕೂಡ ಹೌದು. ಒಂದು ವಿಚಿತ್ರವಾದಂಥ ಒಂದು ತಳಿ ಇದೆ, ಅದು ಬಿದಿರಿನ ತಳಿ. ಅದೇನು ಅಂದರೆ ಅದನ್ನು ನೀವು ಹಾಕಿದಂಥ ಸಂದರ್ಭದಲ್ಲಿ ಭೂಮಿ ಒಳಗಡೆನೇ ಇರುತ್ತೆ. ಸಾಮಾನ್ಯವಾಗಿ ನಾವು ಏನೇ ಸಸಿ ಹಾಕಿದರೂ ಕೂಡ ಅದು 3 ತಿಂಗಳಲ್ಲಿ, 4 ತಿಂಗಳಲ್ಲಿ, 5 ತಿಂಗಳಲ್ಲಿ ಒಂದು ಗಿಡದ ಮಟ್ಟಕ್ಕೆ ಬರುತ್ತೆ. ಆದರೆ ಇದು ಚಿಗುರು ಕೂಡ ಒಡೆಯಲ್ಲ. ಎಷ್ಟು ದಿವಸ? 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. 5 ವರ್ಷದ ನಂತರ ಆ ಬಿದಿರು ಮೊಳಕೆ ಹೊಡೆಯುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಬರೀ 5 ತಿಂಗಳ ಒಳಗೆ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದರೆ 50ರಿಂದ 60 ಅಡಿ ಎತ್ತರಕ್ಕೆ ಹೋಗಿ ನಿಲ್ಲುತ್ತೆ. ಇಲ್ಲಿ ಹೇಳುವಂಥ ಪ್ರಶ್ನೆ ಒಂದನ್ನೇ, ಹಾಗಾದರೆ ಈ 5 ವರ್ಷ ಆ ಬಿದಿರು ಭೂಮಿಯಲ್ಲಿದ್ದು ಏನು ಮಾಡ್ತಾಯಿತ್ತು ಅಂತ ಅದಕ್ಕೆ ಗೊತ್ತಿದೆ. ನಾನು ಏರಬೇಕಾಗಿರುವಂಥ ಎತ್ತರ ಎಂಥದ್ದು ಅಂತೇಳಿ ಅಂತ. ಅದಕ್ಕೋಸ್ಕರ ಅದು ಬೇರಿಳಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಬೇರಿಳಿಸಿ ಇಳಿಸಿ ಇಳಿಸಿ ಅದಕ್ಕೆ ನಂಬಿಕೆ ಬಂದ ತಕ್ಷಣ ಅದು ಎಮರ್ಜ್ ಆಯಿತು. ಅದನ್ನು ಹಿಡಿಯುವಂಥವ್ರು ಯಾರೂ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾಕೋ ದೇಶದ ಪ್ರಧಾನಿಯವರನ್ನ ಜ್ಞಾಪಿಸ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಈ ಸಂಗತಿ, ಈ ಎಕ್ಸಾಂಪಲ್ ನನಗೆ ಜ್ಞಾಪಕ ಆಯಿತು. ಎಂಥ ಅದ್ಭುತವಾದಂಥ ಸಾಧನೆ. ಹಲವಾರು ಸಾಧನೆಗಳ ಜೊತೆಗೆ ಮತ್ತೊಂದು ಸಾಧನೆ ಕೂಡ ಅವ್ರ ಜೊತೆಗೆ ಸೇರಿಕೊಳ್ತು. ಅದು ಅತ್ಯಂತ ದೀರ್ಘಕಾಲ, ಅಂದರೆ ಚುನಾಯಿತ ಪ್ರಧಾನಿಯಾಗಿ ಅವರು ಸಲ್ಲಿಸಿರುವಂಥ ಸೇವೆ. ಇಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಈ ಭಾಳ ಹತ್ತಿರದಲ್ಲಿರುವಂಥವರು, ಅವರಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಶಬಾಷ್ಗಿರಿ ತಗೊಂಡಿರುವಂಥವರು, ತುಂಬ ವಿಶ್ವಾಸ ಇವರ ಮೇಲೆ ಅವರಿಗೆ. ಯಾರವರು? ಪ್ರಹ್ಲಾದ್ ಜೋಶಿ ನಮ್ಮ ಜೊತೆಗಿದ್ದಾರೆ, ಕೇಂದ್ರ ಸಚಿವರು. ಅವ್ರ ಜೊತೆಗೆ ಇವತ್ತು ನಮ್ಮ ಮಾತುಕತೆ. ಸರ್, ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಎಸ್, ನಾನು ಹೇಳ್ತಾ ಇದ್ದೆ, ಹಲವಾರು ಸಾಧನೆಗಳು, ಆ ಸಾಧನೆಗಳ ಜೊತೆಗೆ ಇನ್ನೊಂದು ಗರಿ. ಏನಂತೀರಿ ಸರ್? ಇಲ್ಲ, ಇದು ಭಾಳ ದೊಡ್ಡದಾದಂಥ ಒಂದು ಅಚೀವ್ಮೆಂಟ್. ಇದು ಭಾಳ ದೊಡ್ಡ ಸಾಧನೆ. ಯಾಕೆ ದೊಡ್ಡ ಸಾಧನೆ ಅಂತ ಅನ್ನೋದು ನಾನು ಸಾಧ್ಯ ಇರುವಷ್ಟು ಕಮ್ಮಿ ಶಬ್ದದಲ್ಲಿ ಇದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಮೊದಲನೇದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು
ಅತಿ ಹೆಚ್ಚುಗಳ ಸಮಯ ಕಾಲ ಪ್ರಧಾನಮಂತ್ರಿಯಾಗಿ ಕಂಟಿನ್ಯೂಯಸ್ ಆಗಿ ಇದ್ದಂತಹ ಮೊದಲನೇ ದೇಶದ ಪ್ರಧಾನಮಂತ್ರಿ ಈಗ ಅವರು. ಅದಾದ ನಂತರ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡ್ತಾರೆ, ನೀವು ಇಂದಿರಾ ಗಾಂಧಿ ಜಾಸ್ತಿ. ಇಂದಿರಾ ಗಾಂಧಿ ಬ್ರೇಕ್ ಆಗಿತ್ತು, ದಟ್ ಈಸ್ ನಂಬರ್ 1. ನಂಬರ್ 2, ನೆಹರು ಅವ್ರ ಬಗ್ಗೆಯೂ ಕಂಪೇರ್ ಮಾಡ್ತಾರೆ. 47 ಅವ್ರ ಕ್ರೆಡಿಟಿಗೆ ಹೋಗಲ್ಲ ಅದು. ನಾವು ಅದಕ್ಕೆ ಹೇಳಿದ್ದು, ನಮ್ಮ ರೆಸಲ್ಯೂಷನ್ದಲ್ಲಿ ಇರೋದು ಇಲೆಕ್ಟೆಡ್ ಪ್ರಧಾನಮಂತ್ರಿ, ಚುನಾಯಿತ ಪ್ರಧಾನಮಂತ್ರಿ ಆಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನೆಹರು ಅವರ ರೆಕಾರ್ಡನ್ನು ಸರ್ಪಾಸ್ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ಇದರಲ್ಲಿ ಒಂದು ಸಂಗತಿಯನ್ನು ನಾನು ವಿಶ್ಲೇಷಣೆ ಮಾಡೋದೇನಂತಂದರೆ, 1947 ಮತ್ತು 1952 ಚುನಾವಣೆಯ ನಂತರ ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿದ ನಂತರವೂ ಸಹಿತ ಸ್ವತಂತ್ರ ನಾವೇ ಕೊಡಿಸಿದವರು ಅನ್ನುವಂಥದ್ದನ್ನು ಹೇಳ್ತಾ ಹೆಚ್ಚು ಕಡಿಮೆ 1971 ಅಂದರೆ ಮುಂದೆ 77ರವರೆಗೆ ನಡೀತದೋ ಅಧಿಕಾರದಲ್ಲಿ ಇದ್ದಂಥವರು. ತಮ್ಮ ಸ್ವಂತದ ಸಾಧನೆ ಏನೂ ಇದೆ ಅಂತ ನನಗೇನು ಅನಿಸಲ್ಲ. ಅಲ್ಲಿಂದ 77ರ ನಂತರ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಯಿತು, ಜನತಾ ಎಕ್ಸ್ಪೆರಿಮೆಂಟ್. ಆ ಜನತಾ ಎಕ್ಸ್ಪೆರಿಮೆಂಟ್ನ ಫೇಲ್ಯೂರ್ ನಂತರ ವಿತೌಟ್ ಕಾಂಗ್ರೆಸ್ ಈ ದೇಶದಲ್ಲಿ ಯಾರೂ ಸ್ಟೆಬಿಲಿಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಅದಾದ ನಂತರ 98ರವರೆಗೆ 98ರಿಂದ 99 ಒಂದೇ ವರ್ಷದಲ್ಲಿ ವಾಜಪೇಯಿ ಸರ್ಕಾರ ಬಿತ್ತು. ಸಮಹೌ ವಿತ್ ಎ ಗ್ರೇಟ್ ಡಿಫಿಕಲ್ಟಿ ಆ್ಯಂಡ್ ಬುದ್ಧಿವಂತಿಕೆಯಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು 5 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದರು. ಆ ಒಂದು ಸಣ್ಣ ಪೀರಿಯಡನ್ನು ಬಿಟ್ಟರೆ ಯಾರೂ ಕೂಡ ಸ್ಟೇಬಲ್ ಗೌರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸರ್ತಿ ರಿಪೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸೇ ಪರಿಹಾರ, ಕಾಂಗ್ರೆಸ್ ಇಲ್ಲದೆ ನಡೆಯಲ್ಲ, ಗಾಂಧಿ ಪರಿಹಾರ ಇದ್ದರೆ ನಡೆಯಲ್ಲ, ಇಲ್ಲದೇ ಇದ್ದರೆ ನಡೆಯಲ್ಲ. ಈ ಸ್ಥಿತಿಯಿಂದ ಒಂದು 35 ವರ್ಷಗಳ ನಂತರ ಒಂದು ಸ್ಟೇಬಲ್ ಗೌರ್ಮೆಂಟನ್ನು ವಿತ್ ಎ ಏಬಲ್ ಲೀಡರ್ಶಿಪ್ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ಸೊ ಇದರ ಪರಿಣಾಮ ಇವತ್ತು ದೇಶ ಯಾರ ಮುಂದೂ ತಲೆ ಬಾಗ್ತಾ ಇಲ್ಲ, ಯಾರಿಗೂ ಸಹಿತ ನಮ್ಮ ದೇಶ ಕಮ್ಮಿ ಇಲ್ಲ ಅನ್ನುವಂಥ ಒಂದು ವಿಶ್ವಾಸ ಮೂಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಯೋಚನೆ ಮಾಡುವಂಥದ್ದು ದೃಷ್ಟಿ ಏನಿದೆಯಲ್ಲ, ಸೋಚ್, ಹಿಂದಿಯಲ್ಲಿ ಏನು ಹೇಳ್ತಾರಲ್ಲ, ಈ ಸೋಚ್ ಬದಲ್ ರಾಹೆ. ಈ ಸೋಚದಲ್ಲಿ ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಪ್ರೇರೇಪ ಮಾಡಿದ್ದಾರೆ. ಎಸ್, ನಾವು ಮಾಡ್ಬೋದು, ನಾವು ಕೇವಲ ಬೇರೆ ದೇಶದ ನೋಡಿ ವಾವ ಅನ್ಬೇಕಿಲ್ಲ, ನಾವು ಮಾಡ್ಬೋದು, ನಮಗೂ ಆ ಶಕ್ತಿ ಇದೆ ಅನ್ನುವಂಥದ್ದು ಏನು ಒಂದು ಬೆಳೆದಿದೆ. ಅದರ ಪರಿಣಾಮ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಕಾಣ್ತಾ ಇದೆ. ವಿಶ್ವಾಸದ ಒಂದು ಹಿಂದಿಯೊಳಗೇನು ಮಾಹೋಲ್ ಅಂತ ಹೇಳ್ತಾರಲ್ಲ, ವಾತಾವರಣ, ಆ ವಿಶ್ವಾಸದ ಒಂದು ವಾತಾವರಣ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದು ಕೇವಲ ಅವರು 3399 ದಿವಸ ಆದ ನಂತರ ನೆಹರು ಅವರ ದಾಖಲೆಯನ್ನು ದಾಟಿ ಮುಂದೆ ಹೋದರು ಅಷ್ಟೇ ಅಲ್ಲ, ಈಗ 3404 ದಿವಸಗಳಾಗಿದೆ. ದ್ಯಾಟ್ ಇಟ್ಸ್ 4304 ಈ ದಿವಸಗಳಾಗಿದೆ. ದ್ಯಾಟ್ ಇಟ್ ಸೆಲ್ಫ್ ಅದು ಒಂದೇ ಸಾಧನೆ, ಅದು ಒಂದು ದೊಡ್ಡ ಸಾಧನೆ. ಆ ಸಾಧನೆ ಜೊತೆಗೆ ದೇಶ ಇವತ್ತು ಒಂದು ವಿಶ್ವಾಸದಲ್ಲಿದೆ. ದೇಶದ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಇದೆ. ನೀವು ಜಾಗತಿಕ ಮಟ್ಟದಲ್ಲಿ ಎಲ್ಲೆಲ್ಲಿ ಹೆಡ್ ಆಫ್ ದಿ ಕಂಟ್ರೀಸ್ ಇದ್ದಾರೆ, ಆ ಹೆಡ್ ಆಫ್ ದಿ ಕಂಟ್ರೀಸು ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ, 8 ತಿಂಗಳಲ್ಲಿ, 1 ವರ್ಷದಲ್ಲಿ, ಭಾಳ ಆದರೆ 2 ವರ್ಷದಲ್ಲಿ ಅವರ ಗ್ರಾಫು, ಜನಪ್ರಿಯತೆ ಗ್ರಾಫು ಲೋಯೆಸ್ಟ್ ಇಟ್ ಈಸ್ ಗೋಯಿಂಗ್. ವೆರಾಸ್ ಇವತ್ತು ಸಹಿತ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆದರೆ ನಾವು 350-360 ಸೀಟ್ ಬರ್ಬೋದು ಅಂತ ತಿಳ್ಕೊಂಡು ಇಂಡಿಪೆಂಡೆಂಟ್ ಆಗಿರುವಂಥ ಪತ್ರಿಕೆಗಳು ಸರ್ವೆ ಮಾಡಿ ಹೇಳ್ತಾ ಇದ್ದಾವೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ವಾಟ್ ಹೀ ಈಸ್ ಡೂಯಿಂಗ್ ಆ್ಯಂಡ್ ವಾಟ್ ಕಾನ್ಫಿಡೆನ್ಸ್ ಹೀ ಈಸ್ ಬಿಲ್ಡಿಂಗ್ ಇನ್ ದಿ ಕಂಟ್ರಿ. ಅಲ್ಲ, ಹೇಗೆ ಸರ್, ನನಗೆ ತುಂಬ ಆಶ್ಚರ್ಯ ಅನಿಸುವಂಥದ್ದು, ಭರವಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಈ ಅಧಿಕಾರಕ್ಕೆ ಏರಿ ಆ ಸಂದರ್ಭದಲ್ಲಿ ಭರವಸೆಯನ್ನು ಬಿತ್ತುವಂಥದ್ದು, ಭರವಸೆಯನ್ನು ಬೆಳೆಯುವಂಥದ್ದು, ಆ ಭರವಸೆಯ ಬೆಳೆ ತೆಗೆಯುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ ಅದೇ ಜನ, ಸುತ್ತಮುತ್ತ ಇರುವಂಥವರು ಅದೇ ನಾಯಕರುಗಳು, ಜೊತೆಗೇನು ಅಂತಂತಂದರೆ ಅದೇ ಅಧಿಕಾರಿಗಳು, ಅವರನ್ನೇ ಬಳಸ್ಕೊಂಡು ನಾವೊಂದು ವಿಭಿನ್ನವಾದಂಥ ಸರ್ಕಾರ ಕೊಡ್ತೀವಿ, ಅದರಲ್ಲೂ ಏನು ಅಂದರೆ ಐತಿಹಾಸಿಕ ಹೆಜ್ಜೆಗಳನ್ನು ಇಡ್ತೀವಿ ಅನ್ನುವಂಥದ್ದು ಅಷ್ಟು ಸುಲಭ ಇರಲಿಲ್ಲ ಅಂತ. ಯಾಕಂದರೆ ನನಗೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಇವರ ಅನಂತಮೂರ್ತಿಯವರು ಮಾತು ಹೇಳಿದರು, ಮೋದಿಯವರು ಪ್ರಧಾನಿ ಆದ ದಿವಸ ನಾನು ಈ ದೇಶ ಬಿಟ್ಬಿಡ್ತೀನಿ, ನಾನು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಇಂಟರ್ವ್ಯೂಗೆ ಹೋದಾಗ ಅವ್ರಿಗೆ ಕೇಳಿದೆ, ಸರ್ ಯಾವಾಗ ದೇಶ ಬಿಡಬೇಕು ಅಂತಿದ್ದೀರಿ
ಅದರ ಪ್ರಾಯೋಜಕತ್ವ ನಂದೇನೆ, ನಾನೇ ಟಿಕೆಟ್ ಬುಕ್ ಮಾಡಿದ್ದೀನಿ. ಹಂಗೆ ಭಾಳ ಜನ ಹೇಳಿದ್ರು. ಹೌದು. ಸೊ ಅದು ಹೀಗೆ ತುಂಬ ಜನ ಹೇಳಿದ್ದಿತ್ತು. ಅಂದರೆ ಯಾರಿಗೂ ಕೂಡ ಅಷ್ಟು ವಿಶ್ವಾಸ ಇರಲಿಲ್ಲ. ಒಂದು ವಿಶ್ವಾಸ ತುಂಬುವಂಥದ್ದು, ವಿಶ್ವಾಸವನ್ನು ಬೆಳೆಯುವಂಥದ್ದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅಂತ. ಮೋದಿಯವರ ವಿಶೇಷತೆ ಏನು ಅಂತಂದರೆ, ಅವರು ಇದೇ ವ್ಯವಸ್ಥೆಯಲ್ಲೇ ಮಾಡಿದರು. ಆದರೆ ಎಂದಿಗೂ ಕೂಡ ತನಗಾಗಿ ಏನೋ ಒಂದು ಮಾಡ್ಕೋಬೇಕು ಅಂತಿರಲಿಲ್ಲ. ಅವರ ಯೋಚನೆಯಲ್ಲಿಯೇ ಸದಾಕಾಲಕ್ಕೂ ದೇಶ ಇತ್ತು. ನೇಷನ್ ಫಸ್ಟ್ ಅಂತ ಅನ್ನೋದೇನು ಬಾಯಿಂದ ಹೇಳ್ತಾ ಇದ್ವಿ ಅಥವಾ ಬೇರೆದವ್ರು ಹೇಳ್ತಾ ಇದ್ದರು, ಅದನ್ನು ಅಕ್ಷರಶಃ ಅವರು ಅನುಷ್ಠಾನ ಮಾಡಿದ್ದು. ಸೊ ಅವರಿಗೆ ನನಗೆ ಭಾಳ ಚೆನ್ನಾಗಿ ನೆನಪಿದೆ. ಅವರು ನನಗೆ ಹೇಳಿದ್ದು, ಅವರು 2002ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ 2001-2ರಲ್ಲಿ ಕಳಿಸಿದರು. ಅದಾದ ನಂತರ ಅಲ್ಲಿ ಏನು ಕ್ರೈಸಿಸ್ಸು ಇತ್ತು, ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಮುಖ್ಯಮಂತ್ರಿ ಸಂಭಾಳಿಸೋಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿ ಇತ್ತು. ಅಲ್ಲಿಂದ ಅವರು ಒಂದು ಸರ್ತಿ ಅದನ್ನು ಮಾಡಿದ ನಂತರ ಅವರು ಅವತ್ತಿನ ಪ್ರಮುಖರಿಗೆ ಹೇಳಿದರು, ನನ್ನ ಕೆಲಸ ಮುಗಿಸಿದ್ದೀನಿ, ನನಗೆ ಸಂಘಟನೆ ಕೆಲಸ ಕೊಡ್ರಿ ಅಂತ ಕೇಳಿದರು ಅವರು. ಐ ಹ್ಯಾವ್ ಡನ್ ಮೈ ವರ್ಕ್ ಇನ್ ಗುಜರಾತ್, ನನಗೆ ಸಂಘಟನೆ ಕೆಲಸ ಕೊಡ್ರಿ, ನೀವೇನು ಹೇಳ್ತೀರಿ ಅದನ್ನು ಮಾಡ್ತೇನೆ ನಾನು ಅಂತ. ಅಧಿಕಾರಕ್ಕೆ ಬಂದನೇ ನಾನು ಜೀವನವನ್ನು ಮಾಡಬೇಕು ಅಂತನ್ನೋದು ಇರಲಿಲ್ಲ. ಎರಡನೇದ್ದು, ಅವರು ಒಂದು ತಮ್ಮ ಟೀಮ್ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಆಗಲ್ಲ, ನಿರಾಶೆಯ ವಾತಾವರಣ, ಇದನ್ನೆಲ್ಲವನ್ನು ದೂರ ಮಾಡಿದರು ಅವರು. ನಾವು ಮಾಡ್ಬೋದು, ನಮಗೂ ಶಕ್ತಿ ಇದೆ, ಅದಕ್ಕೆ ಬೇಕಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ, ಆ ಸಪೋರ್ಟ್ ಸಿಸ್ಟಮನ್ನು ಮೋದಿಯವರು ಭಾಳ ಪರ್ಫೆಕ್ಟ್ ಮಾಡಿದರು. ಯಾಕಂದರೆ ಅವರು ಅಧಿಕಾರಕ್ಕಾಗಿ ಅಟ್ಯಾಚ್ಡ್ ಇರಲಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಅವರು ಅಧಿಕಾರಕ್ಕಾಗಿಯೇ ಮಾಡ್ತಾರೆ. ಹೀ ಈಸ್ ಮೋಸ್ಟ್ ಡಿಟ್ಯಾಚ್ಡ್, ವೆರಿ ಮಚ್ ಡಿಟ್ಯಾಚ್ಡ್, ಇದ್ರ ಬಗ್ಗೆ ಏನು ಡೌಟೇ ಇಲ್ಲ. ಹಾಗಾಗಿ ಅವರಿಗೆ ಇದು ಯಾವುದೂ ಸಮಸ್ಯೆ ಅಂತ ಆಗಿಲ್ಲ. ವಿಶ್ವಾಸವನ್ನು ತುಂಬುವಂಥ ಕೆಲಸ, ಒಬ್ಬ ನೇತೃತ್ವ ವಹಿಸೋನ ಕೆಲಸ ಏನು? ನೇತೃತ್ವ ವಹಿಸೋನ ಕೆಲಸ ಜನ ನಿರಾಸೆಗೆ ತಳ್ಳುವುದಲ್ಲ, ಜನರಲ್ಲಿ ಆಸೆಯನ್ನು ತುಂಬುವುದು. ಜನರಲ್ಲಿ ಆಸೆ ನಿರ್ಮಾಣ ಆಗಬೇಕು. ಆಸೆಯನ್ನು ಸರಿಯಾದ ಮಾರ್ಗದಲ್ಲಿ ಅಚೀವ್ ಮಾಡಲಿಕ್ಕೆ ಒಂದು ಭರವಸೆಯನ್ನು ಮೂಡಿಸಬೇಕು. ಆ ಭರವಸೆಯನ್ನು ಮೂಡಿಸೋಂಥ ಭರವಸೆಯ ನಾಯಕ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ಅದೇ ಟೀಮ, ಅದೇ ಆಫೀಸರ್ಸು. ಆ ಆಫೀಸರ್ದಲ್ಲಿ ಇವತ್ತು ಒಂದಿದೆ, ಇವತ್ತು ಟಾಸ್ಕ್, ಈ ಟಾಸ್ಕನ್ನು ಇವತ್ತು ಉದಾಹರಣೆಗೆ ರಿಫಾರ್ಮ್ ಮಾಡಬೇಕು, ರಿಫಾರ್ಮ್ ಮಾಡಲೇಬೇಕು. ಭ್ರಷ್ಟಾಚಾರ ಸಹಿಸೋದಿಲ್ಲ. ಇದೇನಿದೆಲ್ಲ ಬೈ ಎನ್ ಎಕ್ಸಾಂಪಲ್ ಹೀ ಈಸ್ ಲೀಡಿಂಗ್. ಹೀ ನೆವರ್ ಸೇಸ್ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆದಾಗ ಒಂದು ಸರ್ತೆ ಫೋನ್ ಮಾಡಿದರು, ರಾತ್ರಿ 12-12:30 ಆಗಿರ್ಬೋದು. ಅದಕ್ಕಿಂತ ಮೊದಲು ಒಂದು ಸರ್ತಿ ಭಾಳ ಬೇಗ ಫೋನ್ ಮಾಡಿದರು, 5:30-6 ಗಂಟೆಗೇನೋ ಒಂದೇನೋ ಅರ್ಜೆಂಟ್ ಇತ್ತು ಮಾಡಿದರು. ಅದಾದ ನಂತರ ನನಗೆ ಕೇಳಿದರು, ನೀನು ಎಷ್ಟೊತ್ತಿಗೆ ಮಲಗ್ತೀಯ ಅಂತ. ನಾನು 12:30 ಮಲಗ್ತೀನಿ. ಎಷ್ಟೊತ್ತಿಗೆ ಹೇಳ್ತೇನೆ? 7 ಗಂಟೆಗೆ ಅಂತ ಹೇಳಿದ್ದು ನಾನು. ठीक है, मैं इसके बाद 7 बजे के बाद ही फ़ोन करूँगा ಅಂತ. ಮತ್ತು ಅದಕ್ಕಿಂತ ಅವಾಗ ಯಾವತ್ತಲೂ ಅವರು 7 ಗಂಟೆಗಿಂತ ಮೊದಲು ಫೋನ್ ಮಾಡ್ತಿರಲಿಲ್ಲ. ಅವರೆಲ್ಲ ತಯಾರಿರ್ತಿದ್ರು. ಈ ಒಂದು ಪರ್ಟಿಕ್ಯುಲರ್ನೆಸ್ ಏನಿದೆಯಲ್ಲ, ಇದು ಅವರ ದೊಡ್ಡ ಗುಣ. ತಮ್ಮ ಸಹಪಾಠಿಗಳನ್ನು ಅವರನ್ನು ಪ್ರೇರೇಪಣೆನೂ ಮಾಡೋದು, ಅವರಿಗೆ ಸಪೋರ್ಟು ಮಾಡೋದು, ಮತ್ತು ಅವರನ್ನು ನೀನು ಹಿಂಗೆ ನಾನು ಹೇಳಿದಂಗೆ ಬದುಕಬೇಕು ಅಂತ ಹೇಳಲಾರದೆ ಅವರಿಗೆ ಅಡ್ಜಸ್ಟ್ ಆಗಿ ಬದುಕೋದಿದೆಯಲ್ಲ. ಇಲ್ಲ ನೀನು 6 ಗಂಟೆ ಕೇಳಬೇಕು, ನನಗೆ ಅಗತ್ಯ ಇದ್ದಾಗ ನಾನು ಫೋನ್ ಮಾಡ್ತೇನೆ ಅಂತ ಹೇಳ್ಬೋದು. ಅನಿವಾರ್ಯ ಬರಲಾರದು, ನಾನು ನಿನಗೆ 7 ಗಂಟೆಗಿಂತ ಫೋನ್ ಮಾಡಲ್ಲ ಅಂತ ಹೇಳಿದರು. ಸೊ ಆ ಅನಿವಾರ್ಯತೆಗಳು ಬರಲಿಲ್ಲ, 7 ಗಂಟೆ ಮೇಲೆ ಮಾಡ್ತಿದ್ದಾರೆ. ಅಂದರೆ ಪಾರ್ಲಿಮೆಂಟ್ ಅಫೇರ್ಸ್ ಇದ್ದಾಗ ಡೈಲಿ ಅವ್ರ ಕಡೆಯಿಂದ ಸೂಚನೆ ತೊಗೋಬೇಕಾಗ್ತದೆ ನಾವು. ಮತ್ತು ನಾವು ಮಾಡಿದಾಗ ಅವರು ಸಹಜವಾಗಿ ಅವರು ಬ್ಯುಸಿ ಇರ್ತಾರೆ. ಆವಾಗ ಅವರೇ ವಾಪಸ್ ಫೋನ್ ಮಾಡಿದಾಗ ನಾವು ಶುಡ್ ಬಿ ಅವೈಲೇಬಲ್. ಇಷ್ಟು ಪರ್ಫೆಕ್ಟ್ ಸಿಸ್ಟಮ್ ಏನು ಮೇಂಟೈನ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಎ ಮೋದಿ, ದ್ಯಾಟ್ ಈಸ್ ಪರ್ಟಿಕ್ಯುಲರಿಟಿ ಆಫ್ ಮೋದಿ. ಅದೇ ಮೋದಿಯವರ ಅತಿ ದೊಡ್ಡ ಒಂದು ವಿಶೇಷ. ಮತ್ತು ಆಸೆ ಮತ್ತು ಭರವಸೆ, ಆಸೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ, ಆದರೆ ಭರವಸೆ ಮೂಡಿಸುವ ಕೆಲಸ ನಾಯಕ. ಮೋದಿಯವ್ರ ಜೊತೆಗೆ ಕೆಲವರಿಗೆ ಕೆಲಸ ಮಾಡೋಕ್ಕೆ ಭಾಳ ಕಷ್ಟವಾ ಸರ್? ಯಾಕಂದರೆ ತುಂಬ ಈ ರೀತಿ ಜನ ತುಂಬ ಪ್ರಶ್ನೆಗಳನ್ನು ಕೇಳಿರೋದಿದೆ. ಇವರು ದಣಿವಿಲ್ಲದೇ ದುಡಿತಾ ಇರ್ತಾರೆ,
ಸೊ ಇಂಥವ್ರ ಜೊತೆ ಕೆಲಸ ಮಾಡುವಂಥದ್ದು ಭಾಳ ಕಷ್ಟ ಬಿಡಿ ಅಂತ ಅನ್ನುವಂಥ ಮಾತನ್ನು ಕೇಳಿದ್ದೀನಿ ನಾನು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಯಾಕಂದರೆ ತಾವು ತುಂಬ ಹತ್ತಿರ ಇರುವಂಥವ್ರು. ಅಲ್ಲ, ಅದು ನಿಮಗೆ ಯಾವಾಗ ಭಾರ ಅಂತ ಅನಿಸುತ್ತೆ ಅಂತಂದ್ರೆ ಯಾವ ಕೆಲಸವನ್ನು ನೀವು ಪ್ರೀತಿ ಮಾಡೋದಿಲ್ಲ. ದ ವರ್ಕ್ ವಿಚ್ ಯು ಡು ನಾಟ್ ಲವ್. ಮೋದಿಯವರು ಕೊಟ್ಟ ವರ್ಕು ನಮ್ಮೆಲ್ಲರಿಗೂ, ನಮ್ಮ ಎಲ್ಲ ಕ್ಯಾಬಿನೆಟ್ ಕಲಿಗಳಿಗೆ, ನನಗೊಬ್ಬನಿಗೆ ಅಂತ ಹೇಳಲ್ಲ, ವಿ ಲವ್ ಇಟ್. ನಾವು ಪ್ರೀತಿ ಮಾಡ್ತೀವಿ ಆ ಕೆಲಸ. ಯಾಕೆ? ನಾವು ಆಸಕ್ತಿಯಿಂದ ಮಾಡ್ತೀವಿ. ಹೀಗಾಗಿ ನಮಗೆಂದೂ ಬೇಸರ ಅನಿಸಿಲ್ಲ. ಯಾಕೆ ಅಂದರೆ ಅವ್ರು ಹಾಗೆ ಮಾಡ್ತಿರ್ತಾರೆ. ಅವರು ರಾತ್ರಿ 12ಕ್ಕೆ ಫೋನ್ ಮಾಡಿದರು, ಅವೈಲೇಬಲ್ ಇರ್ತಾರೆ. ನಾನು ಅನೇಕ ಘಟನೆಗಳನ್ನು ನನ್ನ ಮನಸ್ಸಿನಲ್ಲಿ ಇದ್ದಾವೆ. ಎಲ್ಲ ಘಟನೆಗಳನ್ನು ಇಲ್ಲೇ ಒಂದೇ ವೇದಿಕೆಯಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಒಂದು ದಿವಸ ನಾನು ಫೋನ್ ಮಾಡಿದ್ದೆ, ನಮ್ಮ ಮೈಂಡ್ಸ್ದಲ್ಲಿ ಏನೋ ಬಂದಾಗ, ಸರ್ ಮುಜೆ ಅರ್ಜೆಂಟ್ಲಿ ಬಾತ್ ಕರ್ನಾ है आपसे ಅಂತ. ಎಷ್ಟೊತ್ತಿಗೆ? ರಾತ್ರಿ 10:00 10:00 अब 11:30 पौने 12 बजे आ जाओ ಅಂತ ಹೇಳಿದರು. ಸೊ ಅವರು ರಾತ್ರಿ 12ಕ್ಕೆ ಎಚ್ಚರಿದ್ದು ಕೆಲಸ ಮಾಡ್ತಾರೆ ಅಂತಂದರೆ ಬಿಕಾಸ್ ಆಫ್ ಹಿಮ್ ವಿ ಆರ್ ಟುಡೇ ಹಿಯರ್. ಅವರ ಕಾರಣದಿಂದಾಗಿ ನಾವೆಲ್ಲರೂ ಇದ್ದೇವೆ ಇವತ್ತು. ಬಿ ಜೆ ಪಿ ಸಂಘಟನೆ ಇದೆ, ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೆಜಾರಿಟಿ ಬರೋದಕ್ಕೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮನ್ನು ನಂಬೋದಕ್ಕೆ ನೇತೃತ್ವ ಬೇಕಲ್ಲ. ಆ ನೇತೃತ್ವ ಮೋದಿಯವ್ರದ್ದಿದೆ. ಮೋದಿಯವ್ರ ನೇತೃತ್ವದಲ್ಲಿ ನಮ್ಮ ಫುಲ್ ಮೆಜಾರಿಟಿ ಬಂದಿರೋದು. ಅವರು ಕೆಲಸ ಊರಲ್ಲಿ ಹೇಳಿ ಉಳಿದವ್ರ ಕಡೆ ಮಾಡಿಸ್ತೀನಿ ಅಂತಿಲ್ಲ, ಸ್ವತಃ ಕೆಲಸ ಮಾಡ್ತಿರ್ತಾರೆ. ಸೊ ಅವರನ್ನು ನೋಡಿದಾಗ ಅನ್ನಿಸ್ತದೆ, ಈ ಮನುಷ್ಯ ಈ ದೇಶವನ್ನು 2047ಕ್ಕೆ ವಿಕಸಿತ ಭಾರತ ಮಾಡಬೇಕು ಅಂತಂದಾಗ, ವಿಕಸಿತ ಭಾರತ ನರೇಂದ್ರ ಮೋದಿಯವರಿಗಾಗಲ್ಲ. ವಿಕಸಿತ ಭಾರತ ಈ ಮುಂದಿನ ಇವತ್ತೇನು 5 ವರ್ಷ 10 ವರ್ಷದವರಿದ್ದಾರೆ, ಅವ್ರಿಗೆ 47ರಾಗ ಅವರು ದೇ ವಿಲ್ ಎಂಜಾಯ್ ದಿ ಫ್ರಿಟ್ ಆಫ್ ಅದರ ಫಲವನ್ನು ಅನುಭವಿಸೋರು ಅವರು. ಆದರೆ ಮೋದಿಯವರು ನಾನೇ ಇರಲ್ಲ, ಇನ್ನೊಂದು 50 ವರ್ಷ ಕಳೆದ್ರೆ ಆಯಿತು ಅಂತ ಯೋಚನೆ ಮಾಡಲಿಲ್ಲ. ಇದು ಎಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು. ನನಗೆ 2022ರಲ್ಲಿ ದೇಶ ಸ್ವತಂತ್ರಗೊಂಡಾಗ, ದೇಶ ಸ್ವತಂತ್ರಗೊಂಡು 75 ವರ್ಷ ಆದಾಗ ನಮ್ಮೆಲ್ಲರಿಗೂ ಕರೆದಿದ್ದರು. ಸಿ ಹೌ ಗ್ರೇಟ್ ದಿಸ್ ಮ್ಯಾನ್ ಈಸ್. ಕರೆದಾಗ ಅವರು ಈ 75ನೇ ಸ್ವತಂತ್ರೋತ್ಸವವನ್ನು ಹೇಗೆ ಆಚರಿಸ್ಬೇಕು ಇಡೀ ವರ್ಷ ಮತ್ತು ಮುಂದೆ ಏನಿರಬೇಕು. ನಾವೆಲ್ಲ ಬೇರೆ ಬೇರೆ ಏನೇನೋ ತೊಗೊಂಡು ಹೋಗಿದ್ವಿ. ಆದರೆ ಈ ಮನುಷ್ಯ ಅದೆಲ್ಲ ಬಿಟ್ಟರು. ಆಯಿತು, ಇದೆಲ್ಲ ಮಾಡೋಣ, ಹರ್ ಘರ್ ತಿರಂಗ ಜೆಂಡಾ ಅದನ್ನು ಅವರು ಹೇಳಿದರು. ಮತ್ತು ನಾವು ಅದಕ್ಕೆ ಉಳಿದೆಲ್ಲ ಕ್ಯಾಬಿನೆಟ್ ಕಲಿಗಳು ಅದಕ್ಕೇನೋ ತಮಗೆ ಬೇಕಾದ ಐಡಿಯಾ ಸೇರಿಸಿದರು. ಆದರೆ ಅಂತಿಮವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾಕಷ್ಟು ಗೌರವ ಉಂಟಾಗ್ತದೆ ನಮಗೆ. ನನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ, ಇನ್ಯಾರನ್ನೂ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ದಾರೆ ಅಂತಲ್ಲ. ಹಿ ಸೆಡ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ 2047ಕ್ಕೆ ಏನು ಹೆಂಗಿರಬೇಕು ಭಾರತ, ಇದನ್ನು ನಾವು ಯೋಚನೆ ಮಾಡೋದು. ಭವಿಷ್ಯದ ಭಾರತ 25 ವರ್ಷ. 2022 ಅಂತಂದರೆ ಆವಾಗ 25 ವರ್ಷ. ಆ 25 ವರ್ಷದಲ್ಲಿ ಭಾರತ ಹೇಗಿರಬೇಕು ಅಂತ ಒಬ್ಬ ಮನುಷ್ಯ ವಿಚಾರ ಮಾಡ್ತಾರೆ. ಮತ್ತು ಆ ಮನುಷ್ಯನ ವಯಸ್ಸು 75. ಆ ಮನುಷ್ಯನ ವಯಸ್ಸು 75 ಆದಾಗ ನಾನು ಇರೋದಿಲ್ಲ, ಈಗ ನಾನು ಲೆಟ್ ಮಿ ಎಂಜಾಯ್ ದಿ ಪವರ್. ಇದು ಮೋದಿಯವರಲ್ಲಿತ್ತಂದರೆ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇತ್ತು, ನಾವು ಲೆಟ್ ಅಸ್ ಎಂಜಾಯ್ ದಿ ಪವರ್ ಅಂತ. ಬಟ್ ಹಿ ನೆವರ್ ಮೆಂಟ್ ದ್ಯಾಟ್. ಹಿ ಓನ್ಲಿ ಮೆಂಟ್ ದೇಶ ದೇಶ ದೇಶ. ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗಿರೋರನ್ನ ಪ್ರೇರೇಪಿಸ್ತದೆ ಕೆಲಸ ಮಾಡೋದಕ್ಕೆ. ಎಂಥ ಅದ್ಭುತ. ನಿರಾಶವಾದ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾಟ್ ಎಟ್ ಆಲ್. ನಂಬರ್ 1. ಜೊತೆಗೇನು ಅಂದರೆ ಒಂದು ಮಾತಿದೆ, ನಾನಿಲ್ಲದ ವಿಶ್ವ ಏನಾದರೆ ಏನಂತೆ ಅನ್ನುವಂಥ ಮಾತಿದೆ. ಸೊ ಅವೆಲ್ಲ ಇಲ್ಲ, ನಥಿಂಗ್. ನಾನಿಲ್ಲದ ದೇಶ ನನಗಿಂತ ಎತ್ತರದಲ್ಲಿರಬೇಕು ಅಂತ ಮೋದಿಯವ್ರ ಇಚ್ಛೆ. ಎಂಥ ಮಾತು ಸರ್, ಎಂಥ ಮಾತು. ಮತ್ತು ಅವ್ರು ಹೇಳಿನೂ ಹೇಳ್ತಿರ್ತಾರೆ, ಹಮ್ದಿನ ಚಾರ ರಹೆ ಯ ನ ರಹೆ ತೇರಾ ವೈಭವ ಅಮರ್ ರಹೆ ಮಾ. ಇದಕ್ಕಿಂತ ದೊಡ್ಡ ಸಾಲ ಯಾವುದಿದೆ ಸರ್ ದೇಶದ ಬಗ್ಗೆ? ಇದಕ್ಕಿಂತ ದೊಡ್ಡ ಸಾಲ ಯಾವುದಿರೋಕ್ಕೆ ಸಾಧ್ಯ ಹೇಳಿ? ಇದು ನಮ್ಮನ್ನೆಲ್ಲರನ್ನೂ ಮತ್ತು ಅನೇಕರ ಲಕ್ಷಾಂತರ ಜನ ಯಾಕೆ ಪ್ರೇರಣೆಗೆ ಒಳಗಾಗ್ತಾರೆ? ಮನುಷ್ಯನನ್ನು, ಯಾವುದೇ ಒಬ್ಬ ವ್ಯಕ್ತಿಯನ್ನು, ಅವನನ್ನು ನಾಯಕ, ಇವನನ್ನು ರೋಲ್ ಮಾಡೆಲ್ ಅಂತ ಯಾವಾಗ ಒಪ್ಕೋತಾರೆ? ಅವನ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಇಲ್ಲದೇ ಇರುವಾಗ. ಮೋದಿ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಭಾಳ ಕಮ್ಮಿ ಇದೆ. ನಾನು ಭಾಳ ಹೊಗಳು ಬಂಟನಾಗಿ ಮಾತಾಡಿದರೆ ಇಲ್ಲೇ ಇಲ್ಲ ಅಂತ ಹೇಳ್ಬೋದು, ಆದರೆ ಭಾಳ ಕಮ್ಮಿ ಇದೆ. ಇಟ್ ಈಸ್ ವೆರಿ ವೆರಿ ಲೆಸ್ ಇನ್ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಮಾತು ಮತ್ತು ಕಥೆಯಲ್ಲಿ ಅಂತರ, ಕರ್ನಿ ಅವ್ರ ಕಥನಿ ಮೇ ಅಂತರ ಇತ್ನಾ ಕಮ್ ಹೈ. ಹಾಗಾಗಿ ಮೋದಿಯವರನ್ನು ಜನ ದೇವರು ಅಂತ ನಂಬೋರು ಕೆಲವರಿದ್ದಾರೆ. ಯಾಕೆ? ಹೀ ಈಸ್ ಫಾರ್ ದಿ ಕಂಟ್ರಿ. ನನ್ನ ದೇಶಕ್ಕಾಗಿ ನಾನು ಮಾಡಬೇಕು.
ಮತ್ತು ಸತತವಾಗಿ ಕೆಲಸ ಮಾಡೋದು 75 ವರ್ಷದಲ್ಲಿ. ನಾವು ಮೊನ್ನೆ ನೋಡಿದ್ವಿ, ಹಿ ಕೇಮ್ ಅರೌಂಡ್ 5 o'clock ಮಾರ್ನಿಂಗ್, 10 o'clock ಕ್ಯಾಬಿನೆಟ್ ಇತ್ತು. ಅನೇಕರು ಕ್ಯಾಬಿನೆಟ್ ಇರಲ್ಲ ಅಂತ ಅಂದ್ಕೊಂಡಿದ್ದಾರೆ, ಪೋಸ್ಟ್ಪೋನ್ ಆಗ್ಬೋದು, ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಸ್ ಯೂಶ್ವಲ್ ಬುಧವಾರ ದಿವಸ ಕ್ಯಾಬಿನೆಟ್. ಸೊ ಇದು 75 ವರ್ಷ 76 ವರ್ಷದಲ್ಲಿ ಒಬ್ಬ ಮನುಷ್ಯ ಈ ಪ್ರಮಾಣದಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ನಮ್ಮ ಮನೆಯಲ್ಲೂ ಯಾರೋ ಹಿರಿಯರು ಇರ್ಬೋದು 75 ವರ್ಷಕ್ಕೆ ರಿಟೈರ್ ಆಗಿ ಆರಾಮಿರ್ತಾರೆ. ಈ ಮನುಷ್ಯ ಒಂದು ದಿವಸ ಆದರೂ ಖಾಲಿ ಕೂತದ್ದು ನೋಡಿಲ್ಲ ರೀ ನಾವು. ರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಅವ್ರ ಸ್ಟಾಫ್ ಹೇಳ್ತಾರೆ ಸಂಡೇ ಅವರ ಭಾಳ ಏನು ಪ್ರೋಗ್ರಾಮ್ ಅದು ಫಿಕ್ಸ್ ಮಾಡೋರು, ಸಂಡೇ एक दिन छोड़ दो आप क्यों तंग करते ಅಂತ ಅವ್ರು ಹೇಳಿರ್ತಾರೆ. ಅವ್ರೇನೋ ಹೇಳ್ತಿರ್ತಾರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡಿ 24/7 365 days ಆ್ಯಂಡ್ ದಟ್ ಈಸ್ ನಾಟ್ ಫಾರ್ ಹಿಮ್, ಫಾರ್ ದಿ ಕಂಟ್ರಿ. ಎಂಥ ಮಾತು. ನಾವು ಈ ಮೋದಿಯವರ ಇಂಟರ್ವ್ಯೂಗೆ ಹೋದಂಥ ಸಂದರ್ಭದಲ್ಲಿ ಸರ್, ನಮ್ಮ MD ಮತ್ತು CEO ಬರುಣ್ ದಾಸ್ ಅವರು, ನಿಮಗೂ ಕೂಡ ತುಂಬ ಆತ್ಮೀಯ ಸ್ನೇಹಿತರವರು, ಅವರು ಅಲ್ಲಿನ ಒಬ್ಬ ಅಧಿಕಾರಿಗೆ ಒಂದು ಪ್ರಶ್ನೆ ಕೇಳಿದ್ರು. ನೀರವ್ ಶಾ, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಫೀಸರ್. ಅವ್ರಿಗೆ ಕೇಳಿದ್ರು, ಇವ್ರ ಜೊತೆ ಕೆಲಸ ಮಾಡ್ತಿರಲ್ಲ. ನೀರವ್ ಶಾ ಅವ್ರಿಗೆ ಕೇಳಿದ್ರು, ಇವ್ರ ಜೊತೆ ಕೆಲಸ ಮಾಡ್ತಿರಲ್ಲ ಹೆಂಗೆ ಅನ್ಸುತ್ತೆ ಅಂತ. ತುಂಬ ಅದ್ಭುತ ಅಂತ ಅವರು ಕೆಲವೊಂದೆಲ್ಲ ಸಂಗತಿಗಳನ್ನ ಹೇಳಿದ್ರು. ತುಂಬ ಟಫಾ ಅಂತ ಕೇಳಿದ್ರು. ನಾನು ಕೇಳಿದ್ನಲ್ಲ ನಿಮಗೆ, ಇದೇ ರೀತಿ ತುಂಬ ಟಫಾ ಅಂತ ಹೇಳಿದ. ಅದಕ್ಕೆ ಟಫ್ ಅಂತ ಏನಿಲ್ಲ, ನೀವು ಅವ್ರು ಹೇಳಿದ ಕೆಲಸನ ಸರಿಯಾಗಿ ನಿಭಾಯಿಸ್ಬಿಟ್ರೆ ಯಾವುದು ಟಫ್ ಅನ್ನುವಂಥ ಪ್ರಶ್ನೆನೇ ಬರಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದಾದಮೇಲೆ ಅವ್ರು ಹೇಳಿದ್ದೇನು ಅಂದರೆ, ತುಂಬ ಕೋಪಗೀಪ ಏನಾದರೂ ಬರುತ್ತಾ ಅವ್ರಿಗೆ ಅಂತ ಕೇಳಿದ್ರು. ಆವಾಗ ಅವ್ರು ಒಂದು ಮಾತು ಹೇಳಿದ್ದೇನು ಅಂದರೆ, ಹೀ ಈಸ್ ವೆರಿ ಫರ್ಗಿವಬಲ್. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಸರಿ ನಾವು ತಪ್ಪುಗಳು ಮಾಡಿದ್ದೀವಿ, ಅವರು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ತಪ್ಪುಗಳು ನಮ್ಮಿಂದ ಕೆಲವೊಂದು ಸರಿ ಆಗ್ತವೆ. ಆದರೆ ಅವರು ಎಷ್ಟು ಚೆನ್ನಾಗಿ ನಮ್ಮನ್ನು ನಿಭಾಯಿಸ್ತಾರೆ ಅಂತ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳಿದೆ ಸರ್. ನಾಯಕತ್ವ, ಅರೆ ನಿನ್ನಿಂದ ಇಂಥ ತಪ್ಪಾಗ್ಬಿಡ್ತಾ, ಅರೆ ರೇ ನಿನ್ನಿಂದ ಆಗಕ್ಕೆ ಸಾಧ್ಯನೇ ಇಲ್ಲಲ್ಲ ಇದು, ನೋ 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 ಈ ಥರದ್ದು ಆಗಬಾರ್ದು. ಅದನ್ನು ಕೇಳ್ತಿದ್ದಂಗೆ ನಮ್ಗೆ ಅನಿಸ್ತಿತ್ತು, ಇನ್ಮೇಲೆ ಜನ್ಮದಲ್ಲಿ ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿಂತ. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಸೊ ಈ ತಮಗೂ ಕೂಡ ನೋಡಿ, ಒಂದೆರಡು ಎಕ್ಸಾಂಪಲ್ ಕೊಟ್ಟರಿ ತಾವು. ಮಧ್ಯರಾತ್ರಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಬಂದುಬಿಡಿ, ಈಗಲೇ ಬಂದುಬಿಡಿ ಅಂತ ಹೇಳಿದ್ದು. ಇದು ಈ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಭಾಳ ಕ್ಲಿಷ್ಟಕರವಾದಂಥ ಸಂದರ್ಭಗಳನ್ನು ಎದುರಿಸಿದ್ದೀಯಾ ಸರ್? ಅಲ್ಲ, ಕ್ಲಿಷ್ಟಕರ ಅಂತ ಅನಿಸೋದನ್ನೆಲ್ಲ, ಯಾಕಂದರೆ ಹಿ ಆಲ್ವೇಸ್ ಯೂಸ್ ಟು ಗೈಡ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀವು ಕೆಲಸ ಮಾಡ್ತಾ ಮಾಡ್ತಾ ತಪ್ಪಾದರೆ ಬೈಯಲ್ಲ. ನೀವು ಉದ್ದೇಶಪೂರ್ವಕವಾಗಿ ಅಕಸ್ಮಾತ್, ನಾನು ಯಾವುದೇ ಮಂತ್ರಿ ಅಂತಲ್ಲ, ಆ ರೀತಿಯ ಒಂದೇ ಒಂದು ಆರೋಪವೂ ಈ ಸರ್ಕಾರದ ಮೇಲೆ ಬಂದಿಲ್ಲ. ಆದರೆ ದುರುದ್ದೇಶಪೂರ್ವಕವಾಗಿ ಏನಾದರೂ ಪಾಲಿಸಿ ನೀವು ಯಾರ್ದೋ ಸಂಬಂಧ ಡಿವೇಟ್ ಮಾಡ್ತೀರಿ, ಈ ಥರ ಮಾಡಿದರೆ ಇಟ್ ಈಸ್ ಅನ್ಫಾರ್ಗಿವಬಲ್. ನೀವು ಕೆಲಸ ಮಾಡ್ತಾ ನೀವು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡ್ಬೇಕಾದ್ರೆ ಅನೇಕ ಸರ್ತೆ ತಪ್ತದೆ. ಆವಾಗ ಅವರು ಈ ಸೆಂಟೆನ್ಸ್ ಅವ್ರಿಗೆ ಗಮನಕ್ಕೆ ಬಂದಾಗ, ಈ ಸೆಂಟೆನ್ಸ್ ಹೇಳ್ಬೇಕು, ನೀನು ಈ ರೀತಿ ಹೇಳಬಾರ್ದು ಅಂತ ಹೇಳ್ತಿದ್ರು. ಆದರೆ ನೀವು ಅಕಸ್ಮಾತ್ ಪಾಲಿಸಿ ಮಾಡೋ ಮುಂದೆ ಯಾವುದೋ ಪರ್ಟಿಕ್ಯುಲರ್ ವ್ಯಕ್ತಿಗೆ ನೀವು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದರೆ, ಆ ರೀತಿಯಾದಂಥದ್ದು ಯಾವುದಾದ್ರೂ ಘಟನೆ ಬಂದರೆ ಡೆಫಿನೆಟ್ಲಿ ಈಸ್ ನಾಟ್ ಡಸಂಟ್ ಫಾರ್ಗಿವ್. ಹಿ ವಾಂಟ್ಸ್, ಹಿ ಮೀನ್ಸ್ ನೇಷನ್ ಫಸ್ಟ್. ಇದ್ರ ಬಗ್ಗೆ ಏನು ಡೌಟ್ ಇಲ್ಲ. ಹಾಂ, ತಪ್ಪು ಮನುಷ್ಯ ಮಾಡೇ ಮಾಡ್ತಾನೆ ಅನ್ನೋಂಥ ಸಹಜವಾದಂಥ ಏನೋ ಒಂದು ಮನುಷ್ಯ ಸಹಜವಾದಂಥ ಒಂದು ಗುಣ ಇದೆ. ಆ ಗುಣ ಅವರು ಸ್ವೀಕಾರ ಮಾಡ್ತಾರೆ. ಅವರು ಅದನ್ನು ಹೇಳ್ತಾರೆ, ನಾನು ಜೀವನದಲ್ಲಿ ತಪ್ಪು ಮಾಡಿದ್ದೇನೆ, ಆದರೆ ತಪ್ಪು ತಪ್ಪಾಗಿರಬೇಕು, ದುರುದ್ದೇಶದಿಂದ ಮಾಡುವಂಥ ಕೆಲಸ ಅದು ತಪ್ಪಲ್ಲ ಅಂತ. ಹಾಗಾಗಿ ಅವರು ಕಲೀಗ್ಸ್ಗೆ ಎದ್ದು, ಅವರ ಕ್ಯಾಬಿನೆಟ್ ಕಲೀಗ್ಸ್ ಅಂತ ನಾವೆಲ್ಲ ಇದ್ದೀವಿ, ಅವ್ರ ಜೊತೆ ಕೆಲಸ ಮಾಡೋದು ಒಂದೇನೋ ಕಷ್ಟ ಭಾರ ಅಂತ ಅನಿಸಲ್ಲ. ಬಿಕಾಸ್ ಹಿ ಲೀಡ್ಸ್ ಬೈ ಎನ್ ಎಕ್ಸಾಂಪಲ್. ಈಗ ಅವ್ರು ರಾತ್ರಿ 10 ಗಂಟೆಗೆ ಮಲಗಿ, ನೀವು ಬೆಳಿಗ್ಗೆ ನೀವು ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡಿರಿ ಅಂತ, ಅವ್ರು ರಾತ್ರಿ 1 ಗಂಟೆ ತನಕ ಕೆಲಸ ಮಾಡಿ ನಮಗೆ 11 ಗಂಟೆವರೆಗೆ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ನಾನು ಒಂದು ಸರ್ತೆ ಪಾರ್ಲಿಮೆಂಟ್ನಲ್ಲಿ ಒಂದು ಚರ್ಚೆ ನಡೆದಿತ್ತು 11:15. ನ್ಯಾಚುರಲಿ PM ಆ ಟೈಮ್ ಪಾರ್ಲಿಮೆಂಟ್ನಲ್ಲಿರಲ್ಲ. ನನಗೆ ರಾತ್ರಿ 11:15 ಫೋನ್ ಮಾಡಿದರು. फ़ोन ಮಾಡಿ ಕಹಾ ಹೇ ಅಂತಂದ್ರೆ, ನಾನು ಮೈ ಪಾರ್ಲಿಮೆಂಟ್ ಮೇ ಹೂ ಸರ್, ಓ ತೋ ಮೈ ಜಾನ್ತಾ ಹೂ ಅಂಥೇಳಿ ಸುಮ್ಮನೆ ಹಾಸ್ಯ ಮಾಡಿದರು. तो क्या सर कुछ इंस्ट्रक्शन है ಅಂತ ಕೇಳಿದೆ ನಾನು. कुछ इंस्ट्रक्शन नहीं है तो जब आप काम कर रहे हैं मैं भी कर रहा हूँ ಅಂತ ಹಾಸ್ಯ ಮಾಡಿದರು. ನೋಡಿ ಇಂಥ
ಹಂಗಾಗಿ ನಮಗೇನು ಅನ್ನಿಸ್ತದೆ, ನಮ್ಮ ಪ್ರಧಾನಮಂತ್ರಿ ಇಲ್ಲಿ ಅವ್ರು ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಯಾರೂ ಕೇಳಲ್ಲ. ನೋಬಡಿ ಆಸ್ಕ್ ನೀವು ಯಾಕೆ ಪಾರ್ಲಿಮೆಂಟ್ನಲ್ಲಿ ರಾತ್ರಿ 12ಕ್ಕೆ ಬಂದಿಲ್ಲ ಅಂತ. ಯಾಕಂದ್ರೆ 12ಕ್ಕೆ ಡಿಸ್ಕಷನ್ ನಡೀತಿತ್ತು, ನೆಕ್ಸ್ಟ್ ಡೇ ರಿಪ್ಲೈ ಇತ್ತು. ಬಟ್ ಪ್ರೈಮ್ ಮಿನಿಸ್ಟರ್ ಮಲಗಿರ್ಬೋದಾಗಿತ್ತು. he 74, 75 at that time, 72, 73. ಬಟ್ ಹಿ ವಾಸ್ ವರ್ಕಿಂಗ್. ಏನು ನಡೀತಾ ಇದೆ, ಯಾರೇನು ಮಾತಾಡಿದ್ದಾರೆ, ರಿಪೋರ್ಟ್ ತೊಗೊಂಡ್ರು. ಸೊ ಇದೇನು ಅನ್ನಿಸ್ತು ನಿಮಗೆ, ನ್ಯಾಚುರಲಿ ಈ ಮನುಷ್ಯ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ನಾವು ಅವರ ಜೊತೆಗಿದ್ದವರು, ನಮಗೆ ಅವಕಾಶ ಕೊಟ್ಟಿದ್ದಾರೆ ಅವರು, ನಾವು ಕೆಲಸ ಮಾಡ್ಬೇಕಂತನೂ ಸಹಜವಾದಂಥ ಭಾವ ಇದೆ. ಹೀಗಾಗಿ ನಾವು ಐ ಆಮ್ ವೆರಿ ಪ್ರೌಡ್ ದಟ್ ಅವರು ತಾವು ಕೆಲಸ ಮಾಡ್ತಾರೆ, ನಮಗೂ ಕೆಲಸಕ್ಕೆ ಹಚ್ತಾರೆ. ಅಲ್ಲ, ಅದರಲ್ಲೂ ಈ ನಿಮ್ಮದು ಅವ್ರದ್ದು ಬಾಂಧವ್ಯ ಮೋದಿಯವ್ರ ಜೊತೆಗಾಗಿರ್ಬೋದು, ಅಮಿತ್ ಶಾ ಅವ್ರ ಜೊತೆಗಾಗಿರ್ಬೋದು. ಯಾಕಂದರೆ ನಾನು ತುಂಬ ಒಬ್ಬ ಜರ್ನಲಿಸ್ಟ್ ಆಗಿ ಏನೇನು ಡೆವಲಪ್ಮೆಂಟ್ಗಳಿದೆ ಅದನ್ನು ಭಾಳ ನಾನು ತುಂಬ ಕೀನ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಿಮಗೆ ತುಂಬ ಅವರು ನಿಮ್ಮ ಮೇಲೊಂದು ಅಪಾರವಾದಂಥ ವಿಶ್ವಾಸ ಇದೆ. ಯಾಕಂದರೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ನಿಮ್ಮ ಹೆಸರನ್ನು ಹೇಳಿ, ಅದರಲ್ಲೂ ನೀವು ಈ ಗಣಿ ಖಾತೆಯನ್ನು ನಿರ್ವಹಿಸ್ತಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅವರು ತುಂಬ ಸಂದರ್ಭಗಳಲ್ಲಿ ಮೆಚ್ಕೊಂಡಿದ್ದಾರೆ. ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ ಅಂತ. ಹೇಗೆ ಸರ್ ಅದು? ನಾನು ಹೇಳೋದು, ಅವರು ಪಬ್ಲಿಕ್ ವೇದಿಕೆಯ ಮೇಲೆ ನನ್ನನ್ನು ಹೊಗಳಿರೋದು, ನಾನು ಅನ್ಕೋತೀನಿ ಅದು ಭಾಳ ದೊಡ್ಡ ನನ್ನ ಜೀವನದ ಸೌಭಾಗ್ಯ ಅಂತ. ಯಾಕಂದರೆ ನನಗೆ ಹೇಳಲಿಕ್ಕೇನೂ ಸಂಕೋಚ ಇಲ್ಲ. ಕೋಲು ಮೈನ್ಸ್ ಡಿಪಾರ್ಟ್ಮೆಂಟ್ ನಾನು ಕೊಟ್ಟಾಗ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ವೈ ಪ್ರೈಮ್ ಮಿನಿಸ್ಟರ್ ವಾಸ್ ಹ್ಯಾಪಿ ಆ್ಯಸ್ ಫಾರ್ ಆ್ಯಸ್ ಐ ಹ್ಯಾವ್ ಅಂಡರ್ಸ್ಟುಡ್. ಅವ್ರು ಏನು ನಮಗೆ ಸೂಚನೆ ಕೊಡ್ತಾಯಿದ್ರು, ಇದನ್ನು ಮಾಡಬೇಕು, ನಾನು ಚಾಚು ಚಪದ ಮಾಡಿದ್ದೇನೆ. ಅಂದರೆ ಅವರು ಹೇಳ್ತಾಯಿದ್ರು ಇದನ್ನು ಮಾಡಬೇಕು, ಇದು ಒಳ್ಳೆಯದಾಗತ್ತೆ ಅಂತ. ನಾವು ಅದನ್ನು ಗ್ರಾಸ್ ಮಾಡಿಕೊಂಡು ನಾವು ಅವರೇ ಹೇಳಿದ್ದೆ, ಐಡಿಯಾ ಅವ್ರದ್ದು, ಡಿಸಿಷನ್ ಅವ್ರದ್ದು, ಆದರೆ ಅದನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳಿಗೆ ಒಳ್ಳೆ ಎಕ್ಸಿಕ್ಯೂಷನ್ ಮಾಡಿದ್ದಾನೆ ಅಂತ ಹೊಗಳಿದ್ದಾರೆ. ಹಂಗೆ ಅವ್ರು ಎಲ್ಲ ಕಲೀಗ್ಗಳಿಗೂ ಸಹಿತ ಅವರು ಕೆಲಸ ಮಾಡೋಕ್ಕೋಸ್ಕರ ಮತ್ತು ಅವರು ಕೆಲಸ ಮಾಡಿದ ನಂತರ ಐಡಿಯಾ ಅವ್ರದ್ದು ಇರ್ತದೆ. ಆ್ಯಂಡ್ ಹಿ ಡಸಂಟ್ ಲೀವ್ ಎನಿಥಿಂಗ್ ಚಲ್ತಾ ಹೇ, ಇದು ಸ್ವಲ್ಪ ಹಿಂಗಾದ್ರೆ ಆಗಲಿ, ಇದೆಂದು ಇಲ್ಲ. ಹಿಂಗಾಗಿ ಹಿ ಈಸ್ ಎ ಪರ್ಫೆಕ್ಷನಿಸ್ಟ್. ಆ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವರು ಎಲ್ಲರಿಗೂ ಗೈಡ್ ಮಾಡ್ತಾರೆ. ಸುಮ್ಮನೆ ಒತ್ತಡ ಹಾಕಿ ಅವ್ರು ಹೋಗಿ ಮನೆಯಲ್ಲಿ ಆರಾಮಿದ್ದು ನೀನು ಇದನ್ನು ಮಾಡು ಅಂತ ಹೇಳಿ ಹೋಗಲ್ಲ. ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಹಿ ಟ್ರೈಸ್ ಟು ಎಕ್ಸ್ಪ್ಲೇನ್, ಕನ್ವಿನ್ಸ್ ಆ್ಯಂಡ್ ಗೈಡ್. ಅದೆಲ್ಲ ಆದ ನಂತರ, ನೀವು ಎಕ್ಸಿಕ್ಯೂಟ್ ಮಾಡಿದ ನಂತರ ಅವ್ರದ್ದೇ ಇದ್ದರೂ ಸಹಿತ ಅವರು ನಮ್ಮನ್ನು ಹೊಗಳ್ತಾರಲ್ಲ, ಆ ಮನುಷ್ಯನ ಬಗ್ಗೆ ಗೌರವ ನಿಮ್ಮದು 100 ಪಟ್ಟು ಜಾಸ್ತಿ ಆಗ್ತದೆ. ಆಮೇಲೆ ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ನ್ಯಾಚುರಲಿ, ಬಿಕಾಸ್ ಐಡಿಯಾ ಅವ್ರು ಕೊಟ್ಟಿರ್ತಾರೆ, ಹೇಳೋದು ಹೆಂಗೆ ಮಾಡಬೇಕು ಅಂತ ಹೇಳಿರ್ತಾರೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಾರೆ ಇದನ್ನು ಮಾಡಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು. ನನಗೆ ಚೆನ್ನಾಗಿ ನೆನಪಿದೆ, ಕೋಲ್ದಲ್ಲಿ ನಾವು ಮೇಜರ್ ಚೇಂಜಸ್ ಮಾಡಬೇಕಾದ್ರೆ ಈ ಕೋಲ್ದಲ್ಲಿ ಹಿಂದಿಂದ ಕೋರ್ಟ್ನಲ್ಲಿ ಹೋದಂಥ ಘಟನೆ ಕಾರಣದಿಂದ ಭಾಳಷ್ಟು ಜನ ಅಧಿಕಾರಿಗಳು ಹೆದರಿದ್ರು. ಇದು PM ಅವ್ರದ್ದು ಒಂದೇನಿತ್ತು, ನಮಗೆ ಕಲ್ಲಿದ್ದಲು ಅವೈಲೇಬಲ್ ಇರಬೇಕು. 2029 ಒಳಗಾಗಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕಲ್ಲಿದ್ದಲಿದೆ. ನಾನು ಕಲ್ಲಿದ್ದಲು ಸಚಿವರಾದಾಗ ನನಗೆ ಕರೆದಿದ್ದರು ಅವರು, ಪಾರ್ಲಿಮೆಂಟು ಎಲ್ಲ ಒಟ್ಟಿಗೆ ಇತ್ತು. ಹೀಗಾಗಿ ನಾನು ಮೊದಲೇ ಕರೆದ್ರು, ನೀನು ಕಲ್ಲಿದ್ದಲ ಬಗ್ಗೆ, ಮೈನ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಏನು ಗೊತ್ತಿಲ್ಲ ಅಂತಂದ್ರೆ, ಸ್ವಲ್ಪ ಆದರೂ ಗೊತ್ತಿರಬೇಕಲ್ಲ ಅಂತಂದ್ರೆ. ನಾನು ಹೇಳಿದೆ, ಸರ್ ಯಾವಾಗ ಈ ಕಲ್ಲಿದ್ದಲು ಬೆಂಕಿ ಹತ್ತಿ ಅದು ಉರಿದು ಹೋಗುತ್ತೆ, ಆವಾಗ ಲೈಟ್ ಹತ್ತತ್ತೆ, ಇಷ್ಟೇ ನನಗೆ ಗೊತ್ತಿರೋದು, ನಾನು ನಿಮ್ಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿದೆ. ನಾನೇ क्षमा याचने का कोई नहीं है, ऐसा इशू नहीं है, आप तो क्लीन स्लेट है, करो अच्छा काम, आपका मार्गदर्शन क्या है ಅಂತಂದು. ನಾವು ದೇಶದಲ್ಲಿ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ, ಆದರೆ ಕೋಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇದು ದೇಶಕ್ಕೆ ಮಾಡುವ ಮಹಾಪಾಪ ಅಂತ ಹೇಳಿದ್ರು. ಆಪ್ ಸಮಜ್ಗೆ ಅಂತಂದ್ರೆ, ಮೈ ಸಮಜ್ಗೆ ಸಾಬ್ ಅಂತ. ಏನು ಅಂತಂದ್ರೆ, ನಮ್ಮಲ್ಲಿ ಕೋಲು ಜಗತ್ತಿನ 5ನೇ ರಿಸರ್ವ್ ನಮ್ಮ ದೇಶದ ಭೂಗರ್ಭದಲ್ಲಿ ಕಲ್ಲಿದ್ದಲಿದೆ, ಅದನ್ನು ನಾವು ಹೊರಗೆ ತೆಗಿತಾ ಇಲ್ಲ. ನಮ್ಮ ದೇಶದಲ್ಲಿ ಆಯಿಲು, ಕಚ್ಚಾ ತೈಲ ಇಲ್ಲ, ಅದನ್ನು ನಾವು ಆಮದು ಮಾಡ್ಕೊಳ್ತೀವಿ, ಅದನ್ನು ನೀವು ಸಹನ ಮಾಡ್ಕೊಳ್ತೀರಿ. ಆದರೆ ನಮ್ಮ ದೇಶದಲ್ಲೇ ಇರುವಂಥ ಕಲ್ಲಿದ್ದಲನ್ನು ನಾವು ಇಂಪೋರ್ಟ್ ಮಾಡ್ಕೊತೀವಿ. ಇದು
ತಪ್ಪಲ್ಲ, ಇದು ಪಾಪ ಅಂತ ನೀವು ಹೇಳಿದರೆ ನನಗೆ ಹಿಂಗಾಗಿ ಗೊತ್ತಾಯಿತು ನಮ್ಮ ದೇಶದ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ಬೇಕಂತ. ಮಾರ್ಗಸೂಚಿ ಅಲ್ಲೇ ಇದೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತಂದ್ರೆ ಸಿ ಒಬ್ಬ ಮನುಷ್ಯನಿಗೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ನಮ್ಮ ತಂದೆ ಒಬ್ಬ ರೈಲ್ವೆ ನೌಕರ, ವಿಧಾನಸೌಧ ಒಳಗೆ ಹೋಗೋಕ್ಕಾಗಿರಲಿಲ್ಲ ನಮಗೆ, ವಿಧಾನಸೌಧ ನೋಡೋದಕ್ಕೆ ಪಾರ್ಲಿಮೆಂಟ್ ಒಳಗೆ. ಅಂದರೆ ನಾನು ಪೊಲಿಟಿಕಲ್ ಫೀಲ್ಡಿಗೆ ಬರೋಕ್ಕಿಂತ ಮೊದಲು ಸ್ಟೂಡೆಂಟ್ ಇದ್ದಾಗ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು ವಿಧಾನಸೌಧ ತೋರಿಸ್ತೀನಿ ಅಂತ. ನಮ್ಗೆ ನೋಡೋಕೆ ಒಳಗಡೆ ಬಿಡಲಿಲ್ಲ ಯಾರು. ಇಲ್ಲೇಪ್ಪ ದೇವರಾಜ ಅರಸೋದು ಎಲ್ಲ ಇಲ್ಲೇ ಕೂತ್ಕೊಳ್ಳೋದು, ನಡಿ ಹೋಗೋಣ ನಮ್ಮಂಥವ್ರಿಗೆಲ್ಲ ಇದಂತ ಕರ್ಕೊಂಬಂದಿದ್ರು. ಆದರೆ ನಮಗೆ ಇಷ್ಟು ಗೈಡ್ ಮಾಡಿ ಈ ಜಾಗಕ್ಕೆ ತಂದು ಕೂಡಿಸಿ ಇಷ್ಟು ನಿಖರವಾದ ನಿರ್ದೇಶನವನ್ನು ಕೊಟ್ಟು ಮಾಡಿದಾಗ ಸಹಜವಾಗಿ ಏನು ಅನಿಸುತ್ತೆ, ಐ ಶುಡ್ ವರ್ಕ್ ಬಿಕಾಸ್ ಆಫ್ ನೇಷನ್, ಐ ಶುಡ್ ವರ್ಕ್ ಬಿಕಾಸ್ ಮೈ ಲೀಡರ್ ಈಸ್ ಮೋದಿ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಸೊ ಹೀಗಾಗೇ ಆಗದಿರುವಂಥ ಕೆಲಸಗಳೆಲ್ಲವೂ ಕೂಡ ಆಗಿದೆ ಅಂತ. ಯಾಕಂದರೆ ಈ ಕಾಶ್ಮೀರದ ವಿಧಿಯನ್ನು ತೆಗೆದುಹಾಕುವಂಥದ್ದು ಇದೆಯಲ್ಲ, ಆದಷ್ಟು ಸುಲಭ ಇರಲಿಲ್ಲ. ನಾನು ಒಂದೆರಡು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟನ್ನೇ, ಸಮಯದ ಅಭಾವ ಇರೋದ್ರಿಂದ. ಎಲ್ಲವೂ ಕೂಡ ಸಾಧ್ಯವಾಗದೇ ಇರುವಂಥದ್ದನ್ನು ಸಾಧ್ಯವಾಗಿಸಿದ್ದಿತ್ತಲ್ಲ ಸರ್, ಎಲ್ಲವೂ ಕೂಡ ಮುಳ್ಳಿನ ಹಾದಿನೇ. ಅದನ್ನು ಎದುರಿಸುವಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ ಅಂತ. ಇಲ್ಲ, ಅವರು ಎಲ್ಲದಕ್ಕೂ ಪೂರ್ವ ತಯಾರಿಯನ್ನು ಭಾಳ ಚೆನ್ನಾಗಿ ಮಾಡಿರ್ತಿತ್ತು. ಉದಾಹರಣೆಗೆ ಆರ್ಟಿಕಲ್ 370 ತೆಗೆದಾಗ ಏನು ಘಟನೆಗಳಾಗ್ಬೋದು, ಇದನ್ನು ಅಮಿತ್ ಶಾ ಅವರು ಭಾಳ ವಿಸ್ತೃತವಾಗಿ ಯೋಚನೆ ಮಾಡಿ ಅವರೊಂದು ಪ್ಲ್ಯಾನ್ ಮಾಡಿದರು. ಏನಾಗಲಿಲ್ಲ ಅದು ಬೇರೆ ವಿಷಯ. ಆದರೆ ಅನ್ನೋದಕ್ಕೆ ದೇರ್ ಪ್ರಿಪ್ರೇಷನ್ ಟು ನೆಕ್ಸ್ಟ್ ಲೆವೆಲ್ ನೀವು ಇಮ್ಯಾಜಿನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಬಹಿರಂಗವಾಗಿ ಕೆಲವು ಸಂಗತಿಗಳನ್ನು ಹೇಳೋಕ್ಕಾಗಲ್ಲ, ಆದರೆ ಇಷ್ಟಂತೂ ನಾನು ಹೇಳ್ತೇನೆ. ಇನ್ಕ್ಲೂಡಿಂಗ್ ಬ್ಲಡ್ ಸ್ಟೋರೇಜ್ ತಯಾರಿಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಹಿಂಸೆ ಗಲಭೆ ಇತ್ಯಾದಿ ಆದರೆ ಕಾಶ್ಮೀರದಲ್ಲಿ ಎಲ್ಲವೂ ತಯಾರಿರಬೇಕು. ಅಂದರೆ ಹ್ಯೂಮನ್ ಲೈಫ್ ಶುಡ್ ನಾಟ್ ಬಿ ಲಾಸ್ಟ್. ಇನ್ನೂ ಅನೇಕ ತಯಾರಿದ್ದು, ಅದನ್ನೆಲ್ಲವೂ ಪಬ್ಲಿಕ್ಕಾಗಿ ನನಗೆ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಆದರೆ ಏನು, ಆ ಲೆವೆಲ್ದಲ್ಲಿ ತಯಾರಿ ಇಟ್ಟಿದ್ರು. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಎವ್ರಿಥಿಂಗ್ ಗೋಸ್ ದೇರ್. ಆರ್ಟಿಕಲ್ 370 ಇರ್ಬೋದು. ಇದರ ಜೊತೆಗೆ ಇನ್ನೊಂದು ಬಡವರ ಬಗ್ಗೆ ಅವರಿಗಿರುವಂಥ ಕಾಳಜಿ. ಅವರು 2014 ಹೇಳಿದರು, ನಾವು ಅವ್ರನ್ನ ಪಾರ್ಲಿಮೆಂಟ್ರಿ ಪಾರ್ಟಿ ಲೀಡರಾಗಿ ಆರಿಸಿದಾಗ ಭಾಷಣದ ಬಹುತೇಕವಾಗಿ ಮೊದಲನೇ ಸೆಂಟೆನ್ಸ್, ಮೇನ್ ಭಾಷಣ ಮೊದಲಿದ್ದು ಅದ್ವಾನಿಯವರು ನರೇಂದ್ರ ಭಾಯಿ ಕಾ ಕೃಪಾ ಹೇ ಅಂತ ಹೇಳಿದರು. ಅದಕ್ಕೆ ಅವರು ಸ್ವಲ್ಪ ಎಮೋಷನಲ್ ಆದರು. ಅದರಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಅವ್ರು ಹೇಳಿದರು, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ. ಹಾಗಾಗಿ ಇವತ್ತೇನು ಮಿಡಲ್ ಮೆನ್ಗಳನ್ನು ಅವಾಯ್ಡ್ ಮಾಡಿದರು. DBT, ಈ DBT ಭಾಳ ಹೇಳ್ತಾರೆ. ಆಧಾರ ನಾವು ಶುರು ಮಾಡಿದ್ವಿ. ಆಧಾರಕ್ಕೆ ಒಂದು ಕಾನೂನಿನ ಆಧಾರ ಇರಲಿಲ್ಲ. ಫಸ್ಟ್ ಕಾಂಗ್ರೆಸ್ದವ್ರು ಹೇಳ್ತಾರೆ ನಾವು ಮಾಡಿದ್ವಿ. ಪ್ರಧಾನಮಂತ್ರಿಗಳೇನು ಹೇಳಿದರು, ಜನ್ಧನ್ ಅಕೌಂಟ್ ಓಪನ್ ಮಾಡೋಣ ಅಂತ ನಗಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ದವರು. ನಾವೇ ಬ್ಯಾಂಕ್ ನ್ಯಾಷನಲೈಸ್ ಮಾಡಿ ನಾವೇ ಮಾಡಿದ್ವಿ. ಎಷ್ಟಾದ್ರಿ 50 ಕೋಟಿ, ಹೆಚ್ಚು ಕಡಿಮೆ 50 ಕೋಟಿ, 42 ಕೋಟಿ ಜನ್ಧನ್ ಅಕೌಂಟ್. ಅದು ಇದರಿಂದ ಏನಾಗುತ್ತೆ, ಏನು ಬಡತನ ನಿರ್ಮೂಲ ಆಗುತ್ತೆ ಅಂತಂದ್ರೆ ಪ್ರಧಾನಮಂತ್ರಿಗಳು ಸಿಂಪಲ್ಲಾಗಿ ಏನು ಮಾಡಿದರು, ಆಧಾರಕ್ಕೆ ಅದಕ್ಕೆ ಲಿಂಕ್ ಮಾಡಿದರು. ಮೊಬೈಲ್, ಆಪ್ಟಿಕಲ್ ಫೈಬರ್ ಕೇಬಲ್ 300 ಹಳ್ಳಿಯಲ್ಲಿ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೆಗೆದುಕೊಂಡಾಗ. ದೇಶದ ಎಲ್ಲ ಹಳ್ಳಿಗಳಿಗೂ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿದರು. ಪರ್ GB ಕಾಸ್ಟ್, ಡಾಟಾ ಕಾಸ್ಟ್ ಎಷ್ಟಿತ್ತು ಪರ್ GB? 280 ರೂಪಾಯಿ. ಈಗ ಜಗತ್ತಲ್ಲೇ ಸೋವಿ 9 ರೂಪಾಯಿ. ಆ್ಯಂಡ್ ವಿ ಆರ್ ಲೋಯೆಸ್ಟ್ ಇನ್ ದಿ ವರ್ಲ್ಡ್ ಬಿಕಾಸ್ ಆಫ್ ದ್ಯಾಟ್. ಡಿಜಿಟೈಸೇಷನ್ ಆದಾಗ, ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಮೋದಿ ಮಾತಾಡಿದಾಗ ಚಿದಂಬರಂ ಏನು ಹೇಳಿದರು, ದೆರ್ ಇಸ್ ನೋ ಎಲೆಕ್ಟ್ರಿಸಿಟಿ, ದೆರ್ ಇಸ್ ನೋ ವೈಫೈ, ಪೀಪಲ್ ಆರ್ ಇಲ್ಲಿಟ್ರೇಟ್, ವಾಟ್ ಆರ್ ಯು ಟಾಕಿಂಗ್? ಅವ್ರ ಭಾಷಣ ಇವತ್ತಿಗೂ ಫೇಮಸ್ ಇದೆ. ನಾನು ಸಾಧ್ಯ ಇದ್ದಷ್ಟು ಅವ್ರ ಇದರಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಬಟ್ ಟುಡೇ ನಾವಿಲ್ಲಿ ಅರ್ಧ ಗಂಟೆಯಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ ರಂಗನಾಥ್ ಅವರೇ. 20 ಮಿಲಿಯನ್ ಟ್ರಾನ್ಸಾಕ್ಷನ್ ಆಗ್ತದೆ ವಿದಿನ್ ಹಾಫ್ ಆನ್ ಅವರ್. ಆ್ಯಂಡ್ UPI ಇಡೀ ಜಗತ್ತಿನಲ್ಲೇ ಇವತ್ತು ನಾವು 8 ದೇಶಗಳಲ್ಲಿ ಇವತ್ತು UPI ಇದೆ, ರುಪೇ ಕಾರ್ಡ್ ಇದೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಹೈ. DBTಯಲ್ಲಿ ಇದೇ ಆಧಾರ್, ಇದೇ ಜನ್ಧನ್, ಇದೇ ಮೊಬೈಲ್ ಮೂಲಕ 4 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಮೋದಿಯವರಿಗೆ ಯಾರು ಬೈತಾರಲ್ಲ,
ಇದು ಒಂದು ಕಾರಣ ಇದೆ. ಮಧ್ಯೆ ಏನು ಹೋಗ್ತಾ ಇತ್ತಲ್ಲ ಅದೆಲ್ಲ ನಿಂತು ಹೋಯ್ತು. ಯಾಕಂದರೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗ್ತದೆ, ಸಬ್ಸಿಡಿ ಅವ್ರ ಅಕೌಂಟಿಗೆ ಹೋಗ್ತದೆ, ಸ್ಕಾಲರ್ಶಿಪ್ ಅವ್ರ ಅಕೌಂಟಿಗೆ ಹೋಗ್ತದೆ. ಈಗ ನಾವು ಒಂದು ಹೊಸ ಶುರು ಮಾಡಿದ್ದೀವಿ. ಈಗ ರೇಷನ್ನು ಮಿಸ್ಯೂಸ್ ಆಗಬಾರ್ದು ಅಂಥೇಳಿ ನಾವೊಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಮಾಡಿದ್ವಿ. ಇಫ್ ಯು ಆರ್ ಎ ರೇಷನ್ ಕಾರ್ಡ್ ಹೋಲ್ಡರ್, ನಿಮ್ಮ ಇದರಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕು ನೀವು. ಆ ಆ್ಯಪಿಗೆ ನಿಮ್ಮದು 5 kg ಅಕ್ಕಿ ಅಥವಾ 5 kg 3 kg ಅಕ್ಕಿ 2 kg ಗೋಧಿ ವಾಟ್ ಎವರ್ ಇಟ್ ಈಸ್, ಒಟ್ಟು 5 kg ಇದರದ್ದು ದುಡ್ಡು ಎಷ್ಟಾಗತ್ತೆ ನಿಮ್ಮ ಅಕೌಂಟದಲ್ಲಿದೆ ಅಂತ ನೀವು ಅದನ್ನು ನಿಮ್ಮ ಸಮೀಪದ ರೇಷನ್ ಕಾರ್ಡಿಗೆ ಹೋಗಿ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ನಂತರ ನಿಮಗೆ 5 kg ಕೊಡಬೇಕು. ಆ 5 kg ಕೊಡಬೇಕಾದ್ರೆ ನಿಮ್ಮ ವೇಯಿಂಗ್ ಸ್ಕೇಲು ಮತ್ತು ನಿಮ್ಮ ಇದು ಲಿಂಕ್ ಆಗಿರ್ತದೆ. ವೇಯಿಂಗ್ ಸ್ಕೇಲು ಈ ಪಾಸ್ ಮಷಿನ್ಗೆ ಲಿಂಕ್ ಆಗಿರ್ತದೆ. ನಿಮ್ಮ ಹಣ ಆ ರೇಷನ್ ಕಾರ್ಡ್ನಿಂದ ನೀವು ಸ್ಕ್ಯಾನ್ ಮಾಡ್ತೀರಿ, ಅದು ದುಡ್ಡು ಬ್ಯಾಂಕಿಗೆ ನಿಮ್ಮಿಂದ ಡಿಡಕ್ಟ್ ಆಗ್ತದೆ. ಆವಾಗ ನಿಮಗೆ ಎಷ್ಟು ಅಕ್ಕಿ ಬಂತು ಅಂತ ಇರ್ತದೆ, ನಿಮಗೆ ಎಷ್ಟು ಗೋಧಿ ಬಂತು ಅಂತ ಇರ್ತದೆ. ಅದು ನಮಗೆ ನೇರವಾಗಿ ಭಾರತ ಸರ್ಕಾರಕ್ಕೆ ಗೊತ್ತಾಗ್ತದೆ. ಇವತ್ತು ಡಿಜಿಟೈಸೇಷನ್ ಜನಕ್ಕೆ ಹೆಂಗೆ ಉಪಯೋಗ ಮಾಡ್ಬೋದು? ರೇಷನ್ ಕಾರ್ಡ್ ನಾವು 4 kg ಕೊಟ್ಟ ಇದಿಲ್ಲ. ಇವತ್ತು ಅವನದು ವೇಯಿಂಗ್ ಸ್ಕೇಲು, ಒಂದು ಇ ಪಾಸ್ ಮಷಿನ್ನು, ಅವನದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ದೇ ಆರ್ ಲಿಂಕ್ಡ್. ಹೂ ಹ್ಯಾಡ್ ಇಮ್ಯಾಜಿನ್ ದಿಸ್? ಇಟ್ ಈಸ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಇಮ್ಯಾಜಿನ್ಡ್. ಕೇವಲ ಪ್ರಧಾನಮಂತ್ರಿಗಳು ಇದನ್ನು ಇಮ್ಯಾಜಿನ್ ಮಾಡಿದರು. ಈ ಪ್ರಧಾನಮಂತ್ರಿಗಳು 3 ಸರ್ತಿ ಆರಿಸಿ ಬರ್ತಾರೆ ಅಂತಂದ್ರೆ 25 ಕೋಟಿ ಜನ ಬಡವರು. ನನ್ನ ಸ್ಟೇಟ್ಮೆಂಟಲ್ಲಿ ಐ ಆಮ್ ನಾಟ್ ಟೆಲ್ಲಿಂಗ್ ದೇಶದಲ್ಲಿ ಬಡತನವೇ ಇಲ್ಲ, ಇದನ್ನು ನಾನು ಕ್ಲೇಮ್ ಮಾಡ್ತಾ ಇಲ್ಲ. ಆದರೆ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ. ಈ ಸರ್ವೆ ನರೇಂದ್ರ ಮೋದಿ ಸರ್ವೆ ಅಲ್ಲ, ಈ ಸರ್ವೆ ಪ್ರಹ್ಲಾದ್ ಜೋಶಿ ಸರ್ವೆ ಅಲ್ಲ, ಈ ಸರ್ವೆ ಜಾಗತಿಕ ಮಟ್ಟದ IMF ಇದ್ದು, ವರ್ಲ್ಡ್ ಬ್ಯಾಂಕು, ಅಫ್ಕೋರ್ಸ್ ನೀತಿ ಆಯೋಗನೂ ಮಾಡಿದೆ. ಇವ್ರ ಸರ್ವೆ 25 ಕೋಟಿ ಜನ ಹೊರಗಡೆ ಬಂದಿದ್ದಾರೆ. 81 ಕೋಟಿ ಜನಕ್ಕೆ ನಾವು ಇವತ್ತು ಫ್ರೀ ರೇಷನ್ ಕಾರ್ಡ್ ಕೊಡ್ತಾಯಿದ್ದೀವಿ, ಫ್ರೀ ರೇಷನ್ ಕೊಡ್ತಾಯಿದ್ದೀವಿ. ಅದರಲ್ಲಿ ನಾವು ಡಿಜಿಟೈಸೇಷನ್ ತರ್ತಾಯಿದ್ದೀವಿ. ಈ ಡಿಜಿಟೈಸೇಷನ್ ತರ್ತಾಯಿದ್ದೀವಲ್ಲ, ತಂದಿದ್ದೀವಿ. ಸೊ ಪೀಪಲ್ ಆರ್ ಹ್ಯಾಪಿ. ಸೊ ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮ ಕಿಸಾನ್ ಕಲ್ಯಾಣ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆಯೊಳಗೆ 4,13,000 ಕೋಟಿ ಕೊಟ್ಟಿದ್ದೀವಿ. ಭಾಳಷ್ಟು ಜನ ಏನು ಹೇಳ್ತಾರೆ, ಸಾಲ ಮನ್ನಾ. ಇಡೀ 77 ವರ್ಷದ 78 ವರ್ಷದ ಸ್ವತಂತ್ರ ಅವಧಿಯಲ್ಲಿ ಇಷ್ಟು ಅಮೌಂಟ್ ಸಾಲ ಮನ್ನಾಕ್ಕೆ ಹೋಗಿಲ್ಲ. 4,13,000 ಕೋಟಿ ರೂಪಾಯಿ ನೇರವಾಗಿ ಆ ಬಡವನ ರೈತನ ಅಕೌಂಟ್ದಲ್ಲಿ ಹಣ ಹೋಗಿದೆ. ಅದಕ್ಕೆ ಟಾಪಪ್ ಆಗಿ ಕೆಲವು ರಾಜ್ಯಗಳು ಕೊಡ್ತಾ ಇದ್ದಾವೆ. ಮತ್ತು ದೇಶದಲ್ಲಿ ಇಂಡಸ್ಟ್ರಿ ಬರ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ರಂಗನಾಥ್ ಅವರೇ ಒಂದೇ ಒಂದು ವ್ಯಾಕ್ಸಿನ್ ತಯಾರಾಗ್ತಿರಲಿಲ್ಲ. ಕೋವ್ಯಾಕ್ಸಿನ್ ಆಯಿತು. ನಾನು ಒಂದು ಸರ್ತಿ ಕೇಳಿದೆ ಪ್ರಧಾನಮಂತ್ರಿಗಳಿಗೆ, ನೀವು ನನಗೆ ಏನು ಹೇಳಿದಿರಿ, ವೈಯಕ್ತಿಕ ಅನುಭವಗಳನ್ನು ಹೇಳು ಅಂತ. ನಾನು ಅದಕ್ಕೆ 12 ವರ್ಷದ ಸಾಧನೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೇನೆ. ಯಾಕಂದರೆ ತುಂಬ ನೀವು ಹತ್ತಿರದಲ್ಲಿರೋದ್ರಿಂದ ಸರ್, ಈ ಕೆಲವೊಂದು ಯಾರಿಗೂ ಗೊತ್ತಿಲ್ಲದಿರುವಂಥ ಸಂಗತಿ ನೋಡಿ. ನೀವು ಈ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ಓಕೆ, ಈ ರೀತಿ ಆಗಲಿಲ್ಲ ಅಂದರೆ, ಯಾಕಂದರೆ ಬಂದಂಥ ಸ್ಟೇಟ್ಮೆಂಟ್ಗಳಿದ್ವಲ್ಲ ಸರ್, ಹೆಂಗಿದ್ವು? ರಕ್ತದ ಕೋಡಿ ಹರಿತದೆ ಇಲ್ಲಿ ಹೆಂಗಂತ ಆಗಬಾರ್ದಾಗತ್ತೆ, ನಿಮಗೆ ಧೈರ್ಯ ಇದ್ದರೆ ಮುಟ್ಟಿ ನೋಡಿ ನಮ್ಮನ್ನು, 1-2. ಸೊ ಇಂಥದಕ್ಕೆಲ್ಲ ಸಾಕ್ಷಿಗಳು ಸರ್, ತಾವು ಎಲ್ಲ ಹತ್ತಿರದಿಂದ ನೋಡಿರುವಂಥವ್ರು. ಅದಕ್ಕೆ ಹಾಗಾಗಿ ನಿಮ್ಮ ಅನುಭವ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೋವಿಡ್ ಆದಾಗ ಕೇಳಿದೆ. ಕೋವಿಡ್ ಆದಾಗ ನನಗೊಂದು ದಿವಸ ಕರೆದರು ಅವರು. ಸೆಷನ್ ನಡೀತಾ ಇತ್ತು, ಫೈನಾನ್ಸ್ ಬಿಲ್ ಪಾಸಾಗಿರಲಿಲ್ಲ. ಮೋದಿ ಸಾಹೇಬರು ಫೈನಾನ್ಸ್ ಬಿಲ್ಲು ಬೇಗ ಪಾಸ್ ಮಾಡಿಸಿ ಸೆಷನ್ ಅಡ್ಜರ್ನ್ ಮಾಡಬೇಕಾಗತ್ತೆ ಅಂತಂದರು. ನಾನು ಹೇಳಿದೆ, ಇಲ್ಲ ಫೈನಾನ್ಸ್ ಬಿಲ್ಲು ಟೈಮ್ ಆಗ್ತಾಯಿದೆ ಏನು ಅಂತ. ನಾನು ನಿರ್ಮಲಾ ಅವರಿಗೆ ಹೇಳ್ತೇನೆ ಅಂದರೆ ಅವ್ರು ಹೇಳಿದ್ದು, ನೀನು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳು, ಬೇಗ ಫೈನಾನ್ಸ್ ಬಿಲ್ ಪಾಸ್ ಮಾಡಿ ಕ್ಲೋಸ್ ಮಾಡೋಣ ಅಂತ. ನಾನು ಭಾಳ ಆತಂಕದಿಂದ ಕೇಳಿದೆ. ಕೋಟ್ಯಾಂತರ ಜನ ಸಾಯ್ತಾರೆ, ದೇಶ ಮುಳುಗಿ ಹೋಗ್ತದೆ, ಎಕಾನಮಿನೇ ಇರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಏನು ಅಂತ. ಹಾಗೇನಾಗಲ್ಲ, ಚಿಂತೆ ಮಾಡಬೇಡ, ನಮ್ಮದೇ ಆದಂಥ ವ್ಯಾಕ್ಸಿನ್ ನಾವು ತಯಾರು ಮಾಡ್ತೀವಿ. ಹೆಂಗೆ ಮಾಡ್ತೀರಿ ಅಂತ ಆಲ್ರೆಡಿ ಹೇಳಿದ್ದೇನೆ ನಾನು ಅಂತ. ಸೈಂಟಿಸ್ಟ್ಗಳನ್ನು, ಮ್ಯಾನುಫ್ಯಾಕ್ಚರರ್ಸನ್ನು, ಸಂಬಂಧಿಸಿದವ್ರನ್ನ ಎಲ್ಲರೂ ಕರೆದು ಮಾತಾಡಿದ್ದೇನೆ.
ಆಗ್ತದೆ. ನೋಡಿರಿ, ಮನುಷ್ಯನ ವಿಶ್ವಾಸ ನೋಡ್ರಿ. ಸಮಸ್ಯೆಯಲ್ಲಿ ಅಪಾರ್ಚುನಿಟಿ ಹುಡುಕೋದು ಒಂದು ವರ್ಗ, ಅಪಾರ್ಚುನಿಟಿಯಲ್ಲಿಯೂ ಸಮಸ್ಯೆ ಹುಡುಕೋದು ಇನ್ನೊಂದು ವರ್ಗ. ಅದು ಯಾವುದಂತ ನಿಮ್ಗೆ ಗೊತ್ತಿದೆ. ಈ ಸಮಸ್ಯೆಯಲ್ಲಿ ಅಪಾರ್ಚುನಿಟಿಯನ್ನು ಹುಡುಕುವಂಥದ್ದು ಪ್ರಧಾನಮಂತ್ರಿಗಳು ಹೇಳಿದರು, ನಮ್ಮ ಸಿಸ್ಟಮ್ದಲ್ಲಿ ನಾವು ಹೋಗೋಣ, ವ್ಯಾಕ್ಸಿನೇಷನ್ ಡ್ರೈವ್ ತೆಗೆದುಕೊಳ್ಳೋಣ. ಚಪ್ಪಾಳೆ ಹೊಡೆದಿದ್ದಕ್ಕೆ, ಜಾಗಟೆ ಬಾರಿಸಿದ್ದಕ್ಕೆ ಅಪಮಾನ ಮಾಡಿದಾರಲ್ಲ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. 2.5 ಕೋಟಿ ಜನಸಂಖ್ಯೆ. 2022ರಲ್ಲಿ ಆಸ್ಟ್ರೇಲಿಯಾಕ್ಕೆ ನಾವು ಹೋದಾಗ 200 ರಿಸ್ಟ್ರಿಕ್ಷನ್. ನಾನು ಕೇಳಿದೆ ನಮ್ಮ ಕೌಂಟರ್ ಪಾರ್ಟಿಗೆ, ವೈ ಸೋ ಮಚ್ ರಿಸ್ಟ್ರಿಕ್ಷನ್ ಅಂತ. ಯಾಕಂದ್ರೆ ನಮ್ಮ ಸಭೆಗೆ ಬರೋರಿಗೆ ಎಲ್ಲ ಮಾಸ್ಕು ಎಲ್ಲ ಭಾಳ ಇತ್ತು. ದೆನ್ ಶಿ ಸೆಡ್, ಎಕ್ಸಲೆನ್ಸಿ ಕೋವಿಡ್, ಇಸ್ ಇಟ್ ಸ್ಟಿಲ್ ಸೋ ಮಚ್ ಆಫ್ ರಿಸ್ಟ್ರಿಕ್ಷನ್ಸ್ ಆರ್ ದೇರ್ ಅಂತ ಕೇಳಿದೆ. ಹೌದು ಅಂತ. ವಾಟ್ ಅಬೌಟ್ ಯು ಅಂದ್ರೆ, ಇಲ್ಲ ಎಲ್ಲ ನಡೀತಾ ಇದೆ, ಜನ ಆನಂದವಾಗಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗ್ತಾ ಇದ್ದಾವೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮಲ್ಲಿ ಮದುವೆಗೆ ಜನ ಸೇರ್ತಾರೆ ಅಂತ ಹಾಸ್ಯ ಮಾಡಿದ್ದು ನಾನು. ಹೌ ಕಮ್ ಅಂತಂದರು. 200 ಕೋಟಿಗಿಂತ ಹೆಚ್ಚು ನಾವು, ಆವಾಗ 198 ಆಗಿತ್ತು, ಸುಮಾರು 200 ಕೋಟಿ ನಾವು ಅಡ್ಮಿನಿಸ್ಟ್ರ್ ಮಾಡೀವಿ ವ್ಯಾಕ್ಸಿನ್ ಅಂತ. ಕ್ಯಾನ್ ಯು ಕನ್ವರ್ಟ್ ಇಟ್ ಟು ಮಿಲಿಯನ್ ಆರ್ ಬಿಲಿಯನ್ ಅಂತ ಕೇಳಿದ್ರು. ಐ ಸೆಡ್ 2 ಬಿಲಿಯನ್. ಶಿ ವಾಸ್ ಶಾಕ್ಡ್, ಶಿ ವಾಸ್ ಪರ್ಪ್ಲೆಕ್ಸ್ಡ್. ದಿಗ್ಭ್ರಾಂತರಾಗಿ ಕೇಳಿದ್ರು, 2 ಬಿಲಿಯನ್ ಯು ಆರ್ ಸ್ಪೀಕಿಂಗ್, ಯು ಮೀನ್ ಇಟ್ ಅಂದ್ರೆ. ಎಸ್, ಐ ಮೀನ್ ಇಟ್ ಅಂತಂದೆ. ನಾನು ನಿಮ್ಮದೇನಾಗಿದೆ ಅಂತ, ನಮ್ಮದು ಒಂದು 1.25 ಕೋಟಿ ಆಗಿದೆ ಅಂತಂದ್ರೆ. ಜನಸಂಖ್ಯೆ 2.5 ಕೋಟಿ. 200 ಡೋಸ್ ನಾವು ಕೊಟ್ಟಿದ್ದೀವಿ ರೀ. ಅಲ್ಲಿ ಯಾಕೆ ಆಗಿಲ್ಲ ಅಂತ ಕೇಳಿದರೆ ಜನ ವಿರೋಧ ಮಾಡ್ತಾಯಿದ್ರು. ನಾವ್ಯಾಕೆ ತೊಗೋಬೇಕು, ನಾವ್ಯಾಕೆ ಮಾಸ್ಕ್ ಹಾಕಬೇಕು. ಇಲ್ಲಿ ಎವ್ರಿಬಡಿ ಫಾಲೋಡ್ ದಿ ಇನ್ಸ್ಟ್ರಕ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್, ರಿಕ್ವೆಸ್ಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ವೈ ಪ್ರೈಮ್ ಮಿನಿಸ್ಟರ್ ಕ್ರಿಯೇಟೆಡ್ ಒಂದು ಜಾಗೃತಿ. ನಾವು ನನಗಾಗಿ ಅಷ್ಟೇ ಅಲ್ಲ, ನಿನಗೆ ಕೋವಿಡ್ ಬಂದರೆ ನೀನು ಐಸೋಲೇಷನ್ದಲ್ಲಿದ್ದರೆ ಬೇರೆಯವರು ಕೊಡು ತಪ್ತದೆ. ನೀನು ಸಮಾಜಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ ನೀನು ಬದುಕು. ನೀನು ಕುಟುಂಬಕ್ಕಾಗಿ ಬದುಕಿದಾಗ ನಿನಗೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಸಮಾಜಕ್ಕಾಗಿ ಬದುಕಿದಾಗ ದೇಶಕ್ಕೆ ಒಳ್ಳೆಯದಾಗತ್ತೆ, ದೇಶಕ್ಕೆ ಬದುಕಿದಾಗ ಜಗತ್ತಿಗೆ ಒಳ್ಳೆಯದಾಗತ್ತೆ. ಅದಕ್ಕೆ ಚಪ್ಪಾಳೆ ಹೊಡಿಸಿದ್ರು, ದೇವ್ರ ಬಂದು ದೀಪ ಹಚ್ಚಿದ್ರು, ಜಾಗಟೆ ಬಾರಿಸಿದ್ರು. ಜನಕ್ಕೆ ಅನ್ನಿಸ್ತೆ, ಅರೆ ಮಾಡಬೇಕಪ್ಪ ನಾವು ಏನಾದ್ರು. ಯಾರೂ ಏನೂ ಯೋಚನೆ ಮಾಡಲಿಲ್ಲ. ವ್ಯಾಕ್ಸಿನ್ ತೊಗೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಮನೆಯಲ್ಲಿದ್ದರು. ವಾಲಂಟರಿ ಲಾಕ್ಡೌನ್ ಮೇಂಟೈನ್ ಮಾಡಿದರು, ವಾಲಂಟರಿ ಜನತಾ ಕರ್ಫ್ಯೂ ಡಿಡ್ ಇಟ್. ವೈ? ಬಿಕಾಸ್ ಪೀಪಲ್ ಫೆಲ್ಟ್ ದಿಸ್ ಮ್ಯಾನ್ ಈಸ್ ಫಾರ್ ಅಸ್. ಈ ವ್ಯಕ್ತಿ ನನಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ವಾತಾವರಣ ಏನು ಪ್ರಧಾನಮಂತ್ರಿ ನಿರ್ಮಾಣ ಮಾಡಿದ್ರಲ್ಲ, ಇದು ಆ ಮನುಷ್ಯನ ತಾಕತ್ತು. ಆವಾಗ ಒಂದು ಮಾತು ಹೇಳಿದ್ರು ಅವರು, ಪ್ರಹ್ಲಾದ್, ಇದಾದ ನಂತರ ಜಗತ್ತಿನ ಗ್ಲೋಬಲ್ ವರ್ಲ್ಡ್ ಆರ್ಡರ್ ವಿಲ್ ಚೇಂಜ್ ಆ್ಯಂಡ್ ಇಂಡಿಯಾ ವಿಲ್ ಲೀಡ್. ಆ್ಯಂಡ್ ದ್ಯಾಟ್ ಈಸ್ ಫ್ಯಾಕ್ಟ್. ವಿ ಆರ್ ಇವತ್ತಿಗೂ ಸಹಿತ ಈ ಎಲ್ಲ ಕ್ರೈಸಿಸ್ಗಳ ಮಧ್ಯೆ ನಾವು ಜಗತ್ತಿನ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇರಬಹುದು. ಇತ್ತೀಚಿನ ವೆಸ್ಟ್ ಏಷ್ಯಾ ಕ್ರೈಸಿಸ್ಸು, ಅಮೇರಿಕಾ ಮತ್ತು ಇರಾನ್, ಇಸ್ರೇಲ್, ಇದರ ಮಧ್ಯೆ US, ಉಕ್ರೇನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನಮಗೆ ನೇರ ಸಂಬಂಧ ಇಲ್ಲ ಅಂದರೂ ಸಹಿತ ಪಕ್ಕದಲ್ಲಿ ಜಗಳ, ಇದರೆಲ್ಲದರ ಮಧ್ಯೆಯೂ ಸಹಿತ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ವಲ್ಪ ಎಕಾನಮಿ. ನಾವು ಅಂದುಕೊಂಡಷ್ಟು ಆ ರ್ಯಾಂಕಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ನಾವು ಆಲ್ಮೋಸ್ಟ್ 4ಕ್ಕೆ ಬಂದಿದ್ದೀವಿ, ಅದು 5 ಆಗಿರ್ಬೋದು. ಆದರೆ ಇದರ ಹೊರತುಪಡಿಸಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇದು ಕೆನಾಟ್ ಬಿ ಡಿನೈಡ್. ನಮ್ಮ ಎಕ್ಸ್ಪೋರ್ಟು 11% ಜಾಸ್ತಿ ಆಗಿದೆ. ಕೋವಿಡ್ ಸಮಯದಲ್ಲಿ PPE ಕಿಟ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ರೀ. ಬುಲೆಟ್ ಪ್ರೂಫ್ ಜಾಕೆಟ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಮಿಲಿಟ್ರಿ ಅವರಿಗೆ. ಇವತ್ತು 38,000 ಕೋಟಿ ರೂಪಾಯಿ ನಾವು ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಮಾಡ್ತಾಯಿದ್ವಿ. ಇಂಡಿಯಾ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೋರ್ಟಿಂಗ್ ದಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್. ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿದೆ. ಇಲ್ಲಿ ಒಂದು ಆರ್ಗ್ಯುಮೆಂಟ್ ಶುರು ಮಾಡಿದರು. ಬೆಂಗಳೂರಿನಿಂದ ಬೆಂಗಳೂರಿನ ಐಫೋನ್ ಫ್ಯಾಕ್ಟ್ರಿ ನಾವು PLI ಕೊಟ್ಟು ಪ್ರೊಡಕ್ಟಿವ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟದ್ದಕ್ಕಾಗಿದ್ದೆ. ನೀವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ, ವೆದರ್ ಇಟ್ ಈಸ್ ಆ್ಯಪಲ್ ಆರ್ ಇಟ್ ಈಸ್ ಸ್ಯಾಮ್ಸಂಗ್ ಆರ್ ಸಂಬಡಿ ಮೊಟೊರೋಲಾ, ವಾಟ್ ಎವರ್ ಇಟ್ ಈಸ್, ನೀವು ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾವು ನಿಮಗೆ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ, ನಿಮಗೆ ಇಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ. ಭಾರತ ಸರ್ಕಾರ ಇಷ್ಟು ದುಡ್ಡು ಕೊಡ್ತದೆ. ಎಷ್ಟು ದುಡ್ಡು ಹಾಕಿದ್ವಿ ನಾವು? 24,000 ಕೋಟಿ ರೂಪಾಯಿ, 24,000 crores ವಿ ಹ್ಯಾವ್ ಗಿವನ್ ಇಟ್ ಟು ದಿ ವೇರಿಯಸ್. ಆ ನಂತರ ಅವರಿಗೆ ಎಲ್ಲ ರೀತಿಯಿಂದ ನಾವು ಅವಕಾಶಗಳನ್ನು ಒದಗಿಸಿಕೊಟ್ವಿ. ಹೀಗಾಗಿ 80% ಅಮೆರಿಕದಲ್ಲಿ ಉಪಯೋಗವಾಗುವಂತಹ ಆ್ಯಪಲ್ ಫೋನುಗಳು ಭಾರತದ್ದು. ಜಾಗತಿಕ ಮಟ್ಟದಲ್ಲಿ 30% ಫೋನುಗಳು
ಮಾರ್ಕೆಟು ಜಾಗತಿಕ ಮಾರ್ಕೆಟ್ನಲ್ಲಿ ಭಾರತದ್ದು. ನಿಮ್ಮ ಕೈಯಲ್ಲಿರುವ ಫೋನ್ ನೀವು ನೋಡ್ತಾ ಇದ್ರಲ್ಲ ಈಗ, ಅದು ಭಾರತದಲ್ಲಿ ತಯಾರಾಗಿದ್ದು. ಮೊದಲು ಎಷ್ಟಿದ್ದು? 2 ಫ್ಯಾಕ್ಟ್ರಿ, ಇವತ್ತು 300ಕ್ಕೂ ಹೆಚ್ಚು ಫ್ಯಾಕ್ಟ್ರಿ. ಎಲೆಕ್ಟ್ರಾನಿಕ್ ಗೂಡ್ಸ್, ಓವರಾಲ್ ಎಲೆಕ್ಟ್ರಾನಿಕ್ 8 ಟೈಮ್ ಜಾಸ್ತಿ ಆಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆದು ನಾನು ಹೇಳಿದೆ ನಿಮಗೆ ನಾನೊಂದು ವಿಷಯ ನೆನಪು ಮಾಡಿಕೊಡ್ತೇನೆ. ನೀವು ಆಮೇಲೆ ಇಂಟರ್ನೆಟ್ದಲ್ಲಿ ನೋಡಿ ನನಗೆ ಹೇಳ್ರಿ. 2012ರಲ್ಲಿ 123 ಗಿಗಾವಾಟ್ ಪೀಕ್ ಗಿಗಾವಾಟ್ ಪವರ್ ಡಿಮಾಂಡ್ ಬಂದಿತ್ತು. 123. ಇಡೀ ನಮ್ಮ ಟ್ರಾನ್ಸ್ಮಿಷನ್ ಸಿಸ್ಟಮ್ ಎಕ್ಸ್ಪ್ಲೋರ್ಡ್ ಆಗಿ 3 ದಿವಸಗಳ ಕಾಲ ದೇಶ ಕತ್ತಲೆಯಲ್ಲಿತ್ತು, ವಿಶೇಷವಾಗಿ ಉತ್ತರ ಭಾರತ. ಎಲ್ಲಿ ಟ್ರೈನ್ಗಳಿತ್ತು ಅಲ್ಲೇ ನಿಂತು, ವಿಮಾನ ನಿಲ್ದಾಣಗಳ ಆಪರೇಷನ್ ಪ್ರಾಬ್ಲಮ್ ಆಯಿತು, ಮೆಟ್ರೋ ಎಷ್ಟಿತ್ತು ಅಲ್ಲಿಗೆ ನಿಂತು. ಆದರೆ ಮೊನ್ನೆ ನಾವು 281 ಗಿಗಾವಾಟು ಪೀಕ್ ಡಿಮಾಂಡನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ವಿ. ಅವತ್ತು 249 ನಮ್ಮದು ಇನ್ಸ್ಟಾಲ್ ಟೋಟಲ್ ಕೆಪಾಸಿಟಿ ಆಫ್ ದಿ ಜನ್ರೇಷನ್. ಇವತ್ತು 519. ಅದೇ ಸೂರ್ಯ ಮೊದಲು ಇದ್ದ, ಈಗಲೂ ಇದ್ದಾನೆ. SUN ಸಣ್ಣ ಶಕ್ತಿಯನ್ನು ಪ್ರಧಾನಮಂತ್ರಿಗಳು ಗುರುತಿಸಿದರು. SON ಅನ್ನು ಪ್ರಮೋಟ್ ಮಾಡಲಿಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಫೇಲ್ ಆಯಿತು. SUN ಡಿಫ್ರೆನ್ಸನ್ನು ನಾವು ಗುರುತಿಸಿದ್ವಿ. ಪ್ರಧಾನಮಂತ್ರಿಗಳು SUN ಎಂದು ಹೋದರು, ಕಾಂಗ್ರೆಸ್ ಪಾರ್ಟಿ SON ಅಂದಿತ್ತು. ಸನ್ ಸ್ಟ್ರೋಕ್ ಆಗಿದೆ. ಇದೆಲ್ಲದರ ಜೊತೆಗೆ ರೈಲ್ವೆಯಿಂದ ಹಿಡಿದು, ಗಣಿಯಿಂದ ಹಿಡಿದು, ನೀರಾವರಿ ವಿಚಾರದಿಂದ ಹಿಡಿದು, ಮನೆಗೆ ಕುಡಿಯೋ ನೀರು ಕೊಡೋದ್ರಿಂದ ಹಿಡಿದು, ವಿದ್ಯುತ್ ಉತ್ಪಾದನೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಆ ಮೆಟ್ಲುಗಳನ್ನ ಏರ್ತಿರುವಂಥ ರೀತಿ ಇದೆಯಲ್ಲ, ಅದು ಎಲ್ಲದರ ಜೊತೆಗೆ ಜಗತ್ತಲ್ಲಿ ಬೇಕಾದಾಗಲಿ ತಾವು ಆಗಲೇ ಯುದ್ಧದ ಸಂದರ್ಭವನ್ನು ತಾವು ಜ್ಞಾಪಿಸಿದ್ರಿ. ಈಗ ನೋಡಿ ಎಲ್ಲ ಕಡೆಗೂ ಕೂಡ ಅದರ ಹಾಹಾಕಾರ. ಮೊನ್ನೆ ನೀವು ಆಸ್ಟ್ರೇಲಿಯಾದ ಹೇಳಿದ ನನ್ನ ನೆನಪಾಯಿತು. ನನ್ನ ಆಸ್ಟ್ರೇಲಿಯಾದ ಮಿತ್ರರಿಗೆ ಫೋನ್ ಮಾಡಿದ್ದೆ, ಎಷ್ಟಿದೆ ಇಲ್ಲಿ ಡೀಸೆಲ್ ಅಂದರೆ 400 ರೂಪಾಯಿ ತನಕ ಹೋಗಿದೆ ಅಂತ ಹೇಳಿದ್ರು ಅವರು, ಡೀಸೆಲ್ ಪೆಟ್ರೋಲ್ ಬೆಲೆ ಅಷ್ಟರ ಮಟ್ಟಿಗೆ. ಆದರೆ ಈ ಭಾರತ ಅದನ್ನು ನಿಭಾಯಿಸಿದ್ದಿತ್ತಲ್ಲ ಸರ್. ಈ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಏನಂದರೆ ಕಮರ್ಷಿಯಲ್ ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಏರುಪೇರುಗಳಾಗಿದೆ. ಅದು ಬಿಟ್ಟರೆ ಭಾರತ ನಿಭಾಯಿಸಿದಂಥ ರೀತಿ ಇತ್ತಲ್ಲ, ಅದು ಹೇಗಿತ್ತು ಅಂತ ನೋಡಿ. ನಾನು ಹೇಳೋದು, ಒಂದು ಪ್ರಧಾನಮಂತ್ರಿಗಳು ಏನು ಹೇಳಿದ್ರಲ್ಲ, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದ ಸರ್ಕಾರ. ಇದು ಒಂದು ಉದಾಹರಣೆ. ಇದು ಇಡೀ ಜಗತ್ತಿನಲ್ಲಿ ಅಮೇರಿಕಾದಲ್ಲಿ 45-50% ಆಗಿದೆ, UK ದಲ್ಲಿ 30%. ನನ್ನ ಹತ್ರ ಎಕ್ಸಾಕ್ಟ್ ಫಿಗರ್ ಇದೆ, ಐ ವಿಲ್ ಪಾಸ್ ಆನ್ ಟು ಯು. ನೀವು ಈ ಸಂದರ್ಶನ ಬಿತ್ತರಿಸ್ಬೇಕಾದ್ರೆ ಮಧ್ಯೆ ಅದನ್ನು ನೀವು ಹೇಳ್ರಿ, ಯಾಕಂದ್ರೆ ನಾನು ಐ ಹ್ಯಾವ್ ನಾಟ್ ಕೆಪ್ಟ್ ಎನಿ ಪೇಪರ್ ಹಿಯರ್. UAE ಜಾಸ್ತಿ ಆಗಿದೆ ರೀ, 30-35%. ಪಾಕಿಸ್ತಾನ್ ಇಟ್ ಇಸ್ ನಾಟ್ ಕಂಪೇರೇಬಲ್ ಟು ಇಂಡಿಯಾ. ಅಮೆರಿಕದಲ್ಲೂ ಜಾಸ್ತಿ ಆಗಿದೆ, ಅಮೇರಿಕಾದಲ್ಲಿ 40% ಜಾಸ್ತಿ ಆಗಿದೆ. ಸೊ ಭಾರತದಲ್ಲಿ ನಾವು ಈ ಸಂದರ್ಭದಲ್ಲಿ 7 ರೂಪಾಯಿ ಜಾಸ್ತಿ ಮಾಡಿದೆ. ದ್ಯಾಟ್ ಈಸ್ ಫಸ್ಟ್ 7-7.5 ರೂಪಾಯಿ. ಏನೂ ಇರಲಾರ್ದ ಕಾಂಗ್ರೆಸ್ ಪಾರ್ಟಿ ವ್ಯಾಟ್ ಜಾಸ್ತಿ ಮಾಡಿತ್ತಲ್ಲ 3 ಸರ್ತಿ, 8 ರೂಪಾಯಿ ಆಗಿದೆ. ಅದು ದರ್ ವಾಸ್ ನೋ ರೀಸನ್. ನಮ್ಮದು ಕ್ರೈಸಿಸ್ ಇದೆ. ಸೊ ದಿಸ್ ಈಸ್ ನಂಬರ್ 1. ನಂಬರ್ 2, ನಾವು ಹೇಗೆ ಮ್ಯಾನೇಜ್ ಮಾಡ್ತಿದ್ವಿ? ಮೊದಲನೇದಾಗಿ ಪೆಟ್ರೋಲ್ ಡೀಸೆಲ್ ಅನೇಕ ಕಡೆ ರೇಷನಿಂಗ್ ಮಾಡಿದ್ರು, ಅನೇಕ ದೇಶಗಳಲ್ಲಿ. ಅನೇಕ ಕಡೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು. ಭಾರತದಲ್ಲಿ ಅದೆಲ್ಲ ಏನೂ ಮಾಡಿಲ್ಲ, ಕಂಪಲ್ಸರಿ ನಾವೇನೂ ಮಾಡಿಲ್ಲ. ಪ್ರಧಾನಮಂತ್ರಿಗಳಿದ್ದಷ್ಟೇ, ನೀವು ಮಿತವ್ಯಯದಿಂದ ಮಾಡಿರಿ, ಯಾಕಂದರೆ ಎವ್ರಿ $1 ವಿ ಸ್ಪೆಂಟ್ ಅದರಿಂದ ನಮಗೆ ಭಾಳಷ್ಟು ಭಾರ ಬೀಳ್ತದೆ. ಎರಡನೇದು, ಬಂಗಾರವನ್ನು ಸ್ವಲ್ಪ ದಿವಸ ಖರೀದಿ ಮಾಡಿಬಿಟ್ರಿ, ಯಾಕೆಂದರೆ ಬಂಗಾರದಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಭಾಳ ಹೊರಗಡೆ ಹೋಗ್ತದೆ. ಇದಷ್ಟು ಬಿಟ್ಟರೆ 7 ರೂಪಾಯಿ ಜಾಸ್ತಿ ಮಾಡಿದ್ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಯನ್ನು ನೀವು ನೋಡಿದಾಗ ಇದೆಷ್ಟು ಜಾಸ್ತಿ ಮಾಡಿದ್ಬಿಟ್ರೆ ಏನೂ ಮಾಡಿಲ್ಲ. ಸೊ ಇದರಲ್ಲಿ 2-3 ಸಂಗತಿನ ಹೇಳ್ತೇನೆ. ಮೊದಲಿದ್ದು, ಈ ಮೊದಲಾದರೆ ತಕ್ಷಣ ಅಂತೂ ಸಮಸ್ಯೆ ಆಗ್ತಾಯಿತ್ತು ವಾರ ಶುರು ಆದ ನಂತರ. ಯಾಕೆ ಭಾರತದಲ್ಲಿ ಯಾಕಾಗಲಿಲ್ಲ? ಮೋದಿ ಬಂದ ನಂತರ ಒಂದು ರಿಫೈನರಿ ಕೆಪಾಸಿಟಿ ಜಾಸ್ತಿ ಮಾಡಿದ್ವಿ. ಆ ರಿಫೈನರಿಯಲ್ಲಿ ಸ್ವಲ್ಪ ಸ್ಟಾಕ್ ಇದ್ದೇ ಇರ್ತದೆ. ಎರಡನೇದ್ದು, ಸ್ಟ್ರಾಟಜಿಕ್ ರಿಸರ್ವ್ ಅಂತ ಏನು ಮಾಡಿದ್ವಿ, ಪೆಟ್ರೋಲಿಯಂ ಸ್ಟ್ರಾಟಜಿಕ್ ರಿಸರ್ವ್. ಅದರಲ್ಲಿ ಇಲ್ಲಿ ಕರ್ನಾಟಕದಲ್ಲಿಯೂ ಸೇರಿದಂತೆ ಒಂದು 3-4 ಕಡೆ ಭೂಗರ್ಭದಲ್ಲಿ ಕ್ರೂಡ್ ಆಯಿಲ್ ಇಲ್ಲ, ಆದರೆ ನಮ್ಮ ಭೂಗರ್ಭದಲ್ಲಿ ತೆಗೆದು ಟ್ಯಾಂಕ್ಗಳು ಅಲ್ಲಿ ನಾವು ಇವತ್ತು 70 ದಿವಸಕ್ಕಾಗುವಷ್ಟು ಇಟ್ಟಿದ್ದೇವೆ, 70 ಡೇಸ್. ಸೊ ಒಂದಾದರೂ ಪೆಟ್ರೋಲ್ ಬಂಕು ಡ್ರೈ ಆದದ್ದು ನಿಮಗೆ ಬಂದಿದೆಯಾ? ಅಥವಾ ನೀವು ಕಾರ ತೆಗೆದುಕೊಂಡು ಹೋದಾಗ ಪೆಟ್ರೋಲ್ ಹಾಕಿಲ್ಲ, ಅಥವಾ ನಿಮ್ಮ ಸ್ಟಾಫ್ ತೆಗೆದುಕೊಂಡು ಇಲ್ಲ. ಜಗತ್ತಿನಲ್ಲಿ ಭಾಳ ಕಡೆ ಹಿಂಗಾಗಿದೆ. ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಇದರ ಹೊರತುಪಡಿಸಿಯೂ ಸಹಿತ LPG ಸೋರ್ಸಸ್ ಆರ್ ವೆರಿ ಲಿಮಿಟೆಡ್ ಇನ್ ದಿ ವರ್ಲ್ಡ್ ಇಟ್ ಸೆಲ್ಫ್.
ಜಾಗತಿಕದಲ್ಲೇ ಭಾಳ ಕಮ್ಮಿ ಇದೆ. ಆದರೂ ಸಹಿತ ನಾವು ರೇಟು ಭಾಳ ಲಿಮಿಟೆಡ್ಡಾಗಿ ಜಾಸ್ತಿ ಮಾಡಿದ್ವಿ. ಇವತ್ತಿಗೂ ಸಹಿತ ಎಷ್ಟಿದೆ? 942 ಫಾರ್ ಕಮರ್ಷಿಯಲ್, ಫಾರ್ ಡೊಮೆಸ್ಟಿಕ್, 642 ಉಜ್ವಲದವ್ರಿಗಿದೆ. 642 ಅಂದರೆ 300 ರೂಪಾಯಿ ನಾವು ಇದು ಕೊಡ್ತೀವಿ ಸಬ್ಸಿಡಿ. ಉಳಿದಂತೆ ಕಮರ್ಷಿಯಲ್ಗೆ ಜಾಸ್ತಿ ಮಾಡಿದ್ವಿ ರೇಟು. ಅದು ಬಿಟ್ಟರೆ ಇವತ್ತಿಗೂ ನಾವೇನು ಹೇಳ್ತಾಯಿದ್ವಿ, ಎಲ್ಲೆಲ್ಲಿ ಸುಮಾರು 15 ಲಕ್ಷ ಬೇರೆ ಬೇರೆ ರನ್ನಿಂಗ್ ಮೀಟ್ರದಲ್ಲಿ ನಾವು ಇದು ಹಾಕಿದ್ದೀವಿ, ಏನು ನ್ಯಾಚುರಲ್ ಗ್ಯಾಸ್, ಪೆಟ್ರೋಲ್. ಅದರಲ್ಲಿ ತೊಂದರೆ ಇಲ್ಲ, ಅದನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇವತ್ತು ರಿನ್ಯೂವೇಬಲ್ ಎನರ್ಜಿಯಲ್ಲಿ ನಾ ಮೊದಲು ಹೇಳಿದ್ನಲ್ಲ ಸನ್ ಇದ್ದ ಅಂತ, 2 ಗಿಗಾವಾಟ್ 2.6 ಗಿಗಾವಾಟ್ ಅವರ್ ಇನ್ಸ್ಟಾಲ್ ಕೆಪಾಸಿಟಿ ಇನ್ ಸೋಲಾರ್. ಇವತ್ತೆಷ್ಟಿದೆ? 157. ಅದರಲ್ಲೇ ನಮ್ಗೆ ಇಷ್ಟು ಉಳಿತಾ ಇದೆ. ನಾನು ಅದಕ್ಕೊಂದು ಲಿಂಕ್ ಮಾಡಿ ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮ ದೇಶದಲ್ಲಿ 33%, ಅಂದರೆ ಸುಮಾರು 21,000 ಕಿಲೋಮೀಟರು ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗಿತ್ತು. ನಮ್ಮಲ್ಲಿ ನಾವು ಬಂದ ನಂತರ ನಂಬರ್ ಆಫ್ ಲೈನ್ ಕಿಲೋಮೀಟರ್ ಅದು ಜಾಸ್ತಿ ಆಗಿದೆ, ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ಎಲ್ಲ 1 ಲಕ್ಷನೂ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಪರಿಣಾಮ ಏನು ಅಂತ ಕೇಳ್ಬೋದು. ಈ ಯುದ್ಧಕ್ಕೆ ಅದಕ್ಕೆ ಯಾಕೆ ನೀವು ಲಿಂಕ್ ಮಾಡಿದ್ದೀರಿ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಯಾಕೆ ಲಿಂಕ್ ಮಾಡಿದ್ವಿ ಅಂದ್ರೆ, ಟ್ರೈನ್ ಮೊದಲು ನಡೆಸಬೇಕಾದ್ರೆ ಡೀಸೆಲ್ ಬೇಕಾಗ್ತಿತ್ತು. ಈಗ ಹಗಲು ಹೊತ್ತು ನಡೆಯುವಂಥ, ಹಗಲು ಹೊತ್ತು ಅಂದರೆ ಸೂರ್ಯ ಇರುವ ಟೈಮಲ್ಲಿ ಏನು ಟ್ರೈನ್ಗಳು ಹೋಗ್ತಾವೆ, ಅದು 2-2.25 ರೂಪಾಯಿದು ಪರ್ ಯೂನಿಟ್ ಕೊಡ್ತೀವಿ ನಾವು. ವೇರಾಸ್ ನಾವೇನು ಗ್ಯಾಸು ಮತ್ತು ಕಲ್ಲಿದ್ದಲ ಮೂಲಕ ಕೊಡ್ತಾಯಿದ್ದೀವಿ 8 ರೂಪಾಯಿ ಇದೆ ಪರ್ ಯೂನಿಟ್. ಸಿ ದ ಡಿಫರೆನ್ಸ್ ಆಫ್ ಕಾಸ್ಟ್. ದಿಸ್ ಈಸ್ ವಾಟ್ ಮೋದಿ ಈಸ್. ಮೋದಿ ಹೇಳಿದರು ಹಗಲು ಹೊತ್ತು ಮಾಡಿ ನೀವು ಸೋಲಾರ್ ಹಾಕಿ, ರೈಲ್ವೆಗೂ ಹೇಳಿದ್ದಾರೆ ಸೋಲಾರ್ ಹಾಕಿ. ನಾವಂತೂ ಹಾಕಿ 40 ಲಕ್ಷ 2 ವರ್ಷದಲ್ಲಿ 42 ಲಕ್ಷ ಮನೆಗಳ ಮೇಲೆ ರೂಫ್ ಟಾಪ್ ಸೋಲಾರ್ ಹಾಕಿದ್ದೀವಿ ನಾವು. ಅದರಿಂದ ಆ ಮನೆಗೆ 1.5 ರೂಪಾಯಿ 2 ರೂಪಾಯಿದಲ್ಲಿ ಆಗುತ್ತೆ. ನಿಮ್ಮ ಇಲೆಕ್ಟ್ರಿಕ್ ವೆಹಿಕಲ್ ನೀವು ಡೇ ಟೈಮ್ದಲ್ಲಿ ಚಾರ್ಜ್ ಮಾಡಿದರೆ ನಿಮ್ಗೆ 1 ರೂಪಾಯಿ ಬೀಳಲ್ಲ ಪರ್ ಕಿಲೋಮೀಟರ್. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಏನು ಅಂತಾರೆ ಅದರಲ್ಲಿ ನೀವುಗಳು ಇಟ್ಟಂಥ ಹೆಜ್ಜೆ ಇದೆಯಲ್ಲ, ಅದು ಭಾಳ ಅದ್ಭುತ. ಅದು ನಿಮ್ಮ ಇಲಾಖೆಯಲ್ಲಿ ಈ ಪರ್ಯಾಯ ವ್ಯವಸ್ಥೆಗಳ ಕಡೆಗೆ ನೋಡಬೇಕು ಅನ್ನುವಂಥದ್ದು. ಜೊತೆಗೆ ಏನಂದರೆ ಜನ ಪರ್ಯಾಯ ವ್ಯವಸ್ಥೆಗಳ ಕಡೆ ನೋಡಿ ಅಂದರೆ ಸುಮ್ಮನೆ ನೋಡಲ್ಲ ಸರ್. ಹಾಗಾಗಿ ಏನಂದರೆ ನೀವು ಘೋಷಣೆ ಮಾಡಿರುವಂಥ ಈ ರಿಯಾಯಿತಿ ಇದೆಯಲ್ಲ, ಸೊ ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಅನಿಸ್ತಾ ಇದೆ. ಎಲ್ಲ ಅದ್ಭುತವಾಗಿ ಜನ ಇದನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಅವ್ರಿಗೂ ಈಗ ನಾವು ಅದಕ್ಕೇನು ಮಾಡಿದ್ವಿ, ನಾನ್ ಸೋಲಾರ್ ಅವರ್ ನಂತರ ಏನು ಅಂದರೆ ಸೂರ್ಯ ಇಲ್ಲದ ಟೈಮ್ದಲ್ಲಿ ಏನು ಅಂತ ಅದಕ್ಕೆ ಬ್ಯಾಟ್ರಿ ಸ್ಟೋರೇಜ್ ಮಾಡ್ತಾಯಿದ್ವಿ. ಸೊ ವಿತ್ ದ್ಯಾಟ್ ಬ್ಯಾಟ್ರಿ ಸ್ಟೋರೇಜ್ ಇಟ್ ಈಸ್ 3 ರೂಪೀಸ್ 50 ಪೈಸೆ ಬರ್ತಾಯಿದೆ. ಅಂದರೆ ನಿಮ್ಗೆ ಸಾಯಂಕಾಲ 5 ಗಂಟೆಗೆ ಅಥವಾ 4 ಗಂಟೆಗೆ ಸೂರ್ಯ ಮುಳುಗಿದ ನಂತರ, ಅಥವಾ 5 ಗಂಟೆ ಅಂತ ಅಂದ್ಕೊಡ್ರಿ, ಸೂರ್ಯ ಮುಳುಗಿದ ನಂತರ ಆ ಸೂರ್ಯನ ಸಮಯದಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಗ್ತದೆ ಅದನ್ನು ಸ್ಟೋರ್ ಮಾಡಿಟ್ಟು ನೀವು 5 ತಾಸು ಉಪಯೋಗ ಮಾಡೋದು. ನಿಮ್ಗೆ ರಾತ್ರಿ 10ರವರೆಗೆ ಸಮಸ್ಯೆ ಹೋಯ್ತಾ, ನೀವು ಕಲ್ಲಿದ್ದಲು ಯಾವಾಗ ಉಪಯೋಗ ಮಾಡ್ತೀರಿ? ರಾತ್ರಿ ಮಾಡ್ತೀರಿ. ಆನಂತರ ವಿಂಡ್ ಸಪ್ಲೈ ಮಾಡಿ, ಆನಂತರ ಸ್ಮಾಲ್ ಹೈಡ್ರೋ ಪಂಪ್ಡ್ ಸ್ಟೋರೇಜ್ ಮಾಡಿರಿ. ಸೊ ಆಲ್ ಪುಟ್ ಟುಗೆದರ್ 5 ರೂಪಾಯಿ ಆಗುತ್ತೆ ಮ್ಯಾಕ್ಸಿಮಮ್. ಅದು 8 ರೂಪಾಯಿ ಆಗುತ್ತೆ, 8.5 ರೂಪಾಯಿ ಆಗುತ್ತೆ. ಮತ್ತು ಇದು ಫಿಕ್ಸ್ಡ್ ಕಾಸ್ಟ್. ಇದು ಸೋಲಾರ್ ಈಸ್ ಫಿಕ್ಸ್ಡ್. ಒಂದು ಸರ್ತಿ ನೀವು ಮೇಲೆ ಪ್ಯಾನೆಲ್ ಹಾಕಿದ್ರೆ 25 ವರ್ಷ ಫಿಕ್ಸ್. ಇದು ಹಂಗಲ್ಲಲ್ಲ, ಬ್ಯಾಟ್ರಿ ಸ್ಟೋರೇಜ್ ಫಿಕ್ಸ್ಡ್. ಬೇರೆ ನಿಮ್ಮ ಕಲ್ಲಿದ್ದಲು ಮತ್ತು ಗ್ಯಾಸ್ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಆವಾಗ ನಿಮ್ಮ ಪರ್ ಯೂನಿಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಇದರಿಂದ ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತಂದರೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು. ಮೊದಲಿದ್ದು ಎಲೆಕ್ಟ್ರಿಸಿಟಿ ರೇಟ್ ಕಮ್ಮಿ ಮಾಡಿರಿ, ರಿನ್ಯೂವೇಬಲ್ ಈಸ್ ಒನ್ ಆಫ್ ದಿ ಸೊಲ್ಯೂಷನ್. ಎರಡನೇದ್ದು ಇದರ ಜೊತೆಗೆ ಲಾಜಿಸ್ಟಿಕ್ ಕಮ್ಮಿ ಮಾಡಿರಿ. ಯಾವ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಹೇಳ್ರಿ, 2030 ಇಸ್ವಿಗೆ 2026 ಇಸ್ವಿಗೆ ಲಾಜಿಸ್ಟಿಕ್ ಕಾಸ್ಟ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಇಷ್ಟು ಕಮ್ಮಿ ಆಗಬೇಕು. 2030ಕ್ಕೆ ಅದು 8% ಆಗಬೇಕು. 2032 ಅಥವಾ 33ಕ್ಕೆ ಅದು 6% ಜಾಗತಿಕ ಮಟ್ಟದ ಏನು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆ ಅದಕ್ಕೆ ಬರಬೇಕು. ಎಲೆಕ್ಟ್ರಿಸಿಟಿ ಕಾಸ್ಟ್ ಕಮ್ಮಿ ಆಗಬೇಕು. ಈಸ್ ಆಫ್ ಡೂಯಿಂಗ್, ಪೋರ್ಟ್ಗಳಲ್ಲಿ ಟರ್ನ್ ಅರೌಂಡು ಸರಿಯಾದ ಸಮಯಕ್ಕೆ ಆಗಬೇಕು. ಇದರಿಂದ ಓವರಾಲ್ ನಮ್ಮದು ಅಫೋರ್ಡೆಬಿಲಿಟಿ ಬರಬೇಕು. ಜಗತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಜನ ಇಲ್ಲ, ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಜಗತ್ತಿಗೆ ಕಳಿಸ್ರಿ, ಜನ ಸ್ವೀಕಾರ ಮಾಡ್ತಾರೆ. ದಿಸ್ ಈಸ್ ವಾಟ್ ಈಸ್ ದಿ ವಿಷನ್ ಆಫ್ ಮೋದಿ. ಮೋದಿ 12 ವರ್ಷಕ್ಕಿಂತ ಜವಾಹರ್ಲಾಲ್ ನೆಹರು ಅವ್ರಿಗಿಂತ ಜಾಸ್ತಿ ದಿವಸ ಪ್ರಧಾನಮಂತ್ರಿ ಆದರು ಅನ್ನೋದಲ್ಲ. ಇದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಜೊತೆಗೆ 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ತಂದಿರುವಂಥದ್ದು ಮೋದಿಯವರ ಸಾಧನೆ. 25 ಕೋಟಿ ಜನ ಬಡವರನ್ನು ಹೊರಗೆ ತಂದಿರೋದು. ನಾವೇನು 42 ಲಕ್ಷ ಇವತ್ತು ನಾವು ಸೋಲಾರ್
ಇದು ಇಲೆಕ್ಟ್ರಿಸಿಟಿ ಹಾಕಿದ್ದೀವಿ. ಇದರಲ್ಲಿ 71% ಇಲೆಕ್ಟ್ರಿಸಿಟಿ ರೇಟ್ ಕಮ್ಮಿ ಆಗಿದೆ. 17 ಲಕ್ಷ ಜನಕ್ಕೆ 0 ಬಿಲ್ ಬಂದಿದೆ. ಸಿ ಬಿಕಾಸ್ ಇಟ್ ಈಸ್ ರಿನ್ಯೂಯಬಲ್ ಮೀನ್ಸ್ ನಿಮಗೆ ಸೂರ್ಯದೇವ ನಿಮಗೆ ವರ ಕೊಡ್ತಾ ಇದ್ದ, ನೀವು ತೊಗೊಳಕ್ತಾ ಇರಲಿಲ್ಲ, ಅದನ್ನು ಮೋದಿ ತೊಗೊಂಡ್ರು. ಇದನ್ನು ಮೋದಿ ತೊಗೊಂಡದ್ದನ್ನು ಮೋದಿ ನೋಡಿ ನೀವು ಹೊಟ್ಟೆ ಕೆಚ್ಚಿಬಿಟ್ರೆ ನಾವೇನು ಹೇಳೋಕ್ಕಾಗತ್ತೆ? ಸಿ ವಾಟ್ ಹ್ಯಾಸ್ ಬೀನ್ ಡನ್. ನಮ್ಮದು ಇವತ್ತು ಫೇಸ್ಲೆಸ್ಸು ಅಸೆಸ್ಮೆಂಟು, ಇದರಲ್ಲಿ ಭ್ರಷ್ಟಾಚಾರ, ವ್ಯಕ್ತಿ ಇದ್ದಲ್ಲೇ ಗ್ರಿಸಿಕೇಷನಲ್ಲಿ ಭ್ರಷ್ಟಾಚಾರ ಆಗ್ತದೆ. ಇಂಡಸ್ಟ್ರಿಯಲ್ಲಿ PLIಗಳು, ಅನೇಕ PLIಗಳು ಒಂದೇ ಅಂತಲ್ಲ. ನಮ್ಮ ದೇಶದೊಳಗೆ ನಮ್ಮ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್, ಇವತ್ತು ಮಾಡ್ಯೂಲ್ ಸೆಲ್ ಎಲ್ಲ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ. ಸೊ ಬೇರೆಯವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ, ಆ ಡಿಪೆಂಡೆನ್ಸಿನ ಆದಷ್ಟು ಕೂಡ ತಗ್ಗಿಸ್ಲಿಕ್ಕೆ ಏನೇನು ಮಾಡಬೇಕು ಅವೆಲ್ಲ ಕೆಲಸಗಳಾಗಿವೆ. ಹಾಂ ಮಾಡತಾ ಇದ್ದೀವಿ, ಆಗಿದೆ ಅಂತ ನಾನು ಹೇಳಲ್ಲ. ಅಲ್ಲ, ತಮ್ಮ ಇಲಾಖೆನಲ್ಲೂ ಕೂಡ ಸರ್ ಏನೋ ಅಂತಾರೆ, ನೀವು ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಿರೋದು, ಅದಕ್ಕೆ ಬೆಂಬಲ ಕೊಡ್ತಾ ಇರೋದು ಇದೆಯಲ್ಲ, ಅದು ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಇದೆಲ್ಲರ ಜೊತೆಗೆ ಮೊನ್ನೆ ನಿಮ್ಮ ಸ್ಟೇಟ್ಮೆಂಟನ್ನು ಕೇಳ್ತಾ ಇದ್ದೆ ನಾನು. ಈ ಉತ್ತರ ಕನ್ನಡದಲ್ಲಿ ಈ ಅಣು ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದನಿ ಹೇಳ್ತಲ್ಲ, ಆ ಸಂದರ್ಭದಲ್ಲಿ ನೀವೇನಾದರೂ ಕೋಆಪ್ರೇಟ್ ಮಾಡಿಲ್ಲ ಅಥವಾ ಬೇಡ ಅಂತಂದ್ರೆ ನಾವು ಬೇರೆ ಕಡೆ ಸ್ಥಳಾಂತರಿಸ್ಬಿಡ್ತೀವಿ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ನಾನು ಆ ರೀತಿ ಹೇಳಿಲ್ಲ. ನಾನು ಹೇಳಿದ್ದು ಫಸ್ಟ್ ಆಫ್ ಆಲ್ ಭಾಳ ಇನಿಷಿಯಲ್ ಸ್ಟೇಜ್ದಲ್ಲಿ ಸರ್ವೆ ನಡೀತಾ ಇದೆ ಮತ್ತು ರಾಜ್ಯ ಸರ್ಕಾರ ಅಲ್ಲಿನ ಎಲ್ಲ ಸ್ಥಿತಿಗತಿಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಆಫರ್ ಮಾಡ್ತದೆ. ನಾನು ರಾಜ್ಯ ಸರ್ಕಾರದ ಮೇಲೂ ಭಾರ ಹಾಕಿಲ್ಲ, ಆರೋಪನೂ ಮಾಡಿಲ್ಲ. ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಕೂಡಿ ಕೆಲಸ ಮಾಡಬೇಕು. ಆವಾಗ ದೇಶದಲ್ಲಿ ಮತ್ತು ಸಾಮಾನ್ಯವಾಗಿ ಈ ಅಣು ವಿದ್ಯುತ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಏನು ಬರ್ತಾ ಇದೆ ಇದ್ರ ಬಗ್ಗೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿರಲಾರ್ದು ನಾನು ಗೊತ್ತಿಲ್ಲ ಅಂತ ಹೇಳ್ತೇನೆ. ನಾನೇನು ಬ್ರಹ್ಮ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲಿ ನಾವು ಭಾರತ ಸರ್ಕಾರದಿಂದ ಎನರ್ಜಿ ಪ್ಲ್ಯಾಂಟ್ ಹಾಕ್ತೀವಿ, ವೆದರ್ ಇಟ್ ಈಸ್ ರಿನ್ಯೂಯಬಲ್ ಆರ್ ನ್ಯೂಕ್ಲಿಯರು ಯಾವುದೇ ಇದ್ದರೂ ಸಹಿತ 50% ರಾಜ್ಯಕ್ಕೆ ಕೊಡ್ತೀವಿ. ಸೊ ಇವತ್ತು ಆಲ್ಮೋಸ್ಟ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಏನಿದೆಯಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಸೇಫ್. ನಾಟ್ ಆಲ್ಮೋಸ್ಟ್ ಅಲ್ಲ, ಇಟ್ ಈಸ್ ಸೇಫ್ ಓನ್ಲಿ. ಆ ಪಾಯಿಂಟನ್ನು ಹೇಳಿರಿ, ಹಿಂದಿದ್ದಂಥ ಆತಂಕ ಬೇಡ, ಆತಂಕ ಇಲ್ಲ ಈಗ. ಮತ್ತು ಅದು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕ್ಲೀನ್ ಎನರ್ಜಿ. ನಿಮ್ಗೆ ಸಮಸ್ಯೆ ಓವರ್ ಆಲ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ಸೋಲಾರ್ ಅವರ್ ನಂತರ ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಜಾಗತಿಕ ಮಟ್ಟದಲ್ಲಿ ನೀವು ಕಂಪೇರ್ ಮಾಡಿದರೆ ನಮ್ಮ ದೇಶದ್ದು ಅವರು 100 ಯೂನಿಟ್ ಖರ್ಚು ಮಾಡಿದರೆ ನಾವು 10 ಯೂನಿಟು ಮಾಡಲ್ಲ. ನಮ್ಮ ದೇಶದಲ್ಲಿ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗು ಕಮ್ಮಿ ಇದೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಕಮ್ಮಿ ಇದೆ. ಸೊ ಈಗ ನಾವು ಅದನ್ನು ಜಾಸ್ತಿ ಮಾಡ್ಬೇಕಂದ್ರೆ ನಮ್ಗೆ ಕ್ಲೀನ್ ಎನರ್ಜಿ ಬೇಕು. ಯಾಕೆ? ಕಾರ್ಬನ್ ಬಾರ್ಡರ್ ಮೆಕ್ಯಾನಿಸಮ್ ಅಂತ ಮಾಡಿದ್ದಾರೆ. ಈಗ ನೀವು ಬೇರೆ ದೇಶಕ್ಕೆ ನೀವೇನಾದರೂ ಭಾರತದಿಂದ ಈಗ ನಾವು ಸ್ಟೀಲ್ ಎಕ್ಸ್ಪೋರ್ಟ್ ಮಾಡ್ತೀವಿ ವಿದೇಶಕ್ಕೆ. ಅದರಿಂದ ನೀವು ಕಲ್ಲಿದ್ದಲ ಮೂಲಕ ಇದ್ದಲಿಂದ ನೀವು ಇಂಧನದಿಂದ ನೀವು ಮಾಡಿದರೆ ಟ್ಯಾಕ್ಸ್ ಬೀಳ್ತದಲ್ಲೇ. ಯು ವಿಲ್ ಬಿಕಮ್ ನಾನ್ ವಯಬಲ್. ನೀವು ಅಲ್ಲೇ ಮಾರೋಕ್ಕಾಗಲ್ಲ, ಯಾಕಂದರೆ ಟ್ಯಾಕ್ಸ್ ಹಾಕಿಬಿಡ್ತಾರೆ. ಬೇರೆ ನೀವು ರಿನ್ಯೂಬಲ್ ಎನರ್ಜಿಯಿಂದ ಮಾಡಿದರೆ, ನ್ಯೂಕ್ಲಿಯರ್ ಎನರ್ಜಿಯಿಂದ ಮಾಡಿದರೆ ಇಟ್ ಈಸ್ ಎಕ್ಸೆಪ್ಟೆಡ್. ಸೊ ಹಾಗಾಗಿ ನ್ಯೂಕ್ಲಿಯರ್ ಇಟ್ ಈಸ್ ವೆರಿ ವೆರಿ ಸೇಫ್. ನಾವು ಎಲ್ಲೋ ಒಂದು ಚರ್ನೋಬಿಲ್ ದುರಂತ ಆಯಿತು ಅಂಥೇಳಿ ರಸ್ತೆಯಲ್ಲಿ ಹೋಗುವಂಥ ಮನುಷ್ಯನೂ ಸತ್ತೋಗ್ಬಿಡ್ತಾನೆ ರೀ, ಏನೋ ಕಾರಣಕ್ಕೆ, ಸಣ್ಣ ಅವ್ನು ತಪ್ಪಿರಲಾರ್ದು ಆಕ್ಸಿಡೆಂಟ್ ಆಗಿ. ಇಲ್ಲ, ಜನಗಳಿಗೂ ಕೂಡ ಸರ್ ಈಗ ಕೈಗಾ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಭಯ ಆತಂಕಗಳು ಈಗಿಲ್ಲ. ಯಾಕಂದರೆ ಆ ರೀತಿ ನೀವು ಹೇಳ್ದಂಗೆ ಏನಂದರೆ ಈ ಚರ್ನೋಬಿಲ್ದ ಎಕ್ಸಾಂಪಲ್ ಕೊಡ್ತೀವಲ್ಲ, ಆ ಥರದ ದುರಂತ. ಆ್ಯಂಡ್ ಓನ್ಲಿ ದ್ಯಾಟ್ ಇಸ್ ದಿ ಓನ್ಲಿ ಒನ್ ಇನ್ಸಿಡೆಂಟ್. ಅದು ಬಿಟ್ಟರೆ ಉಳಿದಂತಾಯಿತು. ಈಗಂತೂ ಭಾಳ ಸೇಫ್ ಆಗಿದೆ. ಮತ್ತು ಈ ಹೊಸದೇನೋ ಶಾಂತಿ ಬಿಲ್ ಬಂದಿದೆ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ದೇನು ಬಿಲ್ ತಂದಿದ್ದೀವಿ, ಅದರಲ್ಲಿ ಸೇಫ್ಟಿ ಮೆಜರ್ಸ್ ಹ್ಯಾಸ್ ಬೀನ್ ಮೇಡ್ ವೆರಿ ಟೇಕನ್ ಕೇರ್ ಆಫ್. ದೇಶದ ಜನರ ಆರೋಗ್ಯವನ್ನು ಅಥವಾ ಪ್ರಾಣವನ್ನು ನಾವು ಭಾಳ ಎಂದೂ ತೆಗೆದುಕೊಂಡಿಲ್ಲ. ಭೂಪಾಲ್ ದುರಂತದಲ್ಲಿ ಕಾಂಗ್ರೆಸ್ದವ್ರು ಮಾಡಿದಂಗೆ ನಾವು ಎಂದೂ ಮಾಡಿಲ್ಲ. ಅವನ ಹೆಸರು ಮರೆತು ಹೋಯ್ತು ನನಗೆ. ಅವ್ನು ಭೂಪಾಲ್ ದುರಂತದಲ್ಲಿದ್ದ, ಅವನು ವಿಶೇಷ ವಿಮಾನದಲ್ಲಿ ಇದು ಬಿಟ್ಟು ಬಂದಿದ್ರು ಇವರು, ಅಮೇರಿಕಾದ ಒತ್ತಡಕ್ಕೆ ಮಾಡೋದು. ಸೊ ಇವರು ಇವತ್ತು ಭಾಳ ಮಾತನಾಡ್ತಾ ಇದ್ದಾರೆ, ಇವರು ವಿರೋಧ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಟ್ ಈಸ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅದು ಬರ್ಬೇಕಂದ್ರೆ ವಿದ್ಯುತ್ ಬೇಕು. ವಿದ್ಯುತ್ತಲ್ಲಿ ರಿನ್ಯೂಯಬಲ್ ಎನರ್ಜಿ, ಕ್ಲೀನ್ ಎನರ್ಜಿ ಬೇಕು. ಇದು ರಿನ್ಯೂಯಬಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ಲೀನ್ ಎನರ್ಜಿ. ನ್ಯೂಕ್ಲಿಯರ್ ಈಸ್ ಅಪಾರ್ಟ್ ಫ್ರಮ್ ಸೋಲಾರ್, ಅಪಾರ್ಟ್ ಫ್ರಮ್ ವಿಂಡ್, ಅಪಾರ್ಟ್ ಫ್ರಮ್ ಪಂಪ್ ಸ್ಟೋರೇಜ್, ಅಪಾರ್ಟ್ ಫ್ರಮ್ ಹೈಡ್ರೋ, ಅಪಾರ್ಟ್ ಫ್ರಮ್ ಇದೆಲ್ಲ, ದಿಸ್ ಈಸ್ ಕನ್ಸಿಡರ್ಡ್ ದಿ ಕ್ಲೀನ್ ಎನರ್ಜಿ. ದ್ಯಾಟ್ ಕ್ಲೀನ್ ಎನರ್ಜಿ ಇಸ್ ನೀಡೆಡ್. ಈಗ ಕ್ಲೀನ್ ಎನರ್ಜಿ ಮತ್ತು ಕ್ಲಿಯರ್ ಎನರ್ಜಿ ಅದನ್ನು ನಿಮ್ಮಿಂದಲೇ ತಗೊಂಡು ಹೋಗ್ತೀನಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಜೈಬೇರಿ ಬಾರಿಸ್ತಾ ಇದ್ದೀರಿ.
ಈ ಕಂಡು ಕೇಳರಿಯದಂಥ ಜಯ ವಿಜಯ ಅಂತಂತಂದರೆ ಅದು ಪಶ್ಚಿಮ ಬಂಗಾಳದ್ದು. ಪಶ್ಚಿಮ ಬಂಗಾಳದಲ್ಲಿ ಏನು ಎಷ್ಟರ ಮಟ್ಟಿಗೆ ವಲಸೆ ಶುರುವಾಗಿದೆ ಅಂತಂದರೆ ಆ ವಲಸೆ ತಡೆಗಟ್ಟೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇಂಥ ಸಂದರ್ಭ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅದು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಜಯಭೇರಿ ಕಳೆದ ಬಾರಿ ಕೂಡ ತಮಗೆ ವಿಶ್ವಾಸ ಇತ್ತು, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗಿರಲಿಲ್ಲ. ಈ ಬಾರಿ ಹೇಗೆ ಸರ್ ಅಷ್ಟೊಂದು ಅಭೂತಪೂರ್ವವಾದಂಥ ಜಯ? ನೋಡಿ, ಮೊದಲನೇದಾಗಿ ಈ ಬಾರಿ ಚುನಾವಣೆಯಲ್ಲಿ ಹಿಂಸಾಚಾರಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ಧನ್ಯವಾದ ಹೇಳ್ತೇವೆ. ಚುನಾವಣಾ ಆಯೋಗದವರು ಹಿಂಸೆ ಮುಕ್ತವಾದಂಥದ್ದು ಮಾಡಿದರು. ಧನ್ಯವಾದ ಹೇಳ್ತೀವಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಬೇರೆ ಏನೋ ತೆಗೆದುಕೊಳ್ತಾರೆ. SIRದಲ್ಲಿ ಅವರೇ ಹೇಳಿದ್ದಾರೆ, SIRದಲ್ಲಿ ಭಾಳ ತೃಣಮೂಲ್ ಕಾಂಗ್ರೆಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಹಿಂದೂಗಳ ವೋಟ್ ಭಾಳ ಕಟ್ಟಾಗಿದೆ ಅಂತ ನೋಡಿ ಅವ್ರು ಹೇಳಿದ್ದಾರೆ. ಎನಿಯೋ ದ್ಯಾಟ್ಸ್ ಕೀಪ್ ಅಪಾರ್ಟ್. ಆದರೆ ಇದರಲ್ಲಿ ಈಗೇನು ಭಾಳ ಶಾಂತಿಯುತವಾಗಿ ಚುನಾವಣೆ ಆಯಿತು. ಮತ್ತು ಇದರ ಜೊತೆಗೆ ನೋಡ್ರಿ, ಒಂದು ಸರ್ತಿ ಜನ ಬೇಸತ್ತರು ಅಂತಂದರೆ ಎಲ್ಲಿವರೆಗೆ ಇಂಗ್ಲೀಷ್ದಲ್ಲಿ ಒಂದು ಗಾದೆ ಮಾತಿದೆ, ಇವನ್ ವರ್ಮ್ ರಿವೋಲ್ಟ್ಸ್. ಒಂದು ಸಾಮಾನ್ಯವಾದಂಥ ಹುಳು, ಒಂದು ಇರಿಬಿ, ನೀವು ಅದರಷ್ಟಕ್ಕೆ ಅದು ಹೋಗ್ತಾ ಇರ್ತದೆ. ನೀವು ಅದಕ್ಕೆ ತೊಂದರೆ ಕೊಟ್ಟರೆ ಅಂದರೆ ನಿಮ್ಮನ್ನು ಕಡಿಯೋ ಪ್ರಯತ್ನ ಮಾಡ್ತದೆ. ನೀವು ಕಡಿದ ಮೇಲೆ ಅದನ್ನು ಹೊಸಿಗೆ ಹಾಕ್ಬೋದು, ಆದರೆ ಕಡಿದು ಹೋಗುತ್ತದು. ಜನ ಹಂಗೆ ಅದರಲ್ಲಿ ಏನು ಲೂಟಿ ಬೇಸತ್ತು ಬಿಟ್ಟಿದ್ರು. ನಿಮ್ಮ ಒಂದು ಮನೆ ಕಟ್ಟಬೇಕು, ನಿಮ್ಮ ಪರ್ಮಿಷನ್ ನೀವು ತೃಣಮೂಲ ಆಫೀಸಿಗೆ ಹೋಗ್ಬೇಕು, ತೃಣಮೂಲ ಗುಂಡಾನ ಕಡೆ ಹೋಗಬೇಕು. ನೀವೊಂದು ಪ್ಲಾಟ್ ಖರೀದಿ ಮಾಡ್ತೀರಿ, ಅವ್ರ ಕಡೆ ಹೋಗಬೇಕು. ನೀವೊಂದು ವೆಹಿಕಲ್ ಖರೀದಿ ಮಾಡಿ, ನಿಮ್ಗೆ ನೆನಪಿದೆಯಾ ಲಾಲೂ ಪ್ರಸಾದ್ ಯಾದವ್ ಅವರ ಮಗಳು ಮದುವೆ ಆದಾಗ ಅಲ್ಲಿದ್ದಂಥ ಶೋರೂಮ್ದಲ್ಲಿದ್ದಂಥ ಎಲ್ಲ ಕಾರ್ ಯೂಸ್ ಮಾಡಿ ವಾಪಸ್ ಕಳಿಸಿದ್ರು. ದಟ್ ವಾಸ್ ದಿ ಬಿಗ್ಗೆಸ್ಟ್ ನ್ಯೂಸ್ ಲೇಟರ್ ಆನ್ ದ್ಯಾಟ್. ಕಾರ್ ಬೇಕು ಬಂದವರಿಗೆಲ್ಲ, ಎಲ್ಲಿ ತರಬೇಕು, ಶೋರೂಮ್ದಲ್ಲಿ ಇದ್ದು ಓಡಿಸಿದ್ರಪ್ಪ, ವಾಪಸ್ ಇದಕ್ಕೆ ಕೊಟ್ಟರು, ಆಮೇಲೆ ಇಟ್ಕೋರಿ ಅಂತ. 10 ದಿವಸ 15 ದಿವಸ ಓಡಿಸಿ ನ್ಯೂ ವೆಹಿಕಲ್ಸ್ ವಿತೌಟ್ ನಂಬರ್. ಇದರ 100 ಪಟ್ಟು ವೆಸ್ಟ್ ಬೆಂಗಾಲದಲ್ಲಿ ಇತ್ತು. ಮತ್ತು ಜನರನ್ನು ಅತ್ಯಾಚಾರ ಮಾಡೋದು, ಅದರಲ್ಲಿ ಸಹಿತ ಕೆಲವು ಜಿಲ್ಲೆಗಳಲ್ಲಿ, ಇಡೀ ಬಂಗಾಲದಲ್ಲೇ ಇತ್ತು, ಅದರಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮನೆಯಿಂದ ಹೆಣ್ಮಕ್ಳನ್ನ ಹೋಗಿ ಅತ್ಯಾಚಾರ ಮಾಡಿ ವಾಪಸ್ ಕಳಿಸ್ತಾಯಿದ್ರು, ಅಥವಾ ವಾಪಸ್ ತೆಗೆದುಕೊಂಡು ಹೋಗಿಬಿಡ್ತಾಯಿದ್ರು. ಎಲ್ಲಿ ಹೋಗ್ತಾರಂತ ಗೊತ್ತಾಗ್ತಿರಲಿಲ್ಲ. ವಿರೋಧ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಮರ್ಡರ್ ಆಗ್ತಾಯಿತ್ತು. ಸಂಜೆ ಮೇಲೆ ಹೆಣ್ಮಕ್ಳು ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ರು. ಸೊ ಹೀಗಾಗಿ ಮತ್ತು ಪ್ರತಿಯೊಂದರಲ್ಲೂ ಕಟ್ಟು ಮನೆ. ನಾವು 5 kg ಕೊಡ್ತಾಯಿದ್ವಿ, ಅದರಲ್ಲಿ 4 kg 3 kg ಅಷ್ಟೇ ಕೊಡೋದು. ರೇಷನ್ ಅಂಗಡಿಯವನು ಉಳಿಸ್ಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದರಿಂದ ದುಡ್ಡು ನಾವು ಪಾರ್ಟಿಗೆ ಕೊಡಬೇಕು. ನಿಮ್ಗೆ ಒಂದಲ್ಲ ಎರಡಲ್ಲ, ನಿಮ್ಮ ಪ್ರತಿಯೊಂದರಲ್ಲಿಯೂ ಸರ್ಕಾರದ ಕಟ್ಟು ಮನೆ. ಈ ಕಟ್ಟು ಮನೆ, ಈ ಭ್ರಷ್ಟಾಚಾರ, ಈ ಅನ್ಯಾಯ, ಗುಂಡಾಗರ್ದಿ, ಇದೆಲ್ಲ ನೋಡಿ ಜನ ಬೇಸತ್ತಿದ್ರು, ಕಾಯ್ತಾಯಿದ್ರು. ಈ ಸರ್ತೆ ಸ್ವಲ್ಪ ನಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಪೊಲೀಸ್ ಏಜೆನ್ಸಿಗಳು, ಯಾವಾಗ ಅಮಿತ್ ಶಾ ಅವರು 3 ತಿಂಗಳು ಇಲ್ಲಿ ಯಾವುದೇ ಸೇನಾ ತುಕಡಿಗಳು ಇಲ್ಲಿಂದ ಹೋಗಲ್ಲ ಕಳಿಸ್ಕೋಬೇಡಿ ಅಂದ್ರಲ್ಲ, ಭಾರತೀಯ ಅರೆ ಸೇನಾ ತುಕಡಿಗಳು ಅಲ್ಲಿ ಇರ್ತಾವೆ ಅಂತ ಬಂದ ನಂತರ ಜನ ವಿಶ್ವಾಸದಿಂದ ಓಟ್ ಹಾಕಿ ಕಿತ್ತಿ ಎಸೆದ್ರು ಲಿಟ್ರಲಿ. ಕಿತ್ತಿ ಎಸೆದ ನಂತರ ಈಗ ಅವರು ನೀವೇನು ಹೇಳಿದ್ರಲ್ಲ, ನಮ್ಮ ಪಾರ್ಟಿಗೆ ನಾವು ಯಾರನ್ನೂ ತೊಗೊಳ್ತಾ ಇಲ್ಲ. ಅಲ್ಲಿಂದ ಯಾಕೆ ಹೋಗ್ತಾ ಇದ್ದಾರೆ? ಮೆಜಾರಿಟಿ ಅಟ್ಲೀಸ್ಟ್ 90-95% ಆಫ್ ದೆಮ್ ಏನು ಹೊರಗಡೆ ಬೀಳ್ತಾ ಇದ್ದಾರೆ. ಅವರು ಬದುಕಬೇಕಾಗಿದೆ. ಅವರು ಬದುಕೋದಲ್ಲ, ಅದೊಂದು ಪಾರ್ಟಿ ಅಲ್ಲ. ಈಗ ತೃಣಮೂಲ ಅಂತ ಹೆಸರು ಪಾರ್ಟಿ ಇಟ್ಕೊಂಡಿದ್ರು, ಅದು ಈಗ ತೃಣ ಮಾತ್ರ ಆಗಿದೆ, ಅದು ಬೇರೆ ವಿಷಯ. ಆದರೆ ಅಲ್ಲಿ ಇದ್ದಂಥ ಸಮಸ್ಯೆ ಏನಂದರೆ, ಒಂದು ದೊಡ್ಡ ಗ್ಯಾಂಗ್ಸ್ಟಾರ್ಗಳವರೆಲ್ಲ. ಆ ಗ್ಯಾಂಗ್ಸ್ಟಾರ್ಗಳು ಲೂಟಿ ಮಾಡಲಿಕ್ಕೆ ಎಲ್ಲಿವರೆಗೆ ಸಾಧ್ಯ ಇರುತ್ತೆ, ಇವ್ರ ಜೊತೆಗಿದ್ದರು. ಈಗ ಲೂಟಿ ಮಾಡೋಕ್ಕಾಗಲ್ಲ, ಲೂಟಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡಲ್ಲ. ಸುವೇಂದು ಅಧಿಕಾರಿ ಆ ಲೂಟಿ ಮಾಡೋರಿಗೆ ಮಮತಾ ಬ್ಯಾನರ್ಜಿ ಹೇಗೆ ಅಧಿಕಾರ ಕೊಟ್ಟಿದ್ರು ಹಂಗೆ ಅಧಿಕಾರ ಕೊಡಲ್ಲ. ಮೋದಿ ಮಾರ್ಗದರ್ಶನದಲ್ಲಿ ಅಲ್ಲಿ ಸರ್ಕಾರ ನಡೀತದೆ. ಹಾಗಾಗಿ ಇಲ್ಲೇನು ಕೆಲಸ ಇಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ನಿಜ ಅಲ್ಲ, ಈಗ ಅವರು ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಈ ಥರದ್ದು ಈ ಬೇರೆ ಬೇರೆ ಪಾರ್ಟಿಗಳೆಲ್ಲ ಸೇರ್ತಾ ಇವೆ. ಏನು ವಿಪಕ್ಷಗಳೇನು ಉಳಿಯಂಗೆ ಕಾಣಲ್ಲ ನಿಮ್ಮ ಎಲ್ಲ ನೋಡಿ. ವಿಪಕ್ಷಗಳಿಗೆ ನಾ ಹೇಳೋದು, ವಿಪಕ್ಷಗಳ ಬಗ್ಗೆ ಭಾಳ ಜನ ನನಗೂ ಕೇಳ್ತಾರೆ, ತಾವು ಕೇಳಿದಿರಿ. ಒಂದು ಪೊಲಿಟಿಕಲ್ ಸಿಸ್ಟಮ್ದಲ್ಲಿ, ಡೆಮೊಕ್ರೆಟಿಕ್ ಸಿಸ್ಟಮ್ದಲ್ಲಿ ವಿಪಕ್ಷಗಳು ಇರಬೇಕು. ವಿ ಫರ್ಮ್ಲಿ ಬಿಲೀವ್ ದ್ಯಾಟ್. ಪ್ರಧಾನಮಂತ್ರಿಗಳು ಅನೇಕ ಸರ್ತಿ ಆತಂಕ ವ್ಯಕ್ತಪಡಿಸಿದ್ದಾರೆ, ಕಾಂಗ್ರೆಸ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಬಾರ್ದು ಅನ್ನುವಂಥದ್ದು. ಒಂದು ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅದು. ಆದರೆ ದುರ್ದೈವ ಏನು ಅಂತಂದರೆ, ಏನೂ ಪರಿಶ್ರಮ ಪಡೋಕ್ತಾ ಇರಲಿಲ್ಲ,
ನಾವು ಈ ನಕಲಿ ಗಾಂಧಿ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು ಪ್ರಧಾನಮಂತ್ರಿ ಆಗೋದಕ್ಕೆ. ನಮ್ಮನ್ನು ಬಿಟ್ಟರೆ ಮತ್ತೊಬ್ಬರಲ್ಲಿ ಕೂಡ್ಲಿಕ್ಕೆ ಅರ್ಹತೆ ಇಲ್ಲ. ನಾವಿರೋದು ಇದಕ್ಕಾಗಿ. ಹಾಗಾಗಿ ನಾವು ಬರ್ತೀವಿ, ನೀವು ಹೇಳ್ರಿ. ಇದಾಗಲ್ಲ. ಯಾವ ಎಫರ್ಟನ್ನು ಈ ದೇಶದ ಪ್ರಧಾನಮಂತ್ರಿಗಳು ಒಂದೊಂದು ರಾಜ್ಯದಲ್ಲಿ ಹೋಗಿ ಮಾಡ್ತಾರೆ. ಅಮಿತ್ ಶಾ ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಒಬ್ಬ ನಾಯಕ, ಇಡೀ ದೇಶದ ಗೃಹ ಮಂತ್ರಿ, ಸಹಕಾರಿ ಮಂತ್ರಿ, ಎಷ್ಟು ಕೆಲಸಗಳ ಇದ್ದರೂ ಸಹಿತ ಪ್ರತಿಯೊಂದರಲ್ಲೂ ಡಿಪಾರ್ಟ್ಮೆಂಟದ ಕೆಲಸವನ್ನು ಒಂದು ದಿವಸವೂ ಡಿಲೇ ಮಾಡಲಾರದೆ, ಅವ್ರ ಫೈಲ್ ಯಾವುದೂ ಡಿಲೇ ಆಗಿಲ್ಲ. ಅವ್ರು 15-20 ದಿವಸ ಅಲ್ಲಿ ಕೂತಾರೆ. ಈ ಯೂಸ್ ಟು ಕ್ಲಿಯರ್ ಎವ್ರಿಥಿಂಗ್. ಒಬ್ಬ ಮನುಷ್ಯ ತೊಗೊಂಬರ್ತಾಯಿದ್ದ, ಸಹಿ ಮಾಡ್ತಾಯಿದ್ರು, ಯಾವುದು ಆನ್ಲೈನ್ ಇದೆ ಆನ್ಲೈನ್ದಲ್ಲಿ ಕ್ಲಿಯರ್ ಮಾಡ್ತಾಯಿದ್ರು ಅಮಿತ್ ಶಾ ಅವರು. ಯಾವುದೇ ರೀತಿಯ ಸರ್ಕಾರದ ಕೆಲಸಕ್ಕೆ ಪೆಟ್ಟು ಬೀಳಲಾರದಂತೆ, ಅಡೆತಡೆ ಆಗಲಾರದಂತೆ 15 ದಿವಸ ಅಲ್ಲಿ ಕೂತು ಹಗಲು ರಾತ್ರಿ ಪರಿಶ್ರಮ ಮಾಡಿದರು. ರಾಹುಲ್ ಗಾಂಧಿ ಎಲ್ಲಿದ್ದರು? ವೆರೋಜಿ ಯಾವ ಇಲೆಕ್ಷನ್ದಲ್ಲಿ ಸೀರಿಯಸ್ ಆಗಿ ಫೈಟ್ ಮಾಡಿದ್ದಾರೆ? ಅಲ್ಲ, ಆದರೂ ನೀವು ಹೇಳ್ತಾ ಇದ್ದೀರಿ ದೇಶಕ್ಕೊಂದು ಪ್ರಬಲ ವಿರೋಧ ಪಕ್ಷ ಬೇಕು, ಆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿನೇ ಆಗಿರಬೇಕು ಅಂತ. ನಾವೇನಂಗೆ ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವ್ರ ಕಂಪಲ್ಷನ್ ಅದ. ಕಾಂಗ್ರೆಸ್ ಪಾರ್ಟಿ ಅವ್ರನ್ನೇ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ? ಭಾಳ ಸರ್ತೆ ಹಿಂದೆ ಮಮತಾ ಬ್ಯಾನರ್ಜಿನೂ ಹೇಳಿದರು. ಆನಂತರ ನೀವು ಇನ್ನೊಂದು ಪ್ರಶ್ನೆ ಮಧ್ಯೆ SIR ಬಗ್ಗೆ ಮಾತಾಡಿದ್ರಿ ಅಲ್ರಿ. ಕೇರಳದಲ್ಲಿ ನೀವು SIR ಸ್ವಾಗತಿಸ್ತೀರಿ, ವೆಸ್ಟ್ ಬೆಂಗಾಲದಲ್ಲಿ ವಿರೋಧ ಮಾಡ್ತೀರಿ. ಕರ್ನಾಟಕದಲ್ಲಿ ಏನು ಕತೆ? ಕರ್ನಾಟಕದಲ್ಲಿ ಈಗ ಇವರು ನಡೆಸ್ತಿರುವಂಥ ರೀತಿ ಮತ್ತು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ಕೊಂಡಂಥ ರೀತಿ, ನಾನು ಹಿಂದೆನೂ ಒಂದು ಪತ್ರಿಕಾ ಇದರಲ್ಲಿ ಹೇಳಿದ್ರಿ. ಸಿದ್ದರಾಮಯ್ಯನವರ ಪರವಾಗಿದ್ದಂಥ ಧ್ವನಿ ಇತ್ತದು. ಸಿದ್ದರಾಮಯ್ಯನವ್ರ ಪರವಾಗಿ ಅಲ್ಲ ನಾನು ಹೇಳೋದು. ಸಿದ್ದರಾಮಯ್ಯನವರ ಆಡಳಿತ, ಸಿದ್ದರಾಮಯ್ಯನವರ BJPಯ ಮತ್ತು ಹಿಂದುತ್ವದ ವಿರುದ್ಧವಾದಂಥ ನೀತಿ, ಸಿದ್ದರಾಮಯ್ಯನವರ ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಆದಂಥ ಭ್ರಷ್ಟಾಚಾರ, ಮೈಸೂರು ಮೂಡಾದಿಂದ ಹಿಡ್ಕೊಂಡು ನಮ್ಮದು ಬೋರ್ಡ್ನಲ್ಲಿ ಆಯ್ತಲ್ಲ, ವಾಲ್ಮೀಕಿ ಬೋರ್ಡು, ಈ ಥರದ್ದೆಲ್ಲ ಭ್ರಷ್ಟಾಚಾರಗಳು ಇದೆಲ್ಲ ಆಗಿದೆ. ನಾನು ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿದು, ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇರ್ಬೋದು, ಈಗ DK ಶಿವಕುಮಾರ್, ವಿತೌಟ್ ಹ್ಯಾವಿಂಗ್ ಎನಿ ಕನ್ಫ್ಯೂಷನ್ ಇನ್ ದಿ ಮೈಂಡ್, ಐ ಆಮ್ ದಿ ಸ್ಟ್ರಾಂಗ್ ಕ್ರಿಟಿಸೈಸರ್ ಆಫ್ ದೆಮ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಸಿದ್ದರಾಮಯ್ಯ ಈಸ್ ಆ ಗ್ರೂಪಿನ ಮಾಸ್ ಲೀಡರ್. ಆದರೆ ಆ ಥರ ಅವರನ್ನು ನಡೆಸ್ಕೊಂಡ್ರೆ ಹೆಂಗೆ? ಯಾವ ರೀತಿ ವೀರೇಂದ್ರ ಪಾಟೀಲರನ್ನ ಅಪ್ಪ ನಡೆಸ್ಕೊಂಡಿದ್ರು, ಯು ವಿಲ್ ಸಿ ಎಸ್ ನ್ಯೂ ಚೀಫ್ ಮಿನಿಸ್ಟರ್ ಟುಮಾರೋ ಅಂತ ಹೇಳಿದ್ದಾರಲ್ಲ, ಏರ್ಪೋರ್ಟಲ್ಲಿ ಹೇಳೋಗಿದ್ರು. ಅದೇ ರೀತಿ ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರನ್ನ ನಡೆಸ್ಕೊಂಡಿದ್ದಾರೆ. ಸಿ ವಾಟ್ ಐ ಆಮ್ ಟೆಲ್ಲಿಂಗ್, ಇವತ್ತು ನಮ್ಮ ಪಕ್ಷದಲ್ಲಿಯೂ ಕೆಲವು ಸಂದರ್ಭದಲ್ಲಿ ಜವಾಬ್ದಾರಿಗಳು ಬದಲಾವಣೆ ಆಗ್ತವೆ. ಬಟ್ ನೋ ಒನ್ ಈಸ್ ಬೀಯಿಂಗ್ ಇಲ್ ಟ್ರೀಟೆಡ್. ಇಲ್ ಟ್ರೀಟ್ಮೆಂಟ್ ಇದೆಯಲ್ಲ ಕಾಂಗ್ರೆಸ್ ಪಾರ್ಟಿದ್ದು, ನಾನು ಹೇಳಬೇಕು, ಉಳಿದವ್ರು ಕೇಳಬೇಕು. ಇದು ನಮ್ಮ ಪಾರ್ಟಿಯಲ್ಲಿ ಇಲ್ಲ. ಮೋದಿ ಇಷ್ಟು ಮೇರೆತ್ತರಕ್ಕೆ ಬೆಳೆದರೂ ಸಹಿತ ನಾನು ಕ್ಯಾಬಿನೆಟ್ನಲ್ಲಿ ನೋಡಿದ್ದೇನೆ. ಕ್ಯಾಬಿನೆಟ್ನಲ್ಲಿ ಯಾವುದೇ ಸಬ್ಜೆಕ್ಟ್ ಬರಬೇಕಂದ್ರೆ ಪ್ರಧಾನಮಂತ್ರಿಗಳ ಅಪ್ರೂವಲ್ ಇಲ್ಲದೆ ಬರಲ್ಲ. ಆದರೆ ಕ್ಯಾಬಿನೆಟ್ನಲ್ಲಿ ಕೆಲವು ಸರ್ತೆ ನಾವು ಕೆಲವರು ಮಂತ್ರಿಗಳು ಹೇಳ್ತೀವಿ, ಇಲ್ಲ ಇದರಲ್ಲಿ ಈ ಕ್ಯಾಬಿನೆಟ್ ನೋಟ್ನಲ್ಲಿ ಇದು ಬಂದಿಲ್ಲ, ಇದು ಸರಿಯಾಗಿಲ್ಲ ಅಂತ ಹೇಳಿದಾಗ ನನಗೆ ಕನಿಷ್ಠ ಒಂದು 7-8 ಇನ್ಸಿಡೆಂಟ್ ನೆನಪಿದೆ. ಪ್ರಧಾನಮಂತ್ರಿಗಳು ಡೆಫರ್ ಮಾಡ್ಯಾರ ಸಬ್ಜೆಕ್ಟ್, ಪ್ರಧಾನಮಂತ್ರಿಗಳು ಕ್ಯಾನ್ಸಲ್ ಮಾಡ್ಯಾರ ಪ್ರಪೋಸಲ್. ಕ್ಯಾಬಿನೆಟ್ಗೆ ಬಂದಿದೆ. ಕ್ಯಾಬಿನೆಟ್ಗೆ ಹೆಂಗೆ ಬರ್ತದೆ? ಕ್ಯಾಬಿನೆಟ್ ನೋಟ್ ಮೂವ್ ಆಗ್ತದೆ ವಿದಿನ್ ದಿ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ವಿಭಾಗಗಳಿಗೆ ಹೋಗ್ತದೆ. ನಾವು ಈ ರೀತಿ ಕ್ಯಾಬಿನೆಟ್ ತೊಗೊಂಡು ಹೋಗ್ತಾ ಇದ್ವಿ, ನಿಮ್ಮದೇನು ಸಲಹೆ ಇದೆ, ನಿಮ್ಮದೇನು ಕಾಮೆಂಟ್ ಇದ್ದರೆ ಕೊಡಿ ಅಂತ. ಅದಾದ ನಂತರ ಕ್ಯಾಬಿನೆಟ್ ಸೆಕ್ರೆಟ್ರಿಯೇಟಿಗೆ ಹೋಗ್ತದೆ. ಕ್ಯಾಬಿನೆಟ್ ಸೆಕ್ರೆಟ್ರಿಯೇಟ್ ಅಧ್ಯಯನ ಮಾಡಿ PMO ಕಳಿಸ್ತದೆ. PMOದವ್ರು ಅಧ್ಯಯನ ಮಾಡಿ PM ಮುಂದಿಡ್ತಾರೆ. PM ಪರ್ಮಿಷನ್ ಮಾಡಿದ್ಮೇಲೆ ಕ್ಯಾಬಿನೆಟ್ ಸಬ್ಜೆಕ್ಟ್ ಅಪ್ರೂವಲ್ ಆಗ್ತದೆ. ಅಲ್ಟಿಮೇಟ್ ಸೀಲ್ ಯಾರ್ದಿರ್ತದೆ? ಪ್ರಧಾನಮಂತ್ರಿದು, ಕ್ಯಾಬಿನೆಟಿಗೆ ತರಬೇಕು ಅಂದರೆ. ಆದರೆ ಅನೇಕ ಸರ್ತೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಇದು ಸರಿಯಾಗಿಲ್ಲ ಅಂತ ನನ್ನಂಥ ಒಬ್ಬ ಜೂನಿಯರ್ ವ್ಯಕ್ತಿ ಹೇಳಿದರೆ ಪ್ರಧಾನಮಂತ್ರಿಗಳು ಡೆಫರ್ ಮಾಡಿ, ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಹೇಳ್ತಾ ಇದ್ದೇನೆ. ಆ ರೀತಿ ಇಂದು 8-10 ಉದಾಹರಣೆ ಇದೆ. ಈಗ ಸದ್ಯಕ್ಕೆ ಡೆಫರ್ ಮಾಡಿರಿ, ಇದನ್ನು ವಿಸ್ತೃತವಾಗಿ ನಾನು ಚರ್ಚೆ ಮಾಡಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಮಾಡ್ತೇನೆ ಅಂತ. ಇಲ್ಲ ನನಗೆ ಅಧಿಕಾರಿಗಳು ಹೇಳಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ PMOದಲ್ಲಿ, 87, 88, 84 IAS ಅಧಿಕಾರಿಗಳಿದ್ದಾರೆ, ಸೈಂಟಿಸ್ಟ್ಗಳು, ಅವ್ರು ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಮಾಡ್ರಿ ಅಂತ ಒಂದು ಸರ್ತಿ ಹೇಳಿಲ್ಲ ಪ್ರೈಮ್ ಮಿನಿಸ್ಟರ್. ಇವನ ಭಾಳ ಯಾರೋ ಒಬ್ಬ ಭಾಳ ಜೂನಿಯರ್ ಮಿನಿಸ್ಟ್ರ್ ಇತ್ತೀಚೆಗೆ ಜಾಯ್ನ್ ಆದವನು. ಸೊ ಅವನು ಹೇಳಿದಾನೆ, ಏನು ವಿಷಯ ಚರ್ಚೆ ಮಾಡ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸಂಬಂಧಿಸಿದ ಮಂತ್ರಿ ಉತ್ತರ ಕೊಡ್ಬೇಕು ಅವ್ರ ಕನ್ಸರ್ನ್ಗೆ. ಅದು ಆಗಿಲ್ಲ ಅಂತಂದರೆ ಏನೋ ಡೌಟ್ ಬಂತಂದರೆ ಕೀಪ್ ಇಟ್ ಪೆಂಡಿಂಗ್ ಅಂತ ಹೇಳ್ತಾರೆ.
ಇದು ಪ್ರಧಾನಮಂತ್ರಿಗಳು. ರಾಹುಲ್ ಗಾಂಧಿದೇನು? ನಾನು ಹೇಳ್ತೇನೆ ರಾಜೀನಾಮೆ ಕೊಡು, ನಾನೇ ಸುಪ್ರೀಮು, ನಾನು ಹುಟ್ಟಿ ಬಂದಿರೋದೇ, ನಾವೆಲ್ಲರೂ ಹುಟ್ಟಿ ಬಂದಿರೋದೇ ಈ ಗಾಂಧಿ ಫ್ಯಾಮಿಲಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ. ನಾವು ಮನೆಯಲ್ಲಿ ಕೂಡಲಿ ಜನ ನಮಗೆ ಓಟ್ ಹಾಕ್ಬೇಕು. ಇದರ ಹೊರತುಪಡಿಸಿ ದೇಶದ ಒಂದು ಇಷ್ಟು ವರ್ಷ ಆಡಳಿತ ಮಾಡಿದಂಥ ಒಂದು ಪಾರ್ಟಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದು, ವಿದೇಶದಲ್ಲಿ ಹೋಗಿ ಭಾರತವನ್ನು ಬೈಯೋದು, ಭಾರತದ ಸೈನ್ಯವನ್ನು ಅಪಮಾನ ಮಾಡೋದು, ಭಾರತದ ಸುಪ್ರೀಂ ಕೋರ್ಟನ್ನು ಅಪಮಾನ ಮಾಡೋದು, ಇದೇನಿದೆಯಲ್ಲ ಇದು ಕಾಂಗ್ರೆಸ್ ಪಾರ್ಟಿಗೆ ಎಂದೂ ಉದ್ಧಾರ ಆಗಲ್ಲ. ಇದು ಅಲ್ಲ, ಈ ಜೊತೆಗೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಜಿರಳೆ ಕಾಟನೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಂಥ ಒಂದು ಮಾತಿದೆ. ಮುಗೀತಲ್ಲ, ಒಂದು ಪ್ರತಿಭಟನೆ ಮಾಡಿದರೆ ಮುಗೀತು ಅಷ್ಟೇ. ಅಲ್ಲ, ಪ್ರತಿಭಟನೆಯನ್ನು ಲಕ್ಷ್ಮಣ ರೇಖೆ ಹಾಕಿದ್ದಿತ್ತಲ್ಲ, ಅದು ಭಾಳ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಸೀದಾ ಕರ್ಕೊಂಡೋಗಿ ಅವ್ರನ್ನ ಜನವೇ ಪ್ರತಿಭಟನಾಕಾರರೇ ಇಲ್ದಿರೋವಂಥ ಇದರಲ್ಲಿ ಕೂಡಿಸಿ ಪ್ರತಿಭಟನೆ ಮಾಡಪ್ಪ ಅಂತ ಹೇಳಿದ್ದೀವಿ. ಇಲ್ಲ, ಜನವೇ ಇಲ್ದಂಥದ್ದಲ್ಲ, ಪತ್ರಕರ್ತರು ಜಾಸ್ತಿ ಜನ ಇದ್ದರು. ಜಂತರ್ ಮಂತರ್ ಇರೋದೇ ಪ್ರತಿಭಟನೆಗಾಗಿ. ಜಂತರ್ ಮಂತರ್ ಇವತ್ತಿಗೂ ಸಹಿತ ಈಗ ಹೆಂಗೆ ನಮ್ಮಲ್ಲಿ ಈಗ ಫ್ರೀಡಮ್ ಪಾರ್ಕ್ ಮಾಡಿದಾರಲ್ಲ, ಜಂತರ್ ಮಂತರ್ ಇರೋದೇ ಪ್ರತಿಭಟನೆಗಾಗಿ. ದೇಶದಿಂದ ಬಂದವರು ಎಲ್ಲರೂ ಅಲ್ಲೇ ಪ್ರತಿಭಟನೆ ಮಾಡ್ತಾರೆ. ಅವ್ರ ಹತ್ರ ಜನ ಇರಲಿಲ್ಲ ಅಂದರೆ ಅದಕ್ಕೂ ನಾವು ಜನ ಕೊಡಬೇಕಾಗತ್ತಾ? ಅಥವಾ ಕೊಡಬೇಕಂತ ನೀವು ನಿರೀಕ್ಷೆ ಮಾಡ್ತೀರಾ? ಸೊ ಇದೆಲ್ಲದರ ಜೊತೆಗೆ ರಾಜ್ಯದ್ದೊಂದು ಪ್ರಶ್ನೆ ಕೇಳಲೇಬೇಕು. ಈಗ ಸಿದ್ದರಾಮಯ್ಯನವರು ಹೇಳಿದ್ರು, ಅದ್ರ ಬಗ್ಗೆ ತಾವು ಸುದೀರ್ಘವಾಗಿ ಮಾತಾಡಿದ್ರಿ. ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ನೂತನ ಮುಖ್ಯಮಂತ್ರಿ. ಆರಂಭದಲ್ಲಿ ಅವರು ಜನ ಸೇರಿಸಿದಂಥ ರೀತಿ, ಸ್ವಾಮೀಜಿಗಳು ಬಂದಿದ್ದು, ಜೊತೆಗೆ ಅವರು ಏನಂದರೆ ಯಡಿಯೂರಪ್ಪನವ್ರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿದ್ದು, ಆಶೀರ್ವಾದ ತಗೊಂಡಿದ್ದು, ಅಲ್ಲಿಂದ ದೇವೇಗೌಡರ ಮನೆಗೆ ಬಂದು ಆಶೀರ್ವಾದ ತಗೊಂಡಿದ್ದು, ಇದೆಲ್ಲೋ ಒಂದು 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 ಹೊಸ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಸೊ ಮುಂದೆ 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 ಬಿ ಜೆ ಪಿಗೆ ಥ್ರೆಟ್ ಆಗಬಹುದು ಅವರ ಗೆಲುವಿಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೇನಂತೀರಿ ಸರ್? ನೋಡಿರಿ, ಮೊದಲೆದ್ದು ಕಾಂಗ್ರೆಸ್ ಬಗ್ಗೆ ಈಗಾಗಲೇ ಪಾತ್ರಧಾರಿಗಳು ಬದಲಾವಣೆ ಆಗಿದ್ದಾರೆ, ಸೂತ್ರಧಾರರು ಅವರೇ ಇದ್ದಾರೆ. ಹಂಗಂತೀರಾ? ಹಾಂ, ಖಂಡಿತವಾಗಿ. ನಮ್ಮ ಅಶೋಕ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು, ಬಸ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದ್ದಾರೆ ಅಂತ. ಆರ್ ಅಶೋಕ್ ಅವರು ಹೇಳಿದ್ರು ಇದು, ಯಾಕಂದ್ರೆ ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದರು. ಸೊ ಹಂಗೆ ಸೂತ್ರಧಾರಿಗಳು ಅವರೇ ಇದ್ದಾರೆ, ಪಾತ್ರಧಾರಿ ಚೇಂಜ್ ಆಗಿದ್ದಾರೆ. ಹೀಗಾಗಿ ಅವರೇನೋ ಒಂದು ತಮ್ಮದೊಂದು ಇಮೇಜ್ ಬೆಳೆಸ್ಕೊಳ್ಳೋಕೆ, ಯಾಕಂದ್ರೆ ಅವ್ರ ಇಮೇಜ್, ಡಿ ಕೆ ಶಿವಕುಮಾರ್ ಅವ್ರ ಇಮೇಜ್ ಹೆಂಗಿದೆ ಅಂತ ನಂಗೆ ಗೊತ್ತಿದೆ. ನಾನು ಈಗ ಅವ್ರ ಮುಖ್ಯಮಂತ್ರಿ ಹೇಗಿರೋದ್ರಿಂದ ನಾನು ಜಾಸ್ತಿ ಅವ್ರ ಇಮೇಜ್ ಬಗ್ಗೆ ಇದು ಹೇಳೋ ವಿಷಯ ಅಲ್ಲ, ಹಾಗಾಗಿ ನಾವು ಕಾಮೆಂಟ್ ಮಾಡೋಲ್ಲ. ಆದರೆ ಅವ್ರ ಇಮೇಜ್ ಹೆಂಗಿದೆ ಅಂತ ಗೊತ್ತಿದೆ, ಅದನ್ನು ಸುಧಾರಣೆ ಮಾಡ್ಕೊಳ್ಳೋಕೆ ಹೋಗಿ ನಮಸ್ಕಾರ ಅದು ಮಾಡಿರ್ಬೋದು. ಆದರೆ ಇವರ ಬೇರೆ ಬೇರೆ ಸಂಗತಿಗಳನ್ನು ಮರ್ತಿಲ್ಲ ಜನ. ಇವರು ಬೆಂಗಳೂರಿನಲ್ಲಿ ಯಾವ ರೀತಿ ಆಡಳಿತವನ್ನು ಉಪಮುಖ್ಯಮಂತ್ರಿಯಾಗಿ ನಡೆಸಿದ್ರು ಇದನ್ನು ಮರ್ತಿಲ್ಲ, ಇವರ ಹಿಸ್ಟ್ರಿನೂ ಮರ್ತಿಲ್ಲ. ಇದರ ಜೊತೆಯಲ್ಲಿ ಈಗ ಅವರು ಬ್ರದರ್ಸು, ಟೆರರಿಸ್ಟ್ಗಳಿಗೆ ಬ್ರದರ್ಸ್ ಅಂದದ್ದು ಮರ್ತಿಲ್ಲ ಜನ. ಸೊ ಹಾಗಾಗಿ ದ್ಯಾಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲರೂ ಭಾಳ ಕರ್ನಾಟಕದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಮುಂದಿನ 2028 ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರಲಿದೆ. ಅಲ್ಲ, ಹೆಂಗೆ ಅಂತ ಸರ್? ಈಗ ಏನು ಅಂತಂದರೆ ನೋಡಿ, ಈ ಕರ್ನಾಟಕ ಬಿ ಜೆ ಪಿನಲ್ಲಿ 10 ಗೊಂದಲಗಳಿವೆ. ಯಾಕಂದರೆ ಈ ಕಾಂಗ್ರೆಸ್ಸಿನಲ್ಲಿ ಸಾಲು ಸಾಲು ತಪ್ಪುಗಳಿದಾವಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ನಾಯಕರು ವಿಫಲರಾಗಿದ್ದಾರೆ. ಈಗ ನೀವುಗಳು ಮೋದಿಯವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಿರುವಂಥ ಆ ವೇಗಕ್ಕೂ, ಇಲ್ಲಿ ಬಿ ಜೆ ಪಿನಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರುಗಳು ಮಾಡ್ತಿರುವಂಥ ಕೆಲಸ ಮಾಡ್ತಿರೋ ವೇಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಇಲ್ಲ, ಇತ್ತೀಚೆಗಾದಂಥ ಅನೇಕ ಪ್ರತಿಭಟನೆಗಳು ಚೆನ್ನಾಗಿದ್ದಾವೆ. ಇತ್ತೀಚೆಗಾದಂಥ ಪ್ರತಿಭಟನೆಗಳನ್ನ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ರಾಜ್ಯದ ನಾಯಕತ್ವ, ಅದು ನಮ್ಮ ರಾಜ್ಯದ ಅಧ್ಯಕ್ಷರಿರ್ಬೋದು, ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು. ನೋಡಿ, ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದಿಷ್ಟು ಸಮಸ್ಯೆಗಳಿರ್ತಾವೆ, ಆದರೆ ಈಗ ಅದು ಎಲ್ಲವನ್ನು ಕೂತುಕೊಂಡು ಮಾತುಕತೆ ಮಾಡಿ, ಅಂದರೆ ಸಣ್ಣ ಪುಟ್ಟದಲ್ಲಿ ಯಾವುದೇ ತೊಂದರೆ ಇದ್ದರೆ ಅದನ್ನು ನಾವು ಮೊದಲು ದೇಶದ ಹಿತದ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಇದೊಂದು ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್, ಡೆವಲಪಿಂಗ್ ಸ್ಟೇಟ್. ಸೊ ಇಲ್ಲಿ ಒಳ್ಳೆಯ ಆಡಳಿತ ಇರಬೇಕು, ಇಲ್ಲಿ ಡಿವಿಸಿವ್ ಶಕ್ತಿಗಳು ಇರಬಾರ್ದು ಅನ್ನುವಂಥ ಕಾರಣದಿಂದಾಗಿ ನಾವು ಇವತ್ತು ಟೀಮಾಗಿ ಕೆಲಸ ನಮ್ಮ ಸ್ಥಳೀಯ ಘಟಕ ಮಾಡ್ತಾ ಇದೆ. ಮತ್ತು ಇದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಭಾಳ ತೀವ್ರವಾಗಿ ಮಾನಿಟರಿಂಗು ಮಾಡ್ತಾ ಇದ್ದಾರೆ. ಹೀಗಾಗಿ ಇತ್ತೀಚೆಗೆ ಅನೇಕ ಒಳ್ಳೆಯ ನಮ್ಮ ಕಾರ್ಯಕ್ರಮಗಳು ಆಗಿದ್ದಾವೆ.
ವಿಧಾನಸಭೆಯಲ್ಲಿಯೂ ಸಹಿತ ವಿಧಾನ ಪರಿಷತ್ನಲ್ಲಿಯೂ ಸಹಿತ ನಮ್ಮ ಪರ್ಫಾರ್ಮೆನ್ಸು ಇತ್ತೀಚಿನ 2-3 ಸೆಷನ್ದಲ್ಲಿ ಭಾಳ ಚೆನ್ನಾಗಿದೆ. ಹಾಗಾಗಿ ಹೋರಾಟ ಆಗ್ತಾ ಇಲ್ಲ ಅಥವಾ ಅವರ ವಿಫಲತೆಯನ್ನು ಬೆಂಬಲಿಸ್ತಾ ಇಲ್ಲ. ಇದು ಆರಂಭದಲ್ಲಿ ಒಂದು ಸ್ವಲ್ಪ ಆ ರೀತಿ ಇಮೇಜು ಬಂದಿರ್ಬೋದು, ಈಗ ಚೆನ್ನಾಗಿ ಆಗ್ತಾಯಿದೆ. ಮತ್ತು ನಮ್ಮ ಕಾನ್ಫಿಡೆನ್ಸ್ ಇದೆ. ಈ ಅಧ್ಯಕ್ಷರು ಬದಲಾಗ್ತಾರೆ, ಅಧ್ಯಕ್ಷರು ಬದಲು ಮಾಡಬೇಕು ಅನ್ನುವಂಥದ್ದೆಲ್ಲ ಇದೆ. ಅಧ್ಯಕ್ಷರು ಬದಲಾಗ್ತಾರಾ ಸರ್? ಅಲ್ಲ, ಅಧ್ಯಕ್ಷರದು ನೋಡಿ, ಮೊನ್ನೆ ನಮ್ಮ ರಾಧಾಮೋಹನ್ ಸಿಂಗ್ ಅವರು ಹೇಳಿದ್ದಾರೆ ಅಧ್ಯಕ್ಷರ ಬಗ್ಗೆ. ಈಗ ನಮ್ಮ ರಾಷ್ಟ್ರೀಯ ನಾಯಕತ್ವ ಬೇರೆ ಬೇರೆ ಕಡೆನೂ ಅಧ್ಯಕ್ಷರನ್ನ ಬದಲಾವಣೆನೂ ಮಾಡಿದೆ, ಕೆಲವು ಕಡೆ ಕಂಟಿನ್ಯೂನೂ ಮಾಡಿದೆ. ಇಲ್ಲಿಯೂ ಸಹಿತ ನಮ್ಮ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಬಂದು ಇಂಡಿಪೆಂಡೆಂಟಾಗಿ, ನಾನಿರಲಿಲ್ಲ ಆ ಟೈಮ್ದಲ್ಲಿ, ಅಭಿಪ್ರಾಯವನ್ನು ಮುಂದೆ, ಯಾಕಂದರೆ 2 ವರ್ಷ ಇಟ್ಟಿದೆ ಕ್ರೂಷಿಯಲ್ ಫಾರ್ BJP, ಮುಂದೆ ಯಾವ ರೀತಿ ನಡೀಬೇಕು, ಹೇಗಿರಬೇಕು, ಇದನ್ನೆಲ್ಲವೂ ಚರ್ಚೆ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕತ್ವ ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಅಲ್ಲ, ಇನ್ನೊಂದು ಮೂಲದ ಪ್ರಕಾರ ಮಾತುಗಳು ಕೇಳಿ ಬರ್ತಾ ಇವೆ, ಇಲ್ಲಿ ಅಧ್ಯಕ್ಷರು ಬದಲಾಗ್ತಾರೆ, ವಿಪಕ್ಷ ನಾಯಕರು ಬದಲಾಗ್ತಾರೆ ಅನ್ನುವಂಥದ್ದು ನಿಜನಾ ಸರ್? ಅಲ್ಲ, ಆ ರೀತಿ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಇಬ್ಬರೂ ಬದಲಾಗ್ತಾರೆ ಅಂತ ಅನ್ನೋ ಚರ್ಚೆ ಆಗಿಲ್ಲ. ಅಧ್ಯಕ್ಷರು ಅಷ್ಟೇ ಬದಲಾಗ್ತಾರೆ, ಇದು ಚರ್ಚೆ ಆಗಿಲ್ಲ. ಸೊ ಈಗ ಅವ್ರದ್ದು ನಾಳೆ ನವೆಂಬರ್ಕ್ಕೆ 3 ವರ್ಷ ಆಗುತ್ತೆ. ಮತ್ತು ಬರುವಂಥ ಮುಂದೆ 2 ವರ್ಷದಲ್ಲಿ ಚುನಾವಣೆಗಳಿದ್ದಾವೆ, ಅಸೆಂಬ್ಲಿ ಚುನಾವಣೆಗಳು. ಈ ಹಿನ್ನೆಲೆಯಲ್ಲಿ ಮುಂದೇನು ಮಾಡಬೇಕು ಅನ್ನೋದ್ರನ್ನ ಚರ್ಚೆ ಮಾಡಿದ್ದಾರೆ. ಅರ್ಥ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡೋದಕ್ಕೆ ಅವರು ಬಂದಿದ್ದರು ಅಂತಲ್ಲ, ಅಶೋಕ್ ಅವ್ರನ್ನ ಬದಲಾವಣೆ ಮಾಡೋಕ್ಕೆ ಬಂದಿದ್ದರು ಅಂತಲ್ಲ. ಸೊ ಓವರಾಲ್ ಒಂದು ಅಭಿಪ್ರಾಯವನ್ನು ಎಲ್ಲರದು ಪ್ರಮುಖರದು ಗಣನೆಗೆ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಮತ್ತು 2028ರ ಚುನಾವಣೆಯಲ್ಲಿ ನಾವು ಕರ್ನಾಟಕವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಡೆಸಬೇಕು. ಮತ್ತು ಇಲ್ಲಿಯೂ ಸಹಿತ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು. ಯಾಕಂದರೆ ಅವ್ರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ಇವತ್ತು ಜನ ನೋಡಿದ್ದಾರೆ. ಅಲ್ಲ, ಈ ದೇಶಾದ್ಯಂತ ಯಾವ ರಾಜ್ಯಗಳಲ್ಲಿ ಬೇಕಾದರೂ ಆಟ ಆಡಿಸ್ತೀರಿ ಅಂತಾರೆ, ಯಾವ ರಾಜ್ಯವ ಸೂತ್ರವನ್ನು ಕೂಡ ಬೇಕಾದ್ರೆ ಬದಲಾಯಿಸ್ಬಿಡ್ತೀರಿ. ಆದರೆ ಯಾಕೋ ಈ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಅಷ್ಟು ಹಿಡಿತಕ್ಕೆ ಸಿಗ್ತಾ ಇಲ್ವಾ ಅಂತ? ಇಲ್ಲ, ಆ ರೀತಿ ಹೇಳೋದು ತಪ್ಪಾಗ್ತದೆ. ಆಟ ಆಡಿಸ್ತಾ ಇದ್ದೇವೆ ಅನ್ನೋ ಪ್ರಜಾಪ್ರಭುತ್ವದಲ್ಲಿ ಕೆಲವು ಸರ್ತಿ ನಮ್ಮ ಮಿಸ್ಟೇಕ್ನಿಂದನೂ ಇರ್ಬೋದು, ಅಥವಾ ಕೆಲವು ಸಂದರ್ಭದಲ್ಲಿ ಆ ಪಾರ್ಟಿಯವರು ಮಾಡಿರುವಂಥ ಸ್ಟ್ರಾಟಜಿಯಿಂದ ಕೆಲವು ಕಡೆ. ಈಗ ಇಷ್ಟೆಲ್ಲದರ ಮಧ್ಯೆಯೂ ಸಹಿತ ನೀವು ಉತ್ತರ ಭಾರತ ಅಥವಾ ಓವರಾಲ್ ಹಿಂದಿ ಬೆಲ್ಟ್ ನೋಡಿದರೆ ಜಾರ್ಖಂಡ್ ಇವತ್ತಿಗೂ ನಾವು 2 ಸರ್ತಿ ಆಯ್ತು ನಾವು ಗೆದ್ದಿಲ್ಲ. ಅಲ್ಲ, ನೀವು ಗೆದ್ದಿಲ್ಲ ಅಂದರೆ ಬಿಡಲ್ಲ, ಪ್ರಯತ್ನ ಪಡ್ತಾನೆ ಇರ್ತೀರಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಹಿಡಿತಕ್ಕೆ ತಗೋತೀರಿ. ಆದರೆ ರಾಜ್ಯ BJP ಎಲ್ಲೋ ಒಂದು ಕಡೆ ಹಿಡಿತಕ್ಕೆ ಸಿಗ್ತಾ ಇಲ್ವಾ ಸರ್? ರಾಜ್ಯದಲ್ಲಿಯೂ ನಾವು 2 ಸರ್ತಿ ಅಧಿಕಾರಕ್ಕೆ ಬಂದಿದ್ದೀವಿ, ಮುಂದಿನ ಸರ್ತಿ ಅಧಿಕಾರಕ್ಕೆ ಬರ್ತೀವಿ. ಹೀಗಾಗಿ ಮುಂದಿನ ಸರ್ತಿ ಬಂದಾಗ ನನಗೆ ಇಷ್ಟು ವಿಶ್ವಾಸ ಇದೆ, ಮೋದಿಯವರ, ಅಮಿತ್ ಶಾ ಅವರ, ರಾಜನಾಥ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಸರ್ತಿ ಬಂದಾಗ ಇದನ್ನು ಇನ್ನೂ ಹೆಚ್ಚು ಚೆನ್ನಾಗಿ ನಡೆಸಿ ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ ಇಲ್ಲಿಂದ ಸುದೀರ್ಘ ಅವಧಿಯಲ್ಲಿ ಅಪೋಸಿಷನ್ದಲ್ಲಿ ಕೂಡ್ತದೆ. ಓಕೆ, ಇದು ಯಾಕೋ ಗತಿ ಮುಟ್ಟಲ್ಲ, ಹೀಗಾಗಿ ಏನು ಅಂತಂದರೆ ಕೇಂದ್ರದ ನಾಯಕರನ್ನೇ ರಾಜ್ಯಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು, ಕೇಂದ್ರದ ಮಂತ್ರಿಗಳನ್ನೇ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಚರ್ಚೆ ಶುರುವಾಗಿದೆ ಅಂತ. ಅದರಲ್ಲಿ ಪ್ರಮುಖವಾದಂಥ ಹೆಸರು ಪ್ರಹ್ಲಾದ್ ಜೋಶಿ ಅವರದ್ದು. ಅಲ್ಲ, ಅದು ಯಾವುದೇ ಹೆಸರುಗಳು ನಮ್ಮ ಪಾರ್ಟಿಯಲ್ಲಿ ನಿಮಗೂ ಗೊತ್ತಿದೆ. ಅದು ರಾಷ್ಟ್ರೀಯ ಅಧ್ಯಕ್ಷರಿಗಿರ್ಬೋದು, ರಾಜ್ಯ ಅಧ್ಯಕ್ಷರಿಗಿರ್ಬೋದು, ಅಥವಾ ಇನ್ಯಾವುದೇ ಪ್ರಮುಖ ಸ್ಥಾನಗಳಲ್ಲಿ ಅದು ಮೊದಲನೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಮ್ಮ ಪಾರ್ಟಿಯಲ್ಲಿ ಮೊದಲೂ ಇತ್ತು, ಅದರಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ 4 ಗೋಡೆಗಳ ಮಧ್ಯೆ ಆದಂಥ ಚರ್ಚೆ ಹೊರಗೆ ಬಿಡೋದಿಲ್ಲ ಈಗ. ಸೊ ಹಾಗಾಗಿ ಇದೇನಿದೆ ಸ್ಪೆಕ್ಯುಲೇಷನ್ನು, ಅದು ನೀವು ಅಂದರೆ ಇಂಡಿವಿಜುವಲ್ ಅಲ್ಲ, ಮೀಡಿಯಾದವರು ಮಾಡ್ತಾ ಇರೋವಂಥದ್ದು. ಆ ರೀತಿ ಅನ್ನಿ ಸರ್, ಹೆಂಗೆ ಗೊತ್ತಾ ನೋಡಿ ಸರ್, ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ, ಇಂಥದಕ್ಕೆಲ್ಲ ಮೀಡಿಯಾದವರೇ ಕಾರಣ. ನೋಡ್ರಿ, ಕೇಂದ್ರದ ಮಂತ್ರಿಗಳನ್ನು ಅಧ್ಯಕ್ಷ ಮಾಡ್ತಾರೆ ಅಂತ ಬಂದಿರೋದು, ಇದು ನನಗಂತೂ ಯಾರೂ ಮಾತಾಡಿಲ್ಲ, ನನಗೆ ಗೊತ್ತೂ ಇಲ್ಲ, ಶೋಭಾ ಅವ್ರಿಗೆ ಗೊತ್ತಿಲ್ಲ, ಸೋಮಣ್ಣ ಅವ್ರಿಗೆ ಗೊತ್ತಿಲ್ಲ. ಮತ್ತು ನೀವು ಹೇಳಿದ್ದೀರಿ ಅಂತಂದರೆ ನೀವಂದರೆ ನಾನು ರಂಗನಾಥ್ ಅಂತ ಹೇಳ್ತಾ ಇಲ್ಲ. ಈಗ ಮತ್ತು ಮೀಡಿಯಾದವ್ರಿಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಬೇಕಲ್ಲ. ಸೊ ಆ ಸೆನ್ಸೇಷನ್ ಸಂಬಂಧ ಮಾಡಿರ್ತಾರೆ, ನಾವು ಅಷ್ಟು ಮಾರ್ಜಿನ್ನು ಬಿಟ್ಕೋಬೇಕಲ್ಲ, ದೋಸ್ತಿ ನಮ್ಮದು ನಿಮ್ಮದು ಹೇಳ್ತಾರೆ. ಸೊ ಇದೆಲ್ಲದರ ಜೊತೆಗೆ ಒಂದಷ್ಟು ಜನ ಕಾರಣಾಂತರಗಳಿಂದ ಪಕ್ಷದಿಂದ ದೂರ ಆಗಿದಾರಲ್ಲ ಅಂಥವ್ರನ್ನೂ ಕೂಡ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಎಕ್ಸಾಂಪಲ್ ಬಸನಗೌಡ ಪಾಟೀಲ್ ಯತ್ನಾಳ್, ಜೊತೆಗೆ ಏನು ಅಂತಂದ್ರೆ ಈಗ ಮತ್ತೆ ಅನಂತಕುಮಾರ್ ಹೆಗಡೆ ಅವರ ಮಾತು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ನಿಜ ನೋಡಿ, ಪಾರ್ಟಿಯಲ್ಲಿ ಎಕ್ಸೆಪ್ಟ್
ಒಂದು 3-4 ಜನ ಏನು ಇತ್ತೀಚೆಗೆ ಪಾರ್ಟಿಯಿಂದ ದೂರ ಆಗಿದ್ದಾರೆ, ಅವರೂ ಸೇರಿದಂತೆ ಯಾರನ್ನೂ ಸಂತೋಷದಿಂದ ಪಾರ್ಟಿ ಯಾರನ್ನೂ ದೂರ ಇಟ್ಟಿರುವುದಿಲ್ಲ. ಆಯಾ ಕಾರಣ ಸಂದರ್ಭ ಇರ್ತದೆ. ಆ ಟೈಮ್ದಲ್ಲಿ ನಾನು ಯಾರದೇ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಯಾವ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ. ಆ ಕಾಲಘಟ್ಟದಲ್ಲಿ ಅವರೇನಾದರೂ ಮಾಡಿದಂಥ ತಪ್ಪು ನಿರ್ಧಾರಗಳ ಅಥವಾ ತಪ್ಪು ಮಾತುಗಳು, ತಪ್ಪು ನಡವಳಿಕೆಗಳಿಂದಾಗಿ ಅವರು ದೂರ ಇದ್ದರೆ ಅದನ್ನು ಸರಿಪಡಿಸ್ಕೊಂಡ್ರೆ ಪಾರ್ಟಿ ಈಸ್ ಓಪನ್. ಯಾಕಂದರೆ ಪಕ್ಷ ನನ್ನ ಪ್ರಕಾರವಾಗಿ ಪೊಲಿಟಿಕ್ಸ್ದಲ್ಲಿ ಹೊರಗೆ ಹಾಕೋದು, ಅದರಲ್ಲೂ BJP ಒಳಗೆ ಇಟ್ ಈಸ್ ದಿ ಲಾಸ್ಟ್ ರಿಸಾರ್ಟ್. ಅದಾದಷ್ಟು ಬಳಸಬಾರದು ಅಂತ ಅನ್ನೋದೇ ನಮ್ಮ ಪಕ್ಷದ ನಾಯಕದ. ಯಾಕಂದರೆ ಅಲ್ಟಿಮೇಟ್ಲಿ ಇದು ಒಂದು ಮಾನವ ಹ್ಯೂಮನ್ ಆರ್ಗನೈಸೇಷನ್. ಇದು ಹ್ಯೂಮನ್ ಆರ್ಗನೈಸೇಷನ್ದು ಭಿನ್ನಾಭಿಪ್ರಾಯಗಳು ಇರ್ತಾವೆ, ಆದರೆ ಚೌಕಟ್ಟನ್ನು ಮೀರಿದಾಗ ಕೆಲವು ಸಂಗತಿಗಳಾಗಿರ್ತವೆ. ಅದು ಯಾವಾಗ ಸರಿಯಾಗಿ ಒಳ್ಳೆಯದಾಗ್ತದೆ. ಯಾಕಂದರೆ ವೈಚಾರಿಕವಾಗಿ ಇದರಲ್ಲಿ ಯಾರೋ ಏನೋ ನೀವು 3-4 ಹೆಸರು ಹೇಳಿದ್ರಿ, ವೈಚಾರಿಕವಾಗಿ ಯಾರು BJP ವಿರುದ್ಧ ಇದ್ದವರಲ್ಲ. ಬಟ್ ಒಟ್ಟಾರೆಯಾಗಿ ಎಲ್ಲ ಲೋಪದೋಷಗಳನ್ನು ಕೂಡ ಸರಿ ಮಾಡಿಕೊಂಡು ಪಾರ್ಟಿ ಎದ್ದು ನಿಲ್ಲುತ್ತೆ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ 100% ಇದ್ರ ಬಗ್ಗೆ ಯಾವ ಅನುಮಾನ. ಕರ್ನಾಟಕದ ಬಗ್ಗೆ ಏನಾದರೂ ವಿಶೇಷವಾದಂಥ ಪ್ಲಾನ್ಗಳಿದೆಯಾ ಸರ್? ಅಲ್ಲ, ಪ್ಲ್ಯಾನ್ಗಳು ಇದೆ, ಸ್ಟ್ರಾಟಜಿ ಇದೆ. ಬಟ್ ಸ್ಟ್ರಾಟಜಿ ಹೊರಗಡೆ ಈಗ ಸದ್ಯ ಹೇಳೋದಲ್ಲ. ಸ್ಟ್ರಾಟಜಿ ನಮಗೆ ಸಂಬಂಧ ಮಾಡಿರುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ಸುದೀರ್ಘವಾಗಿ ನಾನು ಮಾತಾಡಿದೆ. ಥ್ಯಾಂಕ್ ಯು. ತಾವು ಕೂಡ ಭಾಳ ಅದ್ಭುತವಾಗಿ ಮಾತಾಡಿದ್ರಿ, ಭಾಳ ಸಂಗತಿಗಳನ್ನು ಹೇಳಿದ್ರಿ. ಅದರಲ್ಲೂ ನನಗೆ ತುಂಬ ಅನಿಸಿದ್ದೇನು ಅಂತಂದರೆ, ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿಲ್ಲದಿರುವಂಥ ಸಂದರ್ಭದಲ್ಲಿ ನೋಡಿ, ಮುಂದಿನ ಪ್ರಿಪ್ರೇಷನ್ ಬಗ್ಗೆ, ಈ ಕಾಶ್ಮೀರದ ಬಗ್ಗೆ ನೀವು ಹೇಳಿದ್ದಿತ್ತಲ್ಲ, ನನಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು. ಅಂದರೆ ಎಲ್ಲವನ್ನೂ ಕೂಡ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇಟ್ಕೊಂಡು ಹೋದರೆ ಮಾತ್ರ ಅದು ನಾಯಕತ್ವ ಅನ್ನುವಂಥದ್ದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೇನಂದ್ರೆ ಅದು ಬರೀ ದೇಶಕ್ಕೆ ಅಥವಾ ರಾಜಕೀಯಕ್ಕೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ, ಲೈಫಲ್ಲೂ ಕೂಡ ಮುಂದಾಗುವಂಥ ಫೀಲ್ಡಲ್ಲೂ ಕೂಡ ಸರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೀರಿ ತಾವು. ಥ್ಯಾಂಕ್ ಯು ವೆರಿ ಮಚ್. ಇದು ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ಮಾತುಕತೆ. ಭಾಳ ಅದ್ಭುತವಾದಂಥ ಸಂಗತಿಗಳು ಹೊರಗಡೆ ಬಂದು ಸಾಕಷ್ಟು ಸಂಗತಿಗಳನ್ನು ನಾಯಕರು ಮಾತಾಡಿದರು. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವ್ರು ಹೇಳಿದ್ದೇನು ಅಂತಂದರೆ, ಎಲ್ಲ ಲೋಪದೋಷಗಳನ್ನು ಕೂಡ ತಿದ್ದಿಕೊಂಡು ನಾವು ಮತ್ತೆ ಎದ್ದು ನಿಲ್ಲುವಂಥದ್ದು ಖಚಿತ. 28ರಲ್ಲಿ ನಾವು ಗೆಲ್ಲುವಂಥದ್ದು ಕೂಡ ಖಚಿತ ಅನ್ನುವಂಥ ಮಾತನ್ನು ನಾಯಕರು ಹೇಳಿದ್ದಾರೆ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.